ಜಾಗ ಇಲ್ಲ ಆ ಊರಲ್ಲಿ. ಅದೇನೆ ತುಂಬಾ ಕಷ್ಟಪಟ್ಟು ಹೌದೌದು ಉಳಿಯೋದಂತೂ ಭಾರಿ ಕಷ್ಟ. ಇವ್ರು ರಮಾ ಉಳಿಯೋದೇ ಕಷ್ಟ. ಶ್ರೀನಿವಾಸನ್ ಮನೆ ನಿಮ್ಗಿದೆ ಪರವಾಗಿಲ್ಲ. ರಮಾ ಶ್ರೀನಿವಾಸನ್ ಮಾಮಿ ಮನೆ ಇದೆ. ಆದ್ರೆ ಅಯ್ಯೋ ರಾಮ, ಭೂಮಿ ತಾಯಿ ಕಂಡು ಸಾಕು ಅನ್ನೋ ತರ ಇದೆ ಆ ಮನೆ. ಇನ್ನು ಹೋಗಿದ್ಯಾ? ಇಲ್ಲಪ್ಪ, ನಾ ಹೋಗೋದೇ ಇಲ್ಲ. ನಾ ಯಥರಾಜ ನಕ್ಷತ್ರಕ್ಕೆ ಸುಜಾತ ಮಾಮಿ ಜೊತೆ ಹೋಗಿದ್ದೆ ಎಷ್ಟೋ ಅಷ್ಟೇ. ಆಮೇಲೆ ಇನ್ನೊಂದ್ಸಲ ಹೋಗಿದ್ದೆ ನನ್ ಸಿ ಸಬ್ಮಿಟ್ ಮಾಡಕ್ಕೆ. ಅಮೆರಿಕಾಯಿಂದ ಬಂದ್ಮೇಲೆ ಕರೆಕ್ಷನ್ಸ್ ಇದಕ್ಕೆ ಅಷ್ಟ. ಆಗಲ್ಲ, ನಂಗೆ ಅಷ್ಟ್ ಕ್ರೌಡ್ ಆದ್ರೆ ನಂಗೆ ಆಗಲ್ಲ. ನಂಗೆ ಒಂಥರ ಫೇಂಟ್ ಆದಂಗ ಆಗೋಗುತ್ತೆ ನಂಗೆ. ಜ್ಞಾಪಿಸ್ಕೊಂಡ್ವಿ ನಿಮ್ಮನ್ನ, ನೀವು ಬರಕ್ ಆಗ್ತಿರ್ಲಿಲ್ಲ ಬಿಡಿ, ಕಷ್ಟ ಆಗ್ತಿತ್ತು. ಈ ಶ್ರೀಮತಿ ಜೊತೆ ಹೋಗಿದ್ರೆ ಕಷ್ಟ ಆಗ್ತಿರ್ಲಿಲ್ಲ ಅಷ್ಟೇನೆ. ಅವ್ರು ಹೋದ್ರೆ ಯಾರ್ದ ಮನೇಲಿ ಇರ್ತಾರೆ, ಅವ್ರಿಗೇನ್ ಕಷ್ಟ ಆಗಿಲ್ಲ. ಕಷ್ಟ ಆಗಿಲ್ಲ. ಇನ್ನೊಂದು ಏನೇ ಕಷ್ಟ ಇಲ್ಲ ಇದು ಅಂದ್ರೆ ಆ ಕ್ರೌಡ್ ಇರ್ತಾನೆ. ಹಂಗೆ ಕ್ಲಾಸ್ಟ್ರೋಫೋಬಿಯಾ ಇದೆ, ಮುಂಚಿಂದ ಕ್ಲಾಸ್ಟ್ರೋಫೋಬಿಯಾ ಇದೆ. ತುಂಬಾ ಜನ ಸೇರಿದ್ರೆ ನಂಗೆ ಉಸಿರೇ ಸಿಗಲ್ಲ. ಅದಕ್ಕೆ ನಾ ರಶ್ ಇದೆ ಅನ್ನೋ ಕಡೆ ಎಲ್ಲೂ ಹೋಗೋದೇ ಇಲ್ಲ. ಆಯ್ತಪ್ಪ ಭಗವಂತ, ನಂಗೆ ಇಷ್ಟಿರೋದ್ ಇಷ್ಟೇ ಸಂತೋಷ. ಸುಮ್ನೆ ನಾನ್ ಹೋಗಿ ಬೇರೆಯವ್ರಿಗೆಲ್ಲಾ ತೊಂದ್ರೆ ಕೊಡ್ಬಾರ್ದು ನನ್ನಿಂದ. ಏನು ಆತರ ಎಲ್ಲ ಏನಿಲ್ಲ. ತುಂಬಾ ಒಂಥರ ಹೆಣಗಾಡ್ಕೊಂಡ್ರೆ ಮೈ ಟ್ರಿಪ್ ಇಸ್ ನಾಟ್ ಎಂಜಾಯಬಲ್ ಅನ್ಸ್ಬಿಡುತ್ತೆ ನನಗೆ. ಅದಕ್ಕೆ ಬೆಟರ್ ಟು ಮೇಕ್ ಇಟ್ ರಿಮೆಂಬರಬಲ್, ಸ್ವೀಟ್, ಆಲ್ವೇಸ್ ಮೆಮೊರಬಲ್. ಅಷ್ಟ್ರವರೆಗೂ ಇಟ್ಕೋತೀನಿ. ಸ್ವಲ್ಪ ಕಷ್ಟ ಪಡೋಕೆ ಸೋಂಬೇರಿತನೂ ಇರೋದ್ರಿಂದ ಜೊತೆಲಿ ಪಡಲ್ಲ. ಅಯ್ಯೋ ಹೋಗುವ ಕಡೆ ಅಂತ. ಎಲ್ಲೂ ಕಷ್ಟ ಆಗ್ಲಿಲ್ಲ, ಊಟ ತಿಂಡಿಗೂ ಕಷ್ಟ ಇಲ್ಲ, ಯಾವ್ದೂ ಕಷ್ಟ ಇಲ್ಲ. ನಿದ್ದೆನೂ ಆಗುತ್ತೆ ಮಧ್ಯಾಹ್ನ ಬೇಕಾರೆ, ಬೆಟ್ಟಕ್ಕೂ ಹೋಗ್ ಬಂದೆ, ಏನು ನಂಗೆ ಕಷ್ಟ ಆಗ್ಲಿಲ್ಲ. ಆ ರಾತ್ರಿ ಮಳೆ ಬಂದಿದೆ, ಅದಕ್ಕೆ ಎಲ್ರಿಗೂ ಕಷ್ಟ ಆಗಿದೆ. ಏನ್ ಮಾಡಕ್ಕಾಗತ್ತೆ ಅದು? ಅದಕ್ಕೆಲ್ಲ ನಾವ್ ಎಕ್ಸ್ಪೆಕ್ಟ್ ಮಾಡ್ದಂಗೆಲ್ಲಾನು ಆಗಲ್ವಲ್ಲ. ಎನಿವೆ, ಅದೇನ್ ಗೊತ್ತಾ, ಕೆಲವೊಂದೆಲ್ಲ ಕ್ಷೇತ್ರ ಮಹಿಮೆನೂ ಇರುತ್ತೆ. ಕಷ್ಟಪಟ್ಟಾದ್ರೂ ಭಗವಂತನ ಒಂಚೂರು ಇಷ್ಟು ಕಷ್ಟಪಡೋಣ ಬಿಡಿ, ಏನೀಗ ನೋಡಕ್ಕೆ ಪರಮಾತ್ಮನ ಅಷ್ಟೋ ಮೈ ನಡಕ್ಬಾರ್ದು ಅಂದ್ರೆ ಏನು ಮೆಂಟಾಲಿಟಿ. ರೆಸ್ಟ್ ನಮ್ಮನ್ ಕೇಳೋರು ಯಾರ? ರೆಸ್ಟ್ ತಗೊಂಡ್ರು ನಮ್ಮನ್ ಕೇಳೋರು ಯಾರಿದ್ದಾರೆ ಇಲ್ಲಿ? ನಿಜವಾಗ್ಲೂ ಹೋಗಕ್ಕಾಗಿ ಹೋಗ್ ಬಂದವ್ರು ನಿಜವಾಗ್ಲೂ ಅದೃಷ್ಟವಂತು ಅಷ್ಟೇ. ನಿಮ್ಮನ್ ನೋಡೇ ಕೈ ಮುಗಿದ್ಬಿಟ್ ಭಗವಂತ ಅನ್ಬಿಟ್ರೆ ಆಯ್ತು. ನಮ್ಮಗಳಿಗೆ ಯೋಗ್ಯತೆ ಇಲ್ಲ, ಕಷ್ಟ ಪಡೋ ಯೋಗ್ಯತೆನೆ ಇಲ್ದೇ ಇರೋದ್ರಿಂದ ತುಂಬಾ ಅದಕ್ ನಾ ತುಂಬಾ ವರ್ಷ ತುಂಬಾ ಸಂಕಟ ಪಡ್ತಾ ಇದ್ದೆ. ಹಿಂಗಿದ್ಯಲ್ಲ, ಇವಾಗ ನಾನೇನು ಅನ್ಕೊಳ್ಳೋದೇ ಇಲ್ಲ. ನನ್ಗೆ ಎಲ್ಲಿದ್ದೀನೋ ಅಲ್ಲೇ ಭಗವಂತ ಅನ್ಕೊಂಡ್ ರಂಗನಾಯ್ಕಿ ಮಾಮಿ ಹೋಗ್ಲಿಯಾ? ಹೋಗಿಲ್ಲ. ನಾವಳೆಲ್ಲ ವರ್ಸಾಕ್ ರಂಗನಾಯ್ಕಿ ಮಾಮಿ, ವಿಜಯ್ ರಾಘವನ್ ಮಾಮ. ಅದೇ ನಾನ್ ಹೋದಾಗ ಎಂಜಾಯ್ ಮಾಡ್ತೀನಿ ಖಂಡಿತ. ಇಫ್ ಐ ಗೋ ದೇರ್ ಕಂಪ್ಲೀಟ್ಲಿ ಐ ಇನ್ವಾಲ್ವ್. ಹೋಗಕ್ಕೆ ಸ್ವಲ್ಪ ಹೆಸಿಟೇಷನ್. ರಶ್ ಇಲ್ದೇ ಇರೋ ಕಡೆ ಎಲ್ ಬೇಕಾದ್ರೂ ಹೋಗ್ತೀನಿ ನಿಧಾನಕ್ಕೆ, ಯಾಕಂದ್ರೆ ನಂಗೆ ನಡೆಯೋದು ನಿಧಾನ ಸ್ವಲ್ಪ. ಈಗಿನ ಕಾಲದಲ್ಲಿ ಆತರ ಇಟ್ಕೊಂಡ್ರೆ ಎಲ್ಲ ಹೋಗಕ್ಕಾಗಲ್ಲ. ಯು ಟೇಕ್ ಎನಿ ರೆಸಾರ್ಟ್ ಆರ್ ಎನಿ ಥಿಯೇಟರ್, ಎನಿ ಶಂಕರ ಇದು ಡ್ರಾಮಾ ಇದೆಲ್ಲ ನಡೆಯುತ್ತೆ ನೋಡಿ ಅಲ್ಲಿ JP Nagar ಅಲ್ಲಿ. ಎನಿಥಿಂಗ್ ದಟ್ ಯು ಟೇಕ್, ಎವ್ರಿಥಿಂಗ್ ಇಸ್ ರಶ್, ಕ್ರೌಡೆಡ್. ರಶ್ ಇವಾಗ ದಿವ್ಯ ದೇಶಗಳಿಗೆ ಹೋಗ್ತೀವಿ, ಒಂದ್ ಸ್ವಲ್ಪ ರಶ್, ಅದು ಓಕೆ. ನಾಟ್ ದ ಹ್ಯೂಜ್ ಈಗ ಆ ತರ ರಶ್ಗಳಿದ್ರೆ ನನ್ ಕೈಲಾಗಲ್ಲ. ತಳ್ಳಿ ತಳ್ಳಿ ಮಾಡಿ ಇದ್ರೆ ನಂಗ್ ಭಯ, ನನ್ ಕೈಲಾಗಲ್ಲ. ಬಟ್ ಕುಂಭಮೇಳದ ಮುಂದೆ ಇದೆಲ್ಲ ಏನೂ ಇಲ್ಲ. ಶೈಲಾ ಆಂಟಿ, ಇವರು ಸುಜಾತ ಮಾಮಿ, ನಾನು ಎಲ್ಲ ಫೇಸ್ ಮಾಡಿದೀವಲ್ಲ. ಕುಂಭಮೇಳದ ರಶ್ ಮುಂದೆ ಇಟ್ ಇಸ್ ನಥಿಂಗ್. ಎಲ್ಲೋ ಒಂದು ಮೂಲೆನು ಕಾಲ್ ಭಾಗ ಕಡಗಳವು ಅಂತಾರಲ್ಲ ಆತರ ಇತ್ತು ಕುಂಭಮೇಳಕ್ಕೆ ಅಲ್ವಾ? ನಿಜವಾಗ್ಲೂ ಈಗ್ಲೂ ಅನ್ಸುತ್ತೆ, ನನಸ ನಿಜವಾಗ್ಲೂ ಹೋಗ್ ಬಂದ್ವಾ ನಾವುಗಳು? ಡಿಡ್ ಇಟ್ ಹ್ಯಾಪನ್ ರಿಯಲಿ ಇನ್ ಅವರ್ ಲೈಫ್ ಅನ್ನೋ ತರ ಅಚೀವ್ಮೆಂಟ್ ಅದು. ಬೆಳವಾಡಿ ಪ್ರಶಾಂತ್ ಭಟ್ರು ಇದಾರಲ್ಲ, ಈಗ 1 ವರ್ಷದಲ್ಲಿ ಪಾಪ ಅವ್ರ ಚಿಕ್ಕಪ್ಪ ಕಾಣೆ ಆದವರು. 1-1.5 ವರ್ಷ ಆಯ್ತು. ಮತ್ತೆ ಸಿಕ್ಕಿದ್ರು. ಕುಂಭಮೇಳದಲ್ಲಿ ಕಾಣೆ ಆದವರು. ಅಯ್ಯೋ ರಾಮ, ಆತರ ಎಷ್ಟೋ ಫ್ಯಾಮಿಲಿ ಕಳೆದೇ ಹೋಗಿದ್ದಾರೆ. ಎಷ್ಟೋ ಅಲ್ಲ, ಅವ್ರಿಗ ವಯಸ್ಸಾಗಿತ್ತ? ತುಂಬಾ ವಯಸ್ಸಾಗಿತ್ತು.
ಸ್ವಲ್ಪ ಮತ್ತ ಬುದ್ಧಿ ಭ್ರಮಣ. ಆದ್ರಿಂದ ಕಷ್ಟ ಆಗಿದೆ. ಆತ್ಮನಿವೇದನೆ ಕೊನೆ. ಹೌದಾ? ನಾರಾಯಣ. ಎಲ್ಲ ಇನ್ಮೇಲಿಂದ ಆದಷ್ಟು ಈಸಿ ವೇ ಆಫ್ ಲೈಫ್ ಮಾಡ್ಕೋಬೇಕಷ್ಟೇನೆ. ಯಾಕಂದ್ರೆ ಆಮೇಲೆ ಸಫರ್ ಮಾಡೋದು ನಾವೇ ಆಗುತ್ತೆ. ಬಟ್ ಹೋಗೋರು ಹೋಗಿ ನಿಮ್ಮನ್ನ ನೋಡಿ ನಾವ್ ಒಂದ್ಸಲ ಹೋಗಿದ್ರಾ ಅಂತ ಎನ್ಕ್ವೈರಿ ಮಾಡಿ ಏನೇನಾಯ್ತು ಅಂತ ವಿದ್ಯಮಾನಗಳನ್ನ ತಿಳ್ಕೊಂಡು ಹೋದಷ್ಟೇ ಸಂತೋಷ. ಏನು ಯಾವ್ದಕ್ಕೂ ಕೊರೆ ಇಲ್ಲ. ಪರಮಾತ್ಮ ಎಲ್ರಿಗೂ ಅವ್ರದ್ದೇ ಆದಂತಹ ದಾರ್ಢ್ಯತೆ, ಶಕ್ತಿ, ಇತಿ ಮಿತಿ, ಮೆರಿಟ್ಸು ಡಿಮೆರಿಟ್ಸು ಎಲ್ಲ ಕೊಟ್ಟಿದ್ದಾನಲ್ವಾ. ಎಲ್ಲಾರ್ಗು ಎಲ್ಲ ಸೌಖ್ಯಗಳು ಕೊಟ್ಟಿದ್ದಾನೆ, ಅನುಭವಿಸೋದು. ಅಷ್ಟು ಶೈಲಾಟಿ ನಡೀತಾ ಹೋಗಿ ಬಂದಿದಾರಲ್ಲ, ಆಶ್ಚರ್ಯ ನನಗೆ. ಒಂದ್ ಹೆಜ್ಜೆ ನಡೀಲಿಲ್ಲ ಮಾಮ ಅಂತ. ನಡೀಲಿಲ್ಲ, ದೇವಸ್ಥಾನದ ಬಾಗ್ಲಿಗೆ ಬಿಟ್ರು. ಅದ್ಯಾರದು? ಯಾರೋ ಅವ್ರು ನಿಂತ್ಕೋಬೇಕು. ಯಾರೋ ತಿಳಿದವ್ರ ಜೊತೆ. ಇರ್ಲಿ, ಹೇಳ್ಬೇಡಿ, ಆಮೇಲೆ ರಹಸ್ಯವಾಗಿ ಹೇಳಿ, ನಾವು ಬರ್ತೀವಿ ನಿಮ್ ಜೊತೆ. ಅದೇ ಅವ್ರಿಗೆ ಜೊತೆಲಿ ಕರ್ಕೊಂಡ್ ಹೋಗಿದ್ರು, ಹಂಗಾಗಿ ಅವ್ರು ಯಾರೋ DIG ಬಂದಂತೆ ಅವ್ರ ಜೊತೆ ಹೋಗಿದ್ವಿ. ಸಾಮಾನ್ಯವಾಗಿ 2 ಮೈಲ್ ಹಿಂದೆನೆ ನಿಲ್ಸ್ಬಿಡ್ತಾರೆ ಕಾರು ಗೀರು ಎಲ್ಲ ಮಾಡಿದ್ರೆ. ಪೊಲೀಸ್ ಸ್ಟೇಷನ್ ಹತ್ರ ಗಾಡಿ ನಿಲ್ಸ್ಬಿಟ್ಟು ಅವ್ರದನ್ನ ಪೊಲೀಸ್ ಕಾರಲ್ಲಿ ಕರ್ಕೊಂಡು ಹೋದ್ರು. ನಾವು DIG ಅಂತ ಹೇಳದ್ಮೇಲೆ ನಿಂಗ್ ಗೊತ್ತಾಗಿರ್ಬೇಕು VIP ಎಂಟ್ರೆನ್ಸ್ ಅದು ಅಂತ. ಅದೇ ಇರುತ್ತರ ಏನು. ಯಾಕಂದ್ರೆ ಈಗ ಸಾಮಾನ್ಯವಾಗಿ ವೈರ್ಮುಡಿಗೆ ಹೋಗೋರು 2 ದಿನ ಮುಂಚೆನೆ ಹೋಗಿ ಊರ್ ಸೇರ್ಕೊಂಡಿರ್ತಾರೆ ಭಯಕ್ಕೆ. ಅವರು ಒಳಗಡೆ ನಡೆಯಕ್ ಆಗಲ್ಲ, ಕಷ್ಟ ಅಂತ. ಅದರ ಏನೇನೋ ಇರುತ್ತೆ. ಇವ್ರು ನೋಡಿದ್ರೆ 6 ಗಂಟೆಗೆ ಇಲ್ಲಿ ಬಿಟ್ಬಿಟ್ಟು ಅಷ್ಟ ಹತ್ರ ಹೋಗಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಸಿಗುತ್ತೆ, ಏನ್ ತೊಂದ್ರೆ ಇಲ್ಲ. 2 ದಿವಸ ಮುಂಚೆ ಹೋಗಿ ಕೂತ್ಕೊಳಕ್ ಮನೆ ಇದ್ರೆ ಪರವಾಗಿಲ್ಲ, ಯಾರು ಇಲ್ದೇ ಇರೋರ್ಗೆ ಏನ್ ಮಾಡಕ್ಕಾಗುತ್ತೆ? ಯಾರ ಮನೆಗೆ ಹೋಗಿ ಕೂತ್ಕೊಳ್ಳೋದು ನಾವು? ಮನೆಗೆ ಹೋಗಿ ಕೂತ್ಕೊಳ್ಳೋದು. ಅಮ್ಮ ಎಷ್ಟ್ ವರ್ಷ ಹೋಗಿದಾರ್ ಗೊತ್ತಾ, ಹಂಗೆ 1 ದಿನ 2 ದಿನ ಮುಂಚೆ. ಅವ್ರು ತೇರು ನಮಸ್ಕಾರ ಮಾಡ್ಕೊಂಡ್ ಬರ್ತೀನಿ, ತಿರ್ಗಾ ಹೋಗಿ ತೇರ್ಗೂ ಹೋಗ್ಬಿಟ್ ಬಂದಿರ್ತಾರೆ. ಅಯ್ಯೋ ಅಮ್ಮ ತುಂಬಾ ಎಲ್ಲಾ ಮಾಡಿದಾರಪ್ಪ ನಿಜವಾಗ್ಲು ನಮ್ಮಮ್ಮ. ಅಷ್ಟೇ, ಅವ್ರನ್ನೇ ನಮಸ್ಕಾರ ಮಾಡಿ ಎಲ್ಲ ನೀವು ಮಾಡ್ದಂಗಾಯ್ತು. ಅಷ್ಟೇ 4-5 ಸಲ ಹೋಗಿದ್ದಾರೆ ಬದ್ರಿಗೆ ನಮ್ಮಮ್ಮ. ನಾರಾಯಣ ಆಶೀರ್ವಾದ. ಅದು ಸುಜಾತ ಮಾಮಿ ಜಾತಿ ಬಾಳುವೆ. ಲಿಟ್ರಲಿ ಕಾಲಲ್ಲಿ ಚಕ್ರಾನೇ ಇದ್ದಿದ್ದು ನಮ್ಮಮ್ಮಂಗೆ. ಅದೇ ಅದು ಇನ್ನೊಂದೇನ್ ಗೊತ್ತಾ, ಎಲ್ರಿಗೂ ಮಾಡಕ್ಕೂ ಆಗಲ್ಲ. ಪರಮಾತ್ಮನ ಅನುಗ್ರಹ ಇರ್ಬೇಕಷ್ಟೆ. ಇದು ಇವ್ರು ಹೋಗೋದಲ್ಲ, ಇವ್ರು ಹೋಗೋದು ಅಂದ್ಕೊಂಡಿದೀರಾ ನೀವು? ಅವನ್ ಸಂಕಲ್ಪ ಅವ್ನ್ ಕರ್ಸ್ಕೊಂಡಿದಾರೆ, ಹೋಗಿದ್ದೀರಾ ನೀವು ಅಷ್ಟೇ. ಹೋಗದೇ ಇಲ್ಲ ಅಂತಾನೆ ಅನ್ಕೊಂಡಿದ್ದಿ ಸಲ. ಈ ಸಲ ಹೋಗದೇ ಇಲ್ಲ, ನಾನು ಹೋಗಲ್ಲ ಅಂತಾನೆ ಅನ್ಕೊಂಡಿದ್ದು. ರಾತ್ರಿ 10 ಗಂಟೆಗೆ ಡಿಸೈಡ್ ಮಾಡ್ದೆ. ಅದು ಬೆಳಿಗ್ಗೆ ಬೇಗ ಎಚ್ಚರ ಆದ್ರೆ ಮಾತ್ರ ಹೋಗ್ತೀನಿ, ಇಲ್ಲಿ ಹೋಗಲ್ಲ ಅನ್ಕೊಂಡೆ. ಬಟ್ಟೆನೂ ಇಟ್ಕೊಂಡಿರ್ಲಿಲ್ಲ, ಏನೋ ತೆಗ್ದಿಟ್ಕೊಂಡು ರೆಡಿ ಮಾಡ್ಕೊಂಡು ಏನೂ ಇಟ್ಕೊಂಡಿರ್ಲಿಲ್ಲ. 3 ಗಂಟೆಗೆ ಎಚ್ಚರ ಆಯ್ತು, ಎದ್ ಕೂತ್ಕೊಂಡೆಲ್ಲ ಆಮೇಲೆ ಹೋಗಿದ್ದೆ ಆಯ್ತು ಕೊನೆಗೆ. ಅದೇ ಅದ ಕರೆ ಸರಿಯಾಗಿದ್ರೆ, ಪರಮಾತ್ಮನ ಒಂದು ಕರೆ ಸರಿಯಾಗಿದ್ರೆ ಹೋಗ್ತೀರಾ ಬರ್ತೀರಾ. ನಮ್ ಕೈಯಲ್ಲಿ ಏನೂ ಇಲ್ಲ, ಇದೆಲ್ಲ ಅವ್ನ್ ಮಾಡಿಸ್ಬೇಕು, ಅದಾಗತ್ತಷ್ಟೇ. ನಾನು ಆತ್ಮನಿವೇದನೆ ಒಂದಿದೆ. ಬಸ್ಸಲ್ಲಿ ನಡ್ಕೊಂಡು ಹೋಗಿದ್ದೀನಿ. ಬಸ್ 13-14 ವರ್ಷ ಹೋಗಿದ್ದೀನಿ. 24ರಲ್ಲಿ ತಿರ್ಚಿಗೆ ಹೋದ್ನಲ್ಲ, ಅವಾಗ್ಲಿಂದ ತಪ್ಪಷ್ಟೇ. ನಾನು ಕಂಟಿನ್ಯೂಸ್ ಆಗಿ ಹೋಗಿದ್ದೀನಿ. ನಡ್ಕೊಂಡು ಹೋಗ್ಬೇಕು ನೀವ್ ಹೇಳ್ದಂಗೆ. ನೀವ್ ಹೋಗ್ಲಿಲ್ಲ ಅಂದ್ರೆ ವೈರ್ಗೂ ಇಲ್ಲ, ಮುಡಿನೂ ಇಲ್ಲ. ಪ್ರತಿ ತಪ್ಪಿ ಬಿಟ್ಕೊಟ್ಟಿದೀರಾ. ಬರೋದೇ ಇಲ್ಲ, ಪ್ರತಿ ವರ್ಷನೂ ನುಸ್ಬಿಟ್ಟೆ ಬರೋದು. ವೆರಿ ಗುಡ್. ಏದೋ 2 ವರ್ಷ ಫ್ರೀಯ 2 ಚೆಲ್ಲೆಪಿಳ್ಳೆ ಅಂತ ಬಿಟ್ಕೊಟ್ಟಿದೀರಾ ಅಲ್ವಾ? ಒಂದ್ 2-3 ಸಲ VIP ಬಂದ ತಕ್ಷಣ ಅವ್ರ ಜೊತೆ ಹೋಗ್ಬಿಟ್ಟೆ. VS ಆಚಾರ್ಯ ಹೆಂಡತಿಯ ಜೊತೆ ಕೈ ಹಿಡ್ಕೊಂಡು ಹೊರಗಡೆ ಹೋಗ್ಬಿಟ್ಟಿದ್ದೆ. 8:30 ಗೊತ್ತಾಯ್ತು. ಅಂತದ್ರೆಲ್ಲ ನಮ್ಮ ಪ್ರೇಮ ಮಾಮಿ ಎಕ್ಸ್ಪರ್ಟ್ ಬಿಟ್ರಿಲ್ಲ ಅವರು. ಏನೋ ಭಗವಂತನ ಆಶೀರ್ವಾದ. ಆಗ್ಲಿ ಮಾಮಿ, ಮಾಡಿ, ಚೆನ್ನಾಗ್ ಮಾಡಿ. ಆತ್ಮನಿವೇದನೆ ಹೇಳ್ತಾ ಇದ್ನಾ, ಎಲ್ಲಿವರೆಗೂ ನಿಲ್ಸಿದ್ದೆ? ಸತ್ಯ ಭಕ್ತಿ ಶುರು ಮಾಡ್ಬೇಕು. ಸತ್ಯ ಶುರು ಮಾಡ್ಬೇಕಾ? ಐ ಥಿಂಕ್ ದಾಸ್ಯ ಮುಗೀತು ಅನ್ಸುತ್ತಲ್ವಾ? ಈಗ ಇವ್ರು ಹೇಳ್ದಂಗೆ, ಆಳ್ವಾರಗಳದ್ದು ಶೈಲಾ ಮಾಮಿ ಹೇಳ್ದಂಗೆ ಸುಮ್ನೆ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ನೋಟ್ಸ್ ನ ನಿಮ್ಮೆಲ್ರಿಗೂ ಕಳಿಸ್ತೀನಿ, ಆಯ್ತಾ? ಬಿಕಾಸ್ ಐ ಆಮ್ ಡಿಕ್ಟೇಟಿಂಗ್. ನಾನು ಸಖ್ಯಂ ಆತ್ಮನಿವೇದನ ಅಲ್ಲಿವರೆಗೂ ಡಿಕ್ಟೇಟ್ ಮಾಡ್ತೀನಿ. ಬೇಗ ಹೋಗ್ಬೋದು ಮಾಮ ಒಂಚೂರು.
ನೀವ್ ಕೊಟ್ಬಿಟ್ರೆ ಅಂತ ಲಾಸ್ಟ್ ಕ್ಲಾಸ್ ಅವ್ರು ಹೇಳಿದ್ರು. ನಂಗೂ ಓಕೆ ಕರೆಕ್ಟ್ ಅನ್ನಿಸ್ತು. ನೀವೇ ಆಳ್ವಾರಗಳ ಬಗ್ಗೆ ನಿಮಗ್ ತಿಳಿದೇ ಇದೆ. ಎಕ್ಸ್ಪ್ಲನೇಷನ್ ಅಲ್ಲಿ ಕೊರೆ ಇಟ್ಕೊಳ್ಳಲ್ಲ, ಖಂಡಿತ ಮಾಡ್ತೀನಿ. ಬಟ್ ಡಿಕ್ಟೇಷನ್ ನಿಲ್ಸ್ಬಿಡ್ತೀನಿ. ಆತ್ಮ ನಿವೇದನ ಮಾಡಿದ ತಕ್ಷಣ ನಿಲ್ಸ್ಬಿಡ್ತೀನಿ. ಬಟ್ ಎಲ್ರು ದಯವಿಟ್ಟು ನೋಟ್ಸ್ ತಗೋಬೇಕು, ನಾನು ಕಳಿಸ್ತೀನಿ ನಿಮ್ಗೆಲ್ಲ. ಈಗ ಸಖ್ಯಂ ಎಲ್ಲಿವರೆಗೂ ಆಗಿತ್ತು? ಶುರು ಮಾಡ್ಬೇಕು, ನೋಟ್ಸ್ ಸ್ಟಾರ್ಟ್ ಮಾಡು. ಸಖ್ಯ ಭಕ್ತಿನ್ ಬಿಟ್ಟು ಕೃಷ್ಣ ಸುಧಾಮ ನಾವ್ ಎಕ್ಸ್ಪ್ಲನೇಷನ್ ಒಂದ್ ಮಾಡ್ಬಿಟ್ಟು ಎಲ್ಲ ಮಾಡಿ ಬಿಟ್ಟಿದ್ದೆ. ನೋಟ್ಸ್ ಸ್ಟಾರ್ಟ್ ಮಾಡ್ಬೇಕು. ಓಕೆ. ಸಖ್ಯ ಭಕ್ತಿ ಗೆಳೆತನವೆಂಬುವುದು ಸ್ನೇಹದ ಅನುಭವವನ್ನು ಪಡೆಯುವುದು ಕೂಡ ಸ್ನೇಹದ ಅನುಭವವನ್ನು ಪಡೆಯುವುದು ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಭಕ್ತಿಗೆ ಹೋಲಿಸಲ್ಪಟ್ಟಿದೆ. ಗೆಳೆತನವೆಂಬುದು ಸ್ನೇಹದ ಅನುಭವವನ್ನು ಪಡೆಯುವುದು ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಭಕ್ತಿಗೆ ಹೋಲಿಸಲ್ಪಟ್ಟಿದೆ. ಫುಲ್ ಸ್ಟಾಪ್. ಅದೇ ಸ್ನೇಹ ಅನ್ನೋದು ಒಂದು ಭಕ್ತಿಯ ದೃಷ್ಟಿಗೆ ಅದನ್ನ ತಗೊಂಡು ಆ ಮಟ್ಟಕ್ಕೆ ಅದು ಹೋಗಿದಾರಿಯೇ ಹೊರತು ಏದೋ ಒಂದು ಟೈಮ್ ಬೀಯಿಂಗ್ ಒಂದು ಆಸರೆ ನನಗೆ ಅದು ಒಬ್ಬ ಸ್ನೇಹಿತ ಅಥವಾ ಒಬ್ಳು ಸ್ನೇಹಿತೆ ಆ ಒಂದು ರೀತಿಯಲ್ಲ. ಮೋಕ್ಷದೆಡೆಗೆ ಆ ಸ್ನೇಹ ನಮ್ಮನ್ನ ಬೆಳೆಸ್ಬೇಕು. ವೇಲುಕುಡಿ ಮಾಮ ಹೇಳ್ತಾರಲ್ವಾ, ஒரு கல்யாணத்து வீட்டுல 4 காரிய போட்டுட்டு நீங்க உட்காந்துட்டு ಬನ್ನಿ ಎಲ್ರು ಬನ್ನಿ, ಹತ್ರ ಬನ್ನಿ, 4 ಭಗವದ್ ವಿಚಾರ ಹೇಳ್ತೀನಿ ಬನ್ನಿ ಅಂದ್ರೆ யார் முன்னாடி வந்து கேட்கிறாளோ அவதான் உண்மையான ಸ್ನೇಹಂ ಪಡೆತವ ಅಂತ ಹೇಳ್ತಾರೆ. ಹಾಗಾದ್ರೆ ಮಿಕ್ಕಿದವ್ರ ಸ್ನೇಹಿತರೆ ಆದ್ರೂ ಶತ್ರುಗಳು ಅಂತ. ಛಾಂದೋಗ್ಯೋಪನಿಷತ್ ಅದನ್ನೇ ಹೇಳೋದು. ಎಂತಹ ಸಂಬಂಧವಾದ್ರೂ ಭಗವತ್ ಸಂಬಂಧಿಯಾದ ಸಂಬಂಧ ಗಟ್ಟಿಯಾಗಿ ನಿಲ್ಲುತ್ತೆಯೇ ಹೊರತು ಇನ್ಯಾವ ಸಂಬಂಧಗಳು ಅವ್ರ ಸಂಬಂಧಿ ಅನ್ನಿಸ್ಕೊಳಲ್ಲ. ಅವರಲ್ಲಿ ಆ ಒಂದು ರಮ್ಯತೆ ಇಲ್ಲ ಅಂದ್ರೆ, ಪರಮಾತ್ಮನ ವಿಚಾರದಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲ ಅಂದ್ರೆ ಅವ್ರಿಗೆ ಋಣ ಕಡಿತು ಅಂತ ಅರ್ಥ. ತಿಳ್ಕೊಂಡ್ಬಿಡಿ. ಇನ್ಫ್ಯಾಕ್ಟ್ ಅವ್ರು ಇನ್ನೂ ಕಠೋರವಾಗಿ ಹೇಳ್ತಾರೆ, ಅವ್ರಿಗೆ ಶ್ರಾದ್ದವೇ ಮಾಡ್ಬಿಡ್ಬೋದು ನಾವು. ದಟ್ ಮೀನ್ಸ್ ಟು ಸೇ ಯು ಕ್ಯಾನ್ ಕಂಪ್ಲೀಟ್ಲಿ ಟೇಕ್ ಔಟ್ ದೆಮ್ ಔಟ್ ಆಫ್ ಯುವರ್ ಲೈಫ್ ಅಂತ. ಹೆತ್ತ ಮಕ್ಕಳೇ ಆಗಿರ್ಬೋದು, ಜನ್ಮ ಕೊಟ್ಟ ತಂದೆ ತಾಯಿನೇ ಆಗಿರಬಹುದು, ಕೂಡ ಬೆನ್ನಲ್ಲಿ ಹುಟ್ಟಿದವರು ಆಗಿರಬಹುದು, ಮತ್ತೆ ಯಾರೇ எப்பேற்பட்ட உறவினராயிருந்தாலும் ಭಗವದ್ ವಿಷಯದಲ್ಲಿ ಅವರಿಗೆ ನಾಟಮೇ ಬರಲೇ. ಒಂದು ವಯಸ್ಸಾದ್ಮೇಲೆ ಅವರಿಗೆ ಪರಮಾತ್ಮನ ವಿಚಾರಧಾರೆಗಳಲ್ಲಿ ಮನಸ್ಸೇ ಬಂದಿಲ್ಲ ಅಂದ್ರೆ ಅಂತ ಸಂಬಂಧವನ್ನ ಮನಸಾರೆ ಕಡ್ಕೊಂಡು ಶ್ರಾದ್ದವನ್ನ ಮಾಡು ಅಂತ ಹೇಳ್ತಾರೆ. ಅಂದ್ರೆ ನೀನ್ ಅವಳಂದು ಬೆಲಗಿ ಇರು ಅಂತ ಅರ್ಥ ಆಯ್ತಾ. ನಾಂಬ ಬೆಲಗಿ ಇರ್ಕಣೋ ಅವಗಿட்ட ಇருந்து. ಯಾಕಂದ್ರೆ ಬರ್ತಾ ಏನಾಗುತ್ತೆ ಅಂದ್ರೆ ದಿ ಇನ್ಫ್ಲೂಯೆನ್ಸ್ ಸೋ ಮಚ್. ನಮ್ಮ ಭಗವದ್ ವಿಚಾರದಲ್ಲಿ ನಮ್ಗೆ ಆಸೆ ಇರೋದನ್ನು ಅವರು ಕ್ಷೀಣಿಸ್ಬಿಡ್ತಾರೆ. ಇದು ಸಖ್ಯದಲ್ಲಿ ತುಂಬಾ ಮುಖ್ಯ ಇದು. ಯಾಕಂದ್ರೆ ಸಖ್ಯದಲ್ಲೇ ನಾವು ತುಂಬಾ ಓಪನ್ ಆಗಿರ್ತೀವಿ. ತುಂಬಾ ಒಂಥರ ಪರವಾಗಿಲ್ಲ, ನಮ್ಮ ಗೆಳೆತನ ಅಲ್ವಾ ಇದು ಅನ್ನೋ ತರ ಇರ್ತೀವಿ. ಸರಿಯಾದ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಆದ್ರೆ ಮನುಷ್ಯ ಎಷ್ಟೇ ನಾನು ಭಾರಿ ಸೆಲ್ಫ್ ಸ್ಯಾಟಿಸ್ಫೈಡ್, ಸೆಲ್ಫ್ ಕಂಟೆಂಟ್, ನನ್ನನ್ನು ಯಾರು ಆಡ್ಸಕ್ ಸಾಧ್ಯ ಇಲ್ಲ ಅಂದ್ರುವೆ ನಮ್ಗೆ ಅವಲಂಬನೆ ಅನ್ನೋದು ಸ್ವಾಭಾವಿಕ ಗುಣವಾಗಿದೆ. ಅಷ್ಟು ಬೇಗ ನಾವು ನಮ್ಮ ಒಂದು ವಲಯದಲ್ಲಿ ನಾವು ನಿಲ್ಲಲ್ಲ. ಡಿಸ್ಟ್ರಾಕ್ಟಿವ್ ಮೈಂಡ್ ಆಲ್ವೇಸ್ ಹ್ಯಾವ್ ದ ಡಿಪೆಂಡೆನ್ಸಿ ಅಂಡ್ ಇನ್ಫ್ಲೂಯೆನ್ಸ್ ಆಗಿಯೇ ಇರುತ್ತೆ ಖಂಡಿತವಾಗ್ಲು. ಹಂಗಾಗಿ ಆ ಗೆಳೆತನ ತುಂಬಾ ಮುಖ್ಯ ಆಗುತ್ತೆ. ಬಿಕಾಸ್ ವಿ ಪೀಪಲ್ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಜಗತ್.
ಜಗತ್ ಇಸ್ ಗೆಟಿಂಗ್ ಇನ್ಫ್ಲೂಯೆನ್ಸ್ಡ್ ಬೈ ಅಸ್. ಸೊ ಈ ಒಂದು ಮ್ಯೂಚುಯಾಲಿಟಿ ಬಿಟ್ವೀನ್ ಜಗತ್ ಅಂಡ್ ನೀವು ಅನ್ನೋದೇ ಒಂದು ದೊಡ್ಡ ಸತ್ಯ. ವ್ಯಕ್ತಿಗತವಾಗಿ ಇಂಥವರು ಇನ್ಯಾರು XYZ ಬೇಕಿಲ್ಲ, ಜಗತ್ತು ನಿಮಗೆ ಸಖ್ಯ, ನೀವೇ ಜಗತ್ತಿಗೆ ಸಖ್ಯ. ಸೊ ಆ ಇಂಟರ್ಡಿಪೆಂಡೆನ್ಸಿ ಅನ್ನೋದು ಖಂಡಿತವಾಗ್ಲೂ ಮನುಷ್ಯನಿಗೆ ಇರೋದ್ರಿಂದ ಕರೆಕ್ಟ್ ಆದ ಸಖ್ಯ ಅನ್ನೋದೇ ನಿಜವಾಗ್ಲೂ ಭಕ್ತಿಗೆ ಅದನ್ನ ಹೋಲಿಸಲ್ಪಟ್ಟಿದೆ ಅಲ್ವಾ. ಸೊ ನಮ್ ಫ್ರೆಂಡ್ಶಿಪ್ ಎಂಥದ್ದು? ಮೋಸ್ಟ್ ವ್ಯಾಲ್ಯೂಬಲ್ ಫ್ರೆಂಡ್ಶಿಪ್. ನೆಕ್ಸ್ಟ್ ಬರ್ಕೊಳ್ಳಿ, ಸ್ನೇಹವೆಂಬ ಸ್ನೇಹವೆಂದರೆ ಕೇವಲ ನಿನ್ನೆ ನೋಡಿ ಇಂದು ಮರೆಯುವುದಲ್ಲ. ಸ್ನೇಹವೆಂದರೆ ಕೇವಲ ನಿನ್ನೆ ನೋಡಿ ಇಂದು ಮರೆಯುವುದಲ್ಲ. ಸ್ನೇಹವೆಂಬ ಅಲೌಕಿಕ ಪ್ರಜ್ಞೆಯು ಪರಮಾತ್ಮನ ಅರಿವನ್ನು ಮೂಡಿಸಿ, ಸ್ನೇಹವೆಂಬ ಅಲೌಕಿಕ ಪ್ರಜ್ಞೆಯು ಪರಮಾತ್ಮನ ಅರಿವನ್ನು ಮೂಡಿಸಿ ನಿರೀಕ್ಷಣೆಯೇ ಇಲ್ಲದ ಶುದ್ಧ ಸತ್ವಮಯವಾದ ಸಾನ್ನಿಧ್ಯವನ್ನು ಅನುಭವಿಸುವುದೇ ಸಖ್ಯ ಭಕ್ತಿ. ಸ್ನೇಹವೆಂಬ ಅಲೌಕಿಕ ಪ್ರಜ್ಞೆ ಪರಮಾತ್ಮನ ಅರಿವನ್ನು ಮೂಡಿಸಿ ನಿರೀಕ್ಷಣೆಯೇ ಇಲ್ಲದ ಶುದ್ಧ ಸತ್ವಮಯವಾದ ಸಾನ್ನಿಧ್ಯವನ್ನು ಅನುಭವಿಸುವುದೇ ಸಖ್ಯ ಭಕ್ತಿ. ಉನ್ನತ ಮಟ್ಟದ ಸಹವಾಸ ಹೊಂದಿದ್ದರೆ ಸಾಲದು. ಉನ್ನತ ಮಟ್ಟದ ಸಹವಾಸ ಹೊಂದಿದ್ದರೆ ಸಾಲದು. ಉತ್ತಮೋತ್ತಮ ಸ್ನೇಹ ಸಂಪರ್ಕದ ಉನ್ನತ ಮಟ್ಟದ ಸಹವಾಸ ಹೊಂದಿದ್ದರೆ ಸಾಲದು. ಉತ್ತಮೋತ್ತಮ ಸ್ನೇಹ ಸಂಪರ್ಕದ ಆಲೋಚನೆಯ ಹೊಳೆಯು ಹರಿದರೆ ಆ ಗೆಳೆತನವು ಭಕ್ತಿಯಾಗಿ ಮಾರ್ಪಾಡಾಗುತ್ತದೆ. ಈ ರೀತಿ ಒಂದು ಹಂತದ ಸ್ನೇಹವು ಅತಿ ಉತ್ಕೃಷ್ಟವಾದ ಹಂತಕ್ಕೆ ಕರೆದೊಯ್ಯುವುದು. ಈ ರೀತಿ ಒಂದು ಹಂತದ ಸ್ನೇಹವು ಅತಿ ಉತ್ಕೃಷ್ಟವಾದ ಹಂತಕ್ಕೆ ಕರೆದೊಯ್ಯುವುದು ನಿರೀಕ್ಷಣೆಯೇ ಇಲ್ಲದಿರುವ ತನದಿಂದ ಮಾತ್ರ ಸಾಧ್ಯ. ಇಲ್ಲದಿರುವ ತನದಿಂದ ಮಾತ್ರ ಸಾಧ್ಯ. ಸ್ನೇಹ ಸಂಪರ್ಕದ
ಆಲೋಚನೆಯ ಹೊಳೆಯು ಹರಿದರೆ ಆ ಗೆಳೆತನವು ಭಕ್ತಿಯಾಗಿ ಮಾರ್ಪಾಡಾಗುತ್ತದೆ. ಈ ರೀತಿ ಒಂದು ಹಂತದ ಸ್ನೇಹವು ಅತಿ ಉತ್ಕೃಷ್ಟವಾದ ಹಂತಕ್ಕೆ ಕರೆದೊಯ್ಯುವುದು ನಿರೀಕ್ಷಣೆಯೇ ಇಲ್ಲದಿರುವ ತನದಿಂದ ಮಾತ್ರ ಸಾಧ್ಯ. ಯಾವ ಪ್ರೀ ಕನ್ಸ್ಟ್ರೇಂಟ್ಸ್ ಇಂಥವ್ರ ಜೊತೆ ನಾನ್ ಮಾತಾಡ್ತಾ ಇದ್ದೀನ, ಫ್ರೆಂಡ್ಶಿಪ್ ಬೆಳೆಸ್ತಾ ಇದ್ದೀನ, ಅವರಿಂದ ಏನಾದ್ರೂ ಕಲ್ಸ್ ತಗೋಬೇಕು ಅಥವಾ ಏನಾದ್ರೂ ಸಮಥಿಂಗ್ ವ್ಯಾಲಿಡ್ ಅವರಿಂದ ಅಂದ್ರೆ ನಾನ್ ನನ್ನ ಫ್ರೆಂಡ್ಶಿಪ್ ನ ಮುಂದುವರಿಸ್ಬೇಕು. ಕೆಲವರು ಆ ದೃಷ್ಟಿಕೋನದಲ್ಲಿ ಫ್ರೆಂಡ್ಶಿಪ್ ಮಾಡ್ತಾರೆ. ಪ್ರಾಬಬ್ಲಿ ನಿಮಗೂ ಅದು ಅನುಭವ ಆಗಿದೆ ಅಂತ ನಾನ್ ತಿಳ್ಕೊತೀನಿ ಅಲ್ವಾ. ಸಮಥಿಂಗ್ ನಿಮ್ಮಿಂದ ಗಿಟ್ಟುತ್ತೆ ಅಂದ್ರೆ ನಿಮಗ್ ಮಣೆ ಹಾಕ್ತಾರೆ, ನಿಮ್ಮನ್ ಪುನಸ್ಕರಿಸ್ತಾರೆ, ನಿಮ್ಮ ಕಾಲ್ ಹಿಡಕ್ಕೂ ರೆಡಿ ಇರ್ತಾರೆ. ಆದ್ರೆ ನಿಮ್ಮಿಂದ ಏನು ಬೇಕಿಲ್ಲ ಅನ್ನೋದಿದ್ರೆ ನಿಮ್ ಜುಟ್ ಹಿಡಿಯಕ್ಕೂ ತಯಾರಾಗಿರ್ತಾರೆ ಅಲ್ವಾ. ಸಾಮಾನ್ಯವಾಗಿ ಈ ಗುಣವನ್ನ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಸ್ಟೇಟ್ ಇಂದ ಸ್ಟೇಟ್ ಜನರು ಬಾಳಿ ಬದುಕಕ್ ಹೋಗಿರ್ತಾರೆ ನೋಡಿ, ಅವ್ರಗಳಿಗೆ ಚುರುಕು ಬುದ್ಧಿ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಬಡತನದಲ್ಲಿ ತಿರಸ್ಕಾರ, ಒಂಥರ ನೆಗ್ಲಿಜೆನ್ಸಿ, ಎಲ್ಲರಿಂದ ಒಂದು ರೀತಿ ಇದು ಏನಪ್ಪಾ ಇವನ್ನ ಅಯ್ಯೋ ಇದಾರೆ ಬಿದ್ದಿದ್ದಾನೆ ಆ ತರ ಒಂದು ಇದನ್ನ ಅವರು ತುಂಬಾ ಸಂಕಟಾದಿಗಳನ್ನ ಒಳಗೊಂಡಿರ್ತಾರೆ. ನಿಕೃಷ್ಟ ಭಾವ ಅಲ್ವಾ. ಎಲ್ಲರಿಂದ ತಿರಸ್ಕೃತರಾಗಿರ್ತಾರೆ. ಅಂಥವ್ರುಗಳಿಗೆ ಪಕ್ವತೆ ಬಂದಿರುತ್ತೆ. ಅವರು ಬೇಗ ಸ್ನೇಹವನ್ನ ಬೆಳೆಸಲ್ಲ. ಏನಾದ್ರೂ ನಿನ್ನಿಂದ ಆಗೋದಿದ್ರೆ ತಡಿ, ನಿನ್ನ ನಾನು ಪುನಸ್ಕರಿಸ್ತೀನಿ, ಇಲ್ಲ ಬಿದ್ದೀರ್ ನೀನು ಅನ್ನೋ ಒಂದು ರೀತಿಯಲ್ಲಿ ಇರ್ತಾರೆ. ಬಟ್ ಅದೆಲ್ಲ ಸ್ನೇಹ ಅನ್ಸ್ಕೊಳತ್ತೆ ಹೊರತು ಸಖ್ಯ ಭಕ್ತಿಗೆ ಅದು ಏರಕ್ಕೆ ಸಾಧ್ಯವಿಲ್ಲ. ಲೌಕಿಕ ಸ್ನೇಹಕ್ಕೂ ಅಲೌಕಿಕ ಸಖ್ಯ ಭಕ್ತಿಗೂ ಬಹಳ ಡಿಫರೆನ್ಸ್ ಇದೆ. ಅಲೌಕಿಕ ಸಖ್ಯ ಭಕ್ತಿ ಅನ್ನೋದು ನಿಮಗೆ ಪರಮಾತ್ಮನಲ್ಲಿ ಮಾತ್ರ ಅದು ಏರ್ಪಡಲು ಸಾಧ್ಯ. ಈಗ ಒಂದೇ ಲೈಕ್ ಮೈಂಡೆಡ್ ಪೀಪಲ್, ನಾವು ಸೋಮವಾರದ ಬ್ಯಾಚ್ ಅವರೆಲ್ಲ ಎಲ್ರಿಗೂ ಭಗವದ್ ವಿಚಾರದಲ್ಲಿ ಆಸಕ್ತಿ ಅವರವ್ರ ಮಟ್ಟಕ್ಕಿದೆ. ನಾವು ಯಾರಿಗೂ ಕಂಪೇರ್ ಮಾಡ್ಕೊಳ್ಳೋದು ಬೇಕಿಲ್ಲ. ನಮ್ದೆಲ್ಲ ಒಂದು ಆ ವೇವ್ ಲೆಂತ್, ಈ ಒಂದು ಇದು ಥಾಟ್ ಪ್ರೊಸೆಸ್ ಎಲ್ಲೋ ಒಂದ್ ಕಡೆ ಒಂದ್ ಸೋಮವಾರದ ಬ್ಯಾಚ್ ಅಲ್ಲಿ ಮೀಟ್ ಆಗ್ತಾ ಇದೆ ಅಲ್ವಾ. ಹಿಂಗ್ ಮೀಟ್ ಆಗ್ತಾ ಇದೆ. ಎಲ್ಲ ಲೈಕ್ ಮೈಂಡೆಡ್ ಪೀಪಲ್ ಬಂದು ಒಟ್ಟಿಗೆ ಒಂದು ಕ್ಲಾಸ್ ನಡೆಸ್ಕೊಂಡು ಕಲ್ತ್ಕೊಂಡು ಹೋಗ್ತಾ ಇದೀವಿ. ಅವ್ರವ್ರ ಲಿಮಿಟ್, ಅವರವರು ಒಂದು ಪರಿನಲ್ಲಿ ಅವರವರು ಅಪ್ರೋಚ್ ಮಾಡ್ತಾ ಇದ್ದೀರಾ ಆಯ್ತಾ. ಅಲ್ಲಿ ಕೊಟ್ಟು ತಗೊಳ್ಳೋದು ಏನೂ ಇಲ್ಲ, ನಿರೀಕ್ಷಣೆನೂ ಏನೂ ಇಲ್ಲ, ಯಾವ ತರದ್ದು ಇಲ್ಲ. ಲೀಲಾಜಾಲವಾಗಿ ಭಾಗವತವನ್ನ ಕಲ್ತ್ಕೊಂಡು ಹೋಗ್ತಾ ಇದ್ದೀರಾ. ಇದೇ ಒಂದು ಸತ್ವಮಯವಾದಂತಹ ಸ್ನೇಹದಿಂದ ಸಖ್ಯಕ್ಕೆ ಕಾಲಿಡೋದು ಅಂತ ಹೇಳೋದು. ಆದ್ರೆ ಸಖ್ಯ ನಮ್ಮಲ್ಲಿ ಏನಾಗ್ಬೇಕು, ಬಲವಾಗಿ ಸಖ್ಯ ಭಕ್ತಿ ಆಗ್ಬೇಕು ಆಯ್ತಾ. ವಿವೇಕ್, ನಿನ್ನ ಸಖ್ಯದಿಂದಲೇ ನನಗ್ ಮೋಕ್ಷ. ಎಲ್ಲಿ ಯಾರಾದ್ರೂ ಹೇಳಿ ನೋಡೋಣ. ನನ್ನ ಸ್ಟೂಡೆಂಟ್ಸ್ ಅವರ ಸಖ್ಯದಿಂದಲೇ ನನಗ್ ಮೋಕ್ಷ, ನಾ ಹೇಳ? ಎರಡೂ ಇಲ್ಲ ಅಲ್ವಾ. ನನ್ನ ಸ್ಟೂಡೆಂಟ್ಸು ಬಹಳ ಪ್ರೀತಿಯಿಂದ ನನ್ನ ಜೊತೆ ಎಲ್ಲಾರು ಇದ್ದಾರೆ, ಅದು ಒಂದು ರೀತಿಯಾದಂತಹ ಸ್ನೇಹದಿಂದ ಸೌಖ್ಯವನ್ನ ಕೊಡುವ ಒಂದು ಇದಕ್ಕೆ ಹಂತಕ್ಕೆ ನನ್ನನ್ನ ಕರ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ನನ್ನ ಗುರುಗಳಾದ ಭಾಗವತ ಗುರುಗಳು ಸ್ನೇಹ ಭಾವದಿಂದ ಸಖ್ಯಕ್ಕೆ, ಒಂದು ಸೌಖ್ಯತೆಗೆ ನನ್ನನ್ನ ಕರ್ಕೊಂಡು ಹೋಗ್ಬಲ್ಲರು. ಆದ್ರೆ ಆ ಸಖ್ಯ ಭಕ್ತಿ ಆಗ್ಬೇಕಾದ್ರೆ ಎನಿ ಟಾಮ್ ಡಿಕ್ ಅಂಡ್ ಹ್ಯಾರಿ ಹ್ಯಾಸ್ ಟು ಕನೆಕ್ಟ್ ವಿತ್ ದ ಲಾರ್ಡ್. ಪರಮಾತ್ಮನ ಕನೆಕ್ಷನ್ ಇಲ್ಲದೆ ಇದ್ರೆ ಖಂಡಿತ ನಿಮ್ಮ ಸಖ್ಯ ಭಕ್ತಿಯಾಗಿ ಪರಿಮಳಿಸಲು ಸಾಧ್ಯವೇ ಇಲ್ಲ. ಅವನಲ್ಲೇ ಆ ಸಾಖ್ಯತ್ವ ಭಾವವನ್ನ ನೀವು ಹೊಂದಬೇಕೇ ಹೊರತು ಅದ್ರ ಮಧ್ಯದಲ್ಲಿ ಯಾವ ಮೀಡಿಯೋಕರ್ಗಳು ಬಂದ್ರು ಏನೂ ಆಗಲ್ಲ. ನಿತ್ಯ ಸೂರಿಗಳೇ ಬಂದಾಳುಮೆ ಪಕ್ಕಕ್ಕೆ ಹೋಗಿ ಅನ್ಬೇಕಷ್ಟೇ. ಜೈ ವಿಜಯರೇ ಬರ್ಲಿ, ಅನಂತ ಗರುಡ ವಿಶ್ವಕ್ಸೇನಾದಿಗಳೇ ಬರ್ಲಿ, ಯಾರಲ್ಲೂ ಆ ಸಖ್ಯವಾಗೇ ಉಳಿಯುತ್ತೆ ಹೊರತು ಸಖ್ಯ ಭಕ್ತಿಯಾಗಿ ತಿರುಗಕ್ ಸಾಧ್ಯವಿಲ್ಲ. ಅದು ಸಖ್ಯ ಭಕ್ತಿಯಾಗಿ ತಿರುಗೋದು ಯಾವಾಗ ಹೇಳಿ, ಸ್ವಾಭಾವಿಕವಾಗಿ ಅವರಿಂದ ಏನೋ ನಮ್ಗೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇದ್ದಾಗ.
ಖಂಡಿತವಾಗ್ಲೂ ಸ್ವಾಭಾವಿಕವಾಗಿ ಜರಗಂಡಿ ಅಂತ ತಳ್ಳಿದ್ರು ಹಿಡ್ಕೊಂಡು ಆತರ ಮುಂದೆ ಎಷ್ಟೇ ರಶ್ ಆದ್ರೂ ಆ ವೈರ್ಮುಡಿ ಉತ್ಸವದ ಮುಂದೆ ಒಂದು ಕ್ಷಣ ಸೇವೆ ಮಾಡುವಾಗ ನೀವು ಕೇಳ್ಕೊಳ್ಳಿ, ಏನಾದ್ರೂ ನೀವು ಪರಮಾತ್ಮನ ಕೇಳಕ್ ಸಾಧ್ಯವಾ? DIG ಇನ್ಫ್ಲೂಯೆನ್ಸ್ ಎಲ್ಲ ಮಾಡ್ಕೊಂಡು ಎಲ್ಲ ಗೆದ್ಕೊಂಡು ಬಂದ್ರಿ ಶೈಲಾ ಆಂಟಿ. பரமாத்மா முன்னே இப்படி நிக்குச்சே, என்ன கேட்டு கேட்க தோணாது மாமா. மைண்ட் ಎಲ್ಲ அப்படியே ಪೂರ್ಣ ಬ್ಲಾಂಕ್ ಅನ್ನೋ ವರ್ಡ್ ಯೂಸ್ ಮಾಡ್ಬೇಡಿ ಇಲ್ಲಿ. ಯಾಕಂದ್ರೆ ஏதோ பார்க்காதத பார்த்தா மைண்ட் பிளாங்க் ஆறுது, கேட்காததை கேட்டா மைண்ட் பிளாங்க் ஆறுது. இது ஆத்மத்துக்கு என்ன வேணுமோ அதை பார்த்துட்டு இருக்கீர். ಆತ್ಮಕ್ಕೆ ಎದು ಬೇಡಮೋ ಅದಕ್ಕೆ ದೃಶ್ಯಾವಳಿಯ ನೋಡ್ತಾ ಇದ್ದೀರಾ. ಹಾಗಾಗಿ ಇಟ್ ಇಸ್ ನಾಟ್ ಯುವರ್ ಬ್ಲಾಂಕ್, ಇಟ್ ಇಸ್ ಯುವರ್ பூர்ணமா இருக்கே. கேட்கறதுக்கு என்ன இருக்கு? பரமாத்மா வயல்முடி தரிಸ್ಕೊಂಡು நீ ಮುಂದೆ ಅಲ್ಲಿ ಬಂದು ಕೇಳು ಏನ್ ಬೇಕು ಅಂದ್ರು. கேட்கறதுக்கு என்ன இருக்கு? நீ இருக்குச்சே, எனக்கு வேற என்ன இருக்கு கேட்கறதுக்கு? ನೀನೇ ನನಗಿರುವಾಗ ನನಗ್ ಕೇಳಕ್ಕೆ ಅಂತ ಅಲ್ಪವಾಗಿ ಏನಿದೆ? ನೀನು ಬಂದು ನನ್ನ ಮುಂದೆ ನಿನ್ನನ್ ಕೇಳ್ಬೇಕು ಅಂದ್ರೆ ನಾನೆಂತ ಅಲ್ಪಿ ಅಲ್ವಾ? ನೀನು ಬಂದ್ರೆ ಅದೇ ನಂಗೆ ಪೂರ್ಣ ಅಲ್ವಾ? ಶಬರಿ என்ன வேணுமோ ಕೇಳ್ ತಾರೆ, ಎಲ್ಲಾ ಫಲத்தைಯೂ ನಾವು ಉನக்கு ತಾರೆ. ರಾಮ ಹೇಳಿದ, ನೀನ್ ನನಗ್ ಕೊಟ್ಟೆ ಹಣ್ಣನ್ನ, ನೀ ಕೊಟ್ಟಿದ್ದು ಫಲ, ನಿನ್ನ ಜನ್ಮ ಸಫಲ. ಹಂಗಾಗಿ ಏನ್ ಬೇಕೋ ಅದನ್ನ ಕೇಳು, ನಾನ್ ಫಲವಾಗಿ ನಿನ್ನ ಈ ಒಂದು ನಿಷ್ಠೆಗೆ ತರ್ತೀನಿ. ಅಪ್ಪ ರಾಮ, ನೀನೇ ನನಗೆ ಫಲ, ನನಗಿದಕ್ ಮೇಲ್ ಫಲ ಬೇಕಿಲ್ಲ, ನಾ ಹೋಗ್ ಬರ್ತೀನಿ ಅಂತಾಳೆ ಶಬರಿ. ನಾನಿನ್ನು ಮತಂಗರು ಯಾವ ಮೋಕ್ಷ ಸಾಧನೆಯಿಂದ ಸಿದ್ಧಿಯನ್ನ ಪಡೆದು ಕೈವಲ್ಯ ಪ್ರಾಪ್ತಿ ಆಯ್ತೋ, ನಾನೀಗ ಆ ದಾರಿಯನ್ನ ಹಿಡ್ಕೊಂಡು ಹೋಗ್ತೀನಿ. ನಿನ್ನಿಂದ ನನಗೆ ಒಂದು ಫುಲ್ಲಿಶ್ ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಅಂತ. ராமனுக்கு ஆச்சரியம், இவ்வளவு நாள் இந்த பழங்களை இந்த காய்கறிகளை கொடுக்கறதுக்கு இவ்வளோ வெயிட் பண்ணணுமா? Is this so important that you must give? Yes, ಮತಂಗರ ಆಜ್ಞೆ ಆಗಿತ್ತು. ಆ ಆಜ್ಞೆಯನ್ನ ಉಲ್ಲಂಘಿಸಿ ಹೋಗುವ ಶಕ್ತಿ ನನಗಿರ್ಲಿಲ್ಲ. ಹೋಗ್ಬೋದಿತ್ತೇನೋ, ಅದ್ರ ವಿಶ್ಲೇಷಣೆಯನ್ನು ನನಗೆ ಬೇಕಿಲ್ಲ. ಗುರುವಿನಲ್ಲಿ ಸಖ್ಯ ಭಕ್ತಿಯನ್ನ ಬೆಳೆಸ್ಕೋಬಹುದು, ಆಚಾರ್ಯರಲ್ಲಿ ಬೆಳೆಸ್ಕೋಬಹುದು, ಅದೇ ರೀತಿ ಪರಮಾತ್ಮನಲ್ಲಿ ಬೆಳೆಸ್ಕೋಬಹುದು. ಇನ್ಯಾರಿಂದಲೂ ಆ ಸಖ್ಯ ಭಕ್ತಿ ಸಾಧ್ಯವಿಲ್ಲ. ಇನ್ನೆಲ್ಲ ಸಖ್ಯವಾಗಿ ಉಳಿಯುತ್ತಷ್ಟೇ. ನೋ ಮ್ಯಾಟರ್ ಹೌ ಮಚ್ ಎವರ್ ದೇ ಆರ್ ವೆರಿ ಗುಡ್ ಟು ಯು. ನಿಮ್ಮ ಥಾಟ್ ಪ್ರೋಸೆಸ್ ಅಲ್ಲೇ ಅವರು ನಡೀತಾ ಇದ್ದಾರೆ. ನಾನು ಅವರು ಇಬ್ರು ಎಷ್ಟೋ ವರ್ಷಗಳಿಂದ ನಮ್ಮ ಫ್ರೆಂಡ್ಶಿಪ್ ಎಲ್ಲ ಬೆಳೆಸ್ಕೊಂಡಿದೀವಿ, ಥಿಕ್ ಫ್ರೆಂಡ್ಸ್. ಏನೇ ಹೇಳಿದ್ರು ಎಲ್ಲ ಸಖ್ಯದಲ್ಲೇ ಮುಡಿಯುಮೆ ವಿನಃ ಸಖ್ಯ ಭಕ್ತಿಯ ಮಾರ. ಅದು ಭಕ್ತಿಯಾಗಿ ಮಾರ್ಬೇಕು ಅಂದ್ರೆ ಪರಮಾತ್ಮನ ಹತ್ರ ಕನೆಕ್ಷನ್ ಹೋಗಿ ನಿಲ್ಬೇಕು. ಅವನು ಒಬ್ಬನ ಹತ್ರನೇ ಅದು ಹೋಗಿ ಮೀಸಲಾಗಿ ನೋಡಿ. ಬೇರೆ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ ಯಾವ್ದೇ ಇಟ್ಕೊಡಿ, ಯಾವ್ದೋ ಒಂದು ಮೂಲಕವಾಗಿ ಭಗವಂತನ ಅದ್ ರೀಚ್ ಮಾಡುತ್ತೆ. ಇದು ಹಂಗಲ್ಲ, ನೀವೇ ರೀಚ್ ಔಟ್ ಆಗ್ಬೇಕು ಅವ್ರ ಹತ್ರ ಹೋಗಿ. ಅದೇ ಇದ್ರ ಯೂನಿಕ್ನೆಸ್. ಬರ್ಕೊಳ್ಳಿ. ನೆಕ್ಸ್ಟ್, ನಿರೀಕ್ಷಣೆ ಇಲ್ಲದ ಮಾತ್ರ ಸಾಧ್ಯ. ಸ್ನೇಹಿತರ ಇರುವಿಕೆಯೇ ಒಬ್ಬರಿಗೊಬ್ಬರಿಗೆ ಸ್ನೇಹಿತರ ಇರುವಿಕೆಯೇ ಒಬ್ಬರಿಗೊಬ್ಬರಿಗೆ ಪೂರ್ಣತ್ವವನ್ನು ತುಂಬಿಸುತ್ತದೆ. ಪೂರ್ಣತ್ವವನ್ನು ತುಂಬಿಸುತ್ತದೆ. ಸ್ನೇಹಿತರ ಇರುವಿಕೆಯೇ ಒಬ್ಬರಿಗೊಬ್ಬರಿಗೆ ಪೂರ್ಣತ್ವವನ್ನು ತುಂಬಿಸುತ್ತದೆ. ಪೂರ್ಣತ್ವವನ್ನು ತುಂಬಿಸುತ್ತದೆ. ಪರಸ್ಪರ ಸಖ್ಯದ ನೆನಪುಗಳೇ ದೈವಿಕ ಸ್ಮೃತಿಗಳಿಗೆ ಕಾರಣವಾಗುತ್ತದೆ. ಪರಸ್ಪರ ಸಖ್ಯದ ನೆನಪುಗಳೇ ದೈವಿಕ ಸ್ಮೃತಿಗಳಿಗೆ ಕಾರಣವಾಗುತ್ತದೆ. ಈ ತರದ ಸ್ನೇಹದಲ್ಲಿ
ಈ ತರದ ಸ್ನೇಹದಲ್ಲಿ ತನ್ನ ಸ್ನೇಹಿತರ ಧ್ವನಿಗಳನ್ನು ಕೇಳಿದರೂ ಒಂದ್ ನಿಮಿಷ, ಈ ತರದ ಸ್ನೇಹದಲ್ಲಿ ತನ್ನ ಸ್ನೇಹಿತರ ಧ್ವನಿಯನ್ನು ಕೇಳಿದರೂ ಅಲ್ಲ, ತಪ್ಪು ಬರ್ಕೊಂಡಿದ್ದಾರೆ ಅವರು. ಸ್ನೇಹಿತರ ಧ್ವನಿಯನ್ನು ಕೇಳದಿದ್ದರೂ ಕೇಳಬಹುದು, ಮುಖವನ್ನು ನೋಡದಿದ್ದರೂ ನೋಡಬಹುದು, ಮುಖವನ್ನು ನೋಡದಿದ್ದರೂ ನೋಡಬಹುದು, ಪರಸ್ಪರ. ತುಂಬಾ ಫಾಸ್ಟ್ ಆಗ್ತಾ ಇದೆ, ಒಂದ್ ಪಾಸ್ ಡಿಲೇ ಬರೆಯಕ್ ಆಗ್ತಾ ಇಲ್ಲ. ಇಲ್ಲ, ಅದೇನಾಯ್ತು ಅಂದ್ರೆ ನನಗೆ 2 ಲೈನ್ ಕಾಣಿಸ್ತಿರ್ಲಿ. ಒಂದ್ ನಿಮಿಷ ಹೇಳ್ತೀನಿ, ಮೊದ್ಲಿಂದ ಹೇಳ್ತೀನಿ. ಇಲ್ಲಿ ಬಿಟ್ಟೆ. ನಿರೀಕ್ಷಣೆಯೇ ಇಲ್ಲದಿರುವ ತನದಿಂದ ಮಾತ್ರ ಸಾಧ್ಯ. ಆಯ್ತಾ? ಇಲ್ಲಿಂದ ಈಗ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಸ್ನೇಹಿತರ ಇರುವಿಕೆಯೇ ಒಬ್ಬರಿಗೊಬ್ಬರಿಗೆ ಪೂರ್ಣತ್ವವನ್ನು ತುಂಬಿಸುತ್ತದೆ. ಪರಸ್ಪರ ಸಖ್ಯದ ನೆನಪುಗಳೇ ದೈವಿಕ ಸ್ಮೃತಿಗಳಿಗೆ ಕಾರಣವಾಗುತ್ತದೆ. ಈ ತರದ ಸ್ನೇಹದಲ್ಲಿ ತನ್ನ ಸ್ನೇಹಿತರ ಧ್ವನಿಯನ್ನು ಕೇಳಿದರೂ ತಪ್ಪು ಮಾಡ್ಕೊಂಡಿದ್ದಾರೆ ಅವರು. ತನ್ನ ಸ್ನೇಹಿತರ ಧ್ವನಿಯನ್ನು ಕೇಳದಿದ್ದರೂ ಕೇಳಬಹುದು, ಮುಖವನ್ನು ನೋಡದಿದ್ದರೂ ನೋಡಬಹುದು, ಪರಸ್ಪರ ತೋಳಿನ ಮೇಲೆ ತೋಳು ಹಾಕದಿದ್ದರೂ ಮನಸಾರೆ ಸ್ಪರ್ಶಿಸಿ ಕಟ್ಟಿಕೊಳ್ಳಬಹುದು. ಈ ರೀತಿ ಸ್ನೇಹಿತರು ಇಲ್ಲದಿರುವ ಸಂದರ್ಭದಲ್ಲೂ ಸ್ನೇಹದ ಇರುವಿಕೆಯನ್ನು ಅನುಭವಿಸುವ ಮಟ್ಟವೇ ಈ ರೀತಿ ಸ್ನೇಹಿತರು ಇಲ್ಲದಿರುವ ಸಂದರ್ಭದಲ್ಲೂ ಸ್ನೇಹದ ಇರುವಿಕೆಯನ್ನು ಅನುಭವಿಸುವ ಮಟ್ಟವೇ ಸಖ್ಯಭಕ್ತಿ. ಈ ರೀತಿ ಮನಸಾರೆ ಸ್ಪರ್ಶಿಸಿ ಕಟ್ಟಿಕೊಳ್ಳಬಹುದು. ಈ ರೀತಿ ಸ್ನೇಹಿತರು ಇಲ್ಲದಿರುವ ಸಂದರ್ಭದಲ್ಲೂ ಸ್ನೇಹದ ಇರುವಿಕೆಯನ್ನು ಅನುಭವಿಸುವ ಮಟ್ಟವೇ ಸಖ್ಯಭಕ್ತಿ. ಸ್ನೇಹಿತರು ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಆದ್ರೆ ಅವರ ಇರುವಿಕೆ, ಆ ಸ್ನೇಹದ ಇರುವಿಕೆ ಕೆಲವರು ಅನುಭವಿಸ್ತಾರೆ ಅಲ್ವಾ? ಇದನ್ನ ನಾವು ನಮ್ಮ ಲೌಕಿಕದಲ್ಲೇ ಈ ಎಕ್ಸ್ಪೀರಿಯನ್ಸ್ ನಮ್ಗಾಗಿದ್ಯಾ ಇಲ್ವಾ? ಅಂದ್ರೆ ಅಷ್ಟು ಬಲವಾದ ಸ್ನೇಹಿತರು ನಮ್ಗೆ ಇರ್ಬೇಕಷ್ಟೇನೆ. ಆತರ ಇಲ್ಲ ಅಂದ್ರೆ ಆಗಲ್ಲ. ನನಗಂತೂ ಆಗಿದೆ, ಚಿಕ್ಕ ವಿಷಯದಲ್ಲೇ ನನಗಾಗಿದೆ. ತುಂಬಾ ಅವರಲ್ಲಿ ನಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಅವರು ಅದೇ ತರ
ಪರಿಶುದ್ಧ ಆತ್ಮರಾಗಿರ್ತಾರೆ ಅಂತವ್ರ ಜೊತೆ ನಮ್ಗೆ ಆಗುತ್ತೆ. ಒಪ್ಕೋತೀರಾ? ಯಾವ ತರದ ಏನು ಭಿನ್ನಾಭಿಪ್ರಾಯಗಳು ಬರಲ್ಲ ಅಂತವ್ರಲ್ಲಿ. ಸುಮ್ನೆ ಒಂದ್ ಚಿಕ್ಕ ಎಕ್ಸಾಂಪಲ್, ಪ್ರತಿ ವರ್ಷ ನಡೆಯುತ್ತೆ JP ನಗರಲ್ಲಿ ಬ್ರಹ್ಮೋತ್ಸವ. ಪ್ರತಿ ವರ್ಷ ನಡೆಯುವಾಗ್ಲೂ ನಾನು ನಮ್ಮಮ್ಮ ಮಾತಾಡ್ಕೋತೀವಿ, ಅನೇಕೋ ವರ್ಣ சுஜாதி மாமி அழைக்கிறேன், அன்னைக்கோ வர்ணா சுஜாதா மாமி அழைக்கிறேன். இப்ப எப்படி கம்பல்சரி ஆயிட்டிக்கிறது, அவளை பாಣಾನೋಳು அவ ಅಳಿಸೋಳು அப்படி ಆಯ್ಟಿಕ್ಕಿರೋದು. ಅದೇ ನಾ ಹೇಳಿದ್ದು, ಆಗ್ಲಿಲ್ಲ ಅಂದ್ರೆ ಕರೆಯೋದ್ ಬೇಕಿಲ್ಲ, ಅದು ಬೇರೆ ವಿಚಾರ. ಅಂದ್ರೆ ಒಂಥರ ಮನಸ್ಸಲ್ಲಿ ಆ ಒಂದು ಸದ್ಭಾವನೆ, ಕರೀತಾರೆ ಅವ್ರ ಮನೆಗ್ ಒಂದಿನ ಹೋಗ್ತೀವಿ, ಅಲ್ಲಿ ಒಂದಿನ ಕಾಲ ಕಳಿಲೇಬೇಕು, ಇಲ್ದಿದ್ರೆ ಅವರೇನ್ ಬಿಡೋರು ಅಲ್ಲ, ಇನ್ನು ಆಮೇಲೆ ಅಷ್ಟು ಸುಮ್ನಿರಲ್ಲ ಅಂತ. ಅಂದ್ರೆ ಒಂದ್ ವರ್ಷ ಅವ್ರಿಗೆ ಆಗ್ದೇನೆ ಇರ್ಬೋದು ಕರಿಯಕ್ಕೆ, ಅಥವಾ ಆ ಟೈಮಲ್ಲಿ ಅವರು ಊರಲ್ಲೇ ಇಲ್ದೇ ಇರ್ಬೋದು, ಆಸ್ಟ್ರೇಲಿಯಾ ಹೋಗಿರ್ಬೋದು. ಬಟ್ ಏನ್ ಮನೋಭಾವನೆ ಏನು, ಕರೀಲಿ ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲ, ಅಯ್ಯೋ ಇವ್ರು ಬರ್ತಾರಪ್ಪ ಕರಿಬೇಕಾ ಇವ್ರನ್ನ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅವ್ರಿಗಿಲ್ಲ. ಅಂದ್ರೆ ಆತರ ಒಂದು ನಿಬಂಧನೆ, ಕಷ್ಟ, ಒಂಥರ ಸಂದಿಗ್ಧ ಪರಿಸ್ಥಿತಿ ಅದು ಇಲ್ಲ. ಆದ್ರೆ ಸ್ನೇಹ ಭಾವ ಏನಾಗಿದೆ ಅಲ್ಲಿ, ಕರೀದಿದ್ರು ಕರೀತಾರೆ ಅನ್ನೋ ಮಟ್ಟಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಿದೆ ಅಲ್ವಾ. ಅಂದ್ರೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಅದೇ ಸಮಯದಲ್ಲಿ ಎಲ್ಲೋ ಆ ಸತ್ಯಕ್ಕೆ ನಾವು ತುಂಬಾ ವ್ಯಾಲ್ಯೂ ಕೊಡ್ತೀವಿ. ಒಂದು ಲೌಕಿಕದಲ್ಲೇ ನಮ್ಗೆ ಚಿಕ್ಕ ಚಿಕ್ಕ ಇನ್ಸ್ಟೆನ್ಸ್ ಎಲ್ಲ ನಡೆಯುತ್ತೆ. ಶೈಲಾ ಮಾಮಿ ಅವ್ರಿಗೆ ಒಂಥರ ಹೆಂಗೆ ಅಂದ್ರೆ, ತಮಗ್ ಅದ್ ಏನ್ ಮಾಡ್ಕೊತಾರೋ ಅದನ್ನ ಬೇರೆಯವ್ರಿಗೂ ಅದ್ ಮಾಡ್ಬಿಡ್ತಾರ. ಅವ್ರು ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ತಮಗ್ ಒಳ್ಳೇದು ಅನ್ಸದ್ನ ಅವ್ರು ಬೇರೆಯವ್ರಿಗೂ ಮಾಡ್ಬಿಡ್ತಾರೆ, ಪಟಾರ್ ಅಂತ ಮಾಡ್ಬಿಡ್ತಾರೆ ಅಲ್ವಾ. ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸನ್ನು ಈಗ್ಲೂ ಅಷ್ಟೇನೆ, ಇಂಗ್ಲಿಷ್ ಮಹಾ ಹೋಪ್ಲೆಸ್ ಇಂಗ್ಲಿಷ್ ನಂದು. ಅವಾಗ ನಾನು ಇದ್ ಮಾಡ್ತೀನಿ, ಯಾವ್ದೋ ತಪ್ಪು ಮಾಡ್ತಾ ಇರ್ತೀನಿ. ಉಷಾ ಅಕ್ಕ ಏನ್ ಮಾಡೋರು, ಅವ್ರು ಹಿಂದೆ ನಗಕ್ಕೆ ಬರಲ್ಲ ಅವ್ರಿಗೆ, ನೇರ ಡೈರೆಕ್ಟ್ ಆಗಿ ನನಗೆ ತಿಕ್ಬಿಡೋರು. ನೋಡು ಇಂಥ ಕಡೆ ತಪ್ಪು ಮಾಡಿದೀಯಾ, ಇದು ಕರೆಕ್ಷನ್ ಮಾಡ್ಕೊ, ಇದು ಕರೆಕ್ಟ್ ವರ್ಡ್ ಅಂತ ಹಾಕೋ. ಒಂದೊಂದ್ಸಲ ಹೆಂಗಾಗೋದು ಅಂದ್ರೆ ಕೇಳೋರ್ಗೆ ನಿಷ್ಠೂರ. ಯಾಕಂದ್ರೆ ಅವರೆಲ್ಲ ಲೋಕಕ್ ನಿಷ್ಠೂರ್ವಂತ್ರೆ, ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ನೋಡಿ ನಗಕ್ ಬರಲ್ಲ, ಏನ್ ಮಾಡೋದು, ನೇರ ಕರೆಕ್ಷನ್ ಮಾಡ್ಬಿಡ್ತಾರೆ. ಅಯ್ಯೋ ಇವ್ರು ಯಾರು ಕರೆಕ್ಟ್ ಮಾಡಕ್ಕೆ, ಎಲ್ಲದಕ್ಕೂ ಇರೋದು ಹೇಳ್ತಾರೆ ಅಂತ. ಕರೆಕ್ಟ್ ಆಗಿ ಆಲೋಚನೆ ಮಾಡಿ ನೋಡಿದ್ರೆ ಆ ವಿಲನ್ ರೋಲ್ ತಗೊಂಡು ನಿಷ್ಠೂರವಾದ್ರೂ ಪರವಾಗಿಲ್ಲ, ಅವನನ್ನ ಕರೆಕ್ಟ್ ಮಾಡೋಣ ಅನ್ನೋದು ಎಷ್ಟ್ ಜನ ಇದ್ದಾರೆ ಹೇಳಿ ಅಲ್ವಾ. ಅದನ್ನು ಮೀರಿ ನೋಡು, ಒಂದ್ಸಲ ಕಳಿಸಿದ್ದೆ, ರಾಮ ಇಸ್ ಇನ್ ಎವ್ರಿಬಡೀಸ್ ಸೋಲ್, ಇನ್ ಮೈ ಸೋಲ್ ಎವ್ರಿಬಡೀಸ್ ಹಾರ್ಟ್ ಅಂತಾನು ಏನೋ ಕಳಿಸಿದ್ದೆ. ತುಂಬಾ ಚೆನ್ನಾಗಿತ್ತು ಅದೆಲ್ಲ ಕಳಿಸೋದು. ಸೋಲ್ ತಪ್ಪು ಮಾಡ್ಬಿಟ್ಟಿದ್ದೆ, SOUL ಹಾಕೋದ್ನ SOL ಏನೋ ಹಾಕಿದ್ದೆ ಅಲ್ಲಿ ಅಲ್ವಾ. ಊರಲ್ಲಿ ಎಲ್ರೂ ನಕ್ಕಿದ್ರು, ಎಲ್ಲರೂ ನನ್ ಕಸಿನ್ಸ್ ಎಲ್ರೂ ನಕ್ಕಿದ್ರು. ಉಷಾ ಅಕ್ಕ ಫೋನ್ ಮಾಡ್ಬಿಟ್ಟು ತಗೋ ಪೇಪರು ಪೆನ್ನು ಕರೆಕ್ಟ್ ಮಾಡ್ಕೋ ಅದನ್ನ ಅಂತ ಕರೆಕ್ಟ್ ಮಾಡಿದ್ರು. ನಂಗೆ ಈಗ್ಲೂ ನೆನಪಿದೆ. ಆವಾಗ ಆ ಸಮಯದಲ್ಲಿ ಒಂಥರ ಸಿಟ್ಟೆ ಬರುತ್ತೆ, ಓ ಇವ್ರು ಒಬ್ರೇನಾ ಕರೆಕ್ಷನ್ ಮಾಡೋರು ಅಂತ. ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಸ್ವಲ್ಪ ವೇಲುಕುಡಿ ಸ್ವಾಮಿ ಹೇಳ್ತಾರಲ್ಲ, ಕೊಂಚು ತಾಮದಮ್ಮ நிறுத்திக்கொண்டு பல்ல கடிச்சுக்கொண்டு கோபம் வரும் சகஜம்தான், ஆனா அத்தையும் நிறுத்திக்கொண்டு கொஞ்சம் அந்த இடத்துல நம்ம ஆலோசனை பண்ணி பார்த்தா அது சரியாதான் நமக்கு படும். புலம் படுறது ரொம்ப ಮುಖ್யம் ಅಂತಾರೆ. ಆವಾಗ ಆ ನಿಷ್ಠೂರದ ಘಟ್ಟಕ್ಕೆ ಹೋಗಿ ಆ ಚೌಕಟ್ಟಲ್ಲಿ ನಿಂತ್ಕೊಂಡು, ಪರವಾಗಿಲ್ಲ ನಾನು ನಿಷ್ಠೂರ ಆದ್ರೂ ನೀ ಕರೆಕ್ಷನ್ ಮಾಡ್ಕೋ, ಬೇರೆಯವ್ರ ನಗೋದಕ್ಕೆ ನೀನು ಚುಯಿಂಗಮ್ ಆಗ್ಬೇಡ ಅಂತ ಹೇಳೋರು ಎಷ್ಟ್ ಜನ. ಇದೆಲ್ಲ ನೋಡಿ ಚಿಕ್ಕ ಚಿಕ್ಕ ವಿಷಯಗಳು, ದೊಡ್ಡದಲ್ಲ ಜೀವನದಲ್ಲಿ, ಬಟ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ಸತ್ಯ ಅಲ್ವಾ ಇದು? ಸತ್ಯ ಅಲ್ವಾ? ಹಿಂದೆ ನಗೋದು ಅವ್ರಿಗೆ ಇಷ್ಟ ಆಗಲ್ಲ. ಅದು ನನಗೆ ಯಾರ್ ಬೇಕೋ ಅವ್ರ ಬಗ್ಗೆ ಹಿಂದೆ ಯಾರೋ ಏನೋ ದೂಷಣೆ ಮಾಡಿ ನಕ್ಕಿದ್ರು ಅಂದ್ರೆ ಅವರಿಂದ ಸಹಿಸ್ಕೊಳಕ್ ಸಾಧ್ಯವಿಲ್ಲ. ಲೆಟ್ ಹಿ ಗೆಟ್ ಕರೆಕ್ಟೆಡ್ ಇನ್ಸ್ಟೆಡ್ ಆಫ್ somebody laughing at him ಅನ್ನೋದಿರುತ್ತೆ. ಅವ್ರ ಮಕ್ಕಳೇ ಹೇಳಿದ್ರು, ಎಲ್ಲ ವಿವೇಕ 3 ಹೊತ್ತು ಹೇಳ್ಬೇಡ ಕೇಳ್ತಾನೆ ಅಂತ, ಸರಿ ಇರಲ್ಲ ಅಂತ. ಅದಕ್ಕೆ ನಾ ಹೇಳ್ದೆ, ಹೇಳೋ ಆಪರ್ಚುನಿಟಿ ಅವ್ರೇನ್ ಕಲ್ಪಿಸ್ಕೊಂಡಿಲ್ಲಪ್ಪ, ಅವ್ರು ಹೇಳ್ಬೇಕು ಅಂತಾನು ಪ್ಲಾನ್ ಮಾಡಿ ಹೇಳಲ್ಲ. ಹೇಳ್ತಾ ಇದಾರೆ ಅಂದ್ರೆ ಒಂದ್ ಮನ್ಸಲ್ಲಿ ಕನ್ಸಿಡ್ರೇಷನ್ ಇದೆ, ಅವ್ರನ್ನ ಕಂಟ್ರೋಲ್ ಮಾಡ್ಬೇಡ ನೀನು. ನಾನ್ ರೆಡಿ ಆಗಿದ್ದೀನಿ ಕೇಳಿಸ್ಕೊಳಕ್ಕೆ, ಹೇಳಿ ಸುಮ್ನಿರು. ನಮ್ಮನ್ ಯಾರ್ ಕನ್ಸಿಡರ್ ಮಾಡ್ತಾರೆ ಹೇಳಿ, ಎಕ್ಕೇಡಗಟ್ಟ ಪೋನ ನಮಕೇನೆ
ಜಗತ್ತಲ್ಲೇ ತಾನೇ ನಾವಿರೋದು. ಇದೆ ಆ ಸ್ನೇಹ ಅನ್ನೋದು ಎಲ್ಲಿವರೆಗೂ ನಮ್ಮನ್ನ ತಗೊಂಡು ಹೋಗುತ್ತೆ ಅಂದ್ರೆ, ತಾಯಿ ತರ ಅದು ಒಂದೊಂದ್ಸಲ ಬಿಹೇವ್ ಮಾಡುತ್ತೆ. ನನ್ ಮಕ್ಳು ಕೆಟ್ಟವಳಾದ್ರೂ ಪರವಾಗಿಲ್ಲ, ನಂಗೆ ಯಾವ ತರದ ಒಳ್ಳೆ ಬೋರ್ಡು ಬೇಕಿಲ್ಲ ನನ್ ಮಕ್ಳ ಹತ್ರ, ಆದ್ರೆ ನಾಳೆ ದಿನ ಅವ್ರು ಸುಭಿಕ್ಷವಾಗಿರ್ಬೇಕು ಅಂತ ತಾಯಿ ಹೃದಯ ಹೆಂಗೆ ಹೆಣಗಾಡುತ್ತೋ, ಸ್ನೇಹವು ಆ ಪಾವಿತ್ರತಾ ಭಾವದಿಂದ, ಅಂದ್ರೆ ಆ ತರದ ಸ್ನೇಹ ಪಡೆದಿದ್ರೆ, ಯಾವ್ದೋ ಕಾಟ್ಪೊಡಿ ಸ್ನೇಹ ಆದ್ರೆ ಅದೆಲ್ಲ ಆಗಲ್ಲ. ಇದೆಲ್ಲ ಮಾದರಿಯನ್ನ ಆತ್ಮದ ಪರಿಭಾಷೆಯಲ್ಲಿ ನಡೆಯುವಂತಹ ಸ್ನೇಹ ಇದು. ನನ್ನ ಎಕ್ಕೆ ತೂಂಗನಿಯಾ ಎಳೆದರಿಯಾ என்ன ಸಾಪ್ಟೆ ಏನ್ ಕಡ್ದು ಕಟ್ಟೆ ಹಾಕದೆ, ಏನ್ ಕೀಸದೆ, ನಾನೇನ್ ಸಾಧನೆ ಮಾಡಿದೆ, ನೀನೇನ್ ಮಾಡಿದೆ, ಬರೀ ನೀನೆಷ್ಟು ಬಂದು ತಗೊಂಡೆ, ನಾನೆಷ್ಟು ನೆಕ್ಲೆಸ್ ತಗೊಂಡೆ ಅನ್ನೋ ಸ್ನೇಹ ಅಲ್ಲ ಇದು. ಗೇಣಿ ಪೊಟ್ಟಾಳು ಎಟ್ಟಾದಿಂದ ಭಕ್ತಿ ಅಲ್ವಾ. ನಮಗೆ ನಮ್ಮ ಒಂದು ಜನಜೀವನದಲ್ಲಿ ಚಿಕ್ಕ 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 ಇನ್ಸ್ಟೆನ್ಸ್ ಅಲ್ಲೇ ನಾವೇ ವಿ ಕ್ಯಾನ್ ರಿಯಲೈಸ್, ಎಸ್ ದೇ ಆರ್ ನಾಟ್ ಜಸ್ಟ್ ಟು clap on my face, they are something who can pull me to the better and refined form. ಆ ರಿಫೈನ್ಡ್ ಫಾರ್ಮ್ ಅನ್ನ ತಗೋದೆ ಸ್ನೇಹವಾದ್ರೆ ಅದಕ್ಕೂ ಮೇಲ್ಪಟ್ಟದ್ದು ಸಖ್ಯ ಭಕ್ತಿ. ಬರ್ಕೊಳ್ಳಿ. ಈ ರೀತಿ ಅದಾಯ್ತಲ್ವಾ. ಈ ರೀತಿ ಮನಸಾರೆ ಸ್ಪರ್ಶಿಸಿ ಕಟ್ಟಿಕೊಳ್ಳಬಹುದು. ಈ ರೀತಿ ಸ್ನೇಹಿತರು ಇಲ್ಲದಿರುವ ಸಂದರ್ಭದಲ್ಲೂ ಸ್ನೇಹದ ಇರುವಿಕೆಯನ್ನು ಅನುಭವಿಸುವ ಮಟ್ಟವೇ ಸಖ್ಯಭಕ್ತಿ. ನೆಕ್ಸ್ಟ್ ಕೃಷ್ಣ ಸುಧಾಮರ ಸಖ್ಯವು ಭಕ್ತಿಯ ಎಲ್ಲೆಯನ್ನು ಮೀರಿ ಈ ರೀತಿ ಅಂತ ಇದ್ದೀನಿ. ಕೃಷ್ಣ ಸುಧಾಮರ ಸಖ್ಯವು ಭಕ್ತಿಯ ಎಲ್ಲೆಯನ್ನು ಮೀರಿ ಬೃಂದಾವನವಾಗಿ ಮಾರ್ಪಾಡಾಯಿತು. ಬೃಂದಾವನವೆಂದರೆ ವಸಂತದಲ್ಲಿ ಹೂ ಹಣ್ಣು ಕಾಯಿಗಳಿಂದ ನಿಬಿಡವಾದರು. ಕೃಷ್ಣ ಸುಧಾಮರ ಸಖ್ಯವು ಭಕ್ತಿಯ ಎಲ್ಲೆಯನ್ನು ಮೀರಿ ಬೃಂದಾವನವಾಗಿ ಮಾರ್ಪಾಡಾಯಿತು. ಬೃಂದಾವನವೆಂದರೆ ವಸಂತದಲ್ಲಿ ಹೂ ಹಣ್ಣು ಕಾಯಿಗಳಿಂದ ನಿಬಿಡವಾದರು. ಗ್ರೀಷ್ಮದಲ್ಲಿ ಹೂ ಕಾಯಿ ಹಣ್ಣುಗಳಿಲ್ಲದೆ ಬರಿಯ ಮರಗಳೇ ಇದ್ದರು. ಗ್ರೀಷ್ಮದಲ್ಲಿ ಹೂ ಕಾಯಿ ಹಣ್ಣುಗಳಿಲ್ಲದೆ ಬರಿಯ ಮರಗಳೇ ಇದ್ದರು. ಶರದೃತುವಿನಲ್ಲಿ ಹೂ ಕಾಯಿ ಹಣ್ಣುಗಳಿಲ್ಲದೆ ಬರಿಯ ಮರಗಳೇ ಇದ್ದರು. ವಸಂತದಲ್ಲಿ ಹೂ ಹಣ್ಣು ಕಾಯಿಗಳಿಂದ ನಿಬಿಡವಾದರು. ಗ್ರೀಷ್ಮದಲ್ಲಿ ಹೂಕಾಯಿ ಹಣ್ಣುಗಳಿಲ್ಲದೆ ಬರಿಯ ಮರಗಳೇ ಇದ್ದರು. ಶರದೃತುವಿನಲ್ಲಿ ಅಚ್ಚ ಹಸಿರು ಮಾಸಿ ಹೋದರು. ಶರದೃತುವಿನಲ್ಲಿ ಅಚ್ಚ ಹಸಿರು ಮಾಸಿ ಹೋದರು. ಮಾರ್ಗಶಿರ ಸಂಕ್ರಮಣಗಳಲ್ಲಿ
ಮಾರ್ಗಶಿರ ಸಂಕ್ರಮಣಗಳಲ್ಲಿ ಎಲ್ಲ ಎಲೆಗಳು ಉದುರಿ ಎಲ್ಲ ಎಲೆಗಳು ಉದುರಿ ಕೊಂಬೆಗಳೇ ನಿಂತಿದ್ದರು. ಮಾರ್ಗಶಿರ ಸಂಕ್ರಮಣಗಳಲ್ಲಿ ಎಲ್ಲ ಎಲೆಗಳು ಉದುರಿ ಕೊಂಬೆಗಳೇ ನಿಂತಿದ್ದರು. ಬೃಂದಾವನದ ವೃಕ್ಷಗಳ ಬೇರಿನ ಸತ್ವವು ನಾಶವಾಗದು. ಬೃಂದಾವನದ ವೃಕ್ಷಗಳ ಬೇರಿನ ಸತ್ವವು ನಾಶವಾಗದು. ಬೃಂದಾವನದ ವೃಕ್ಷಗಳ ಬೇರಿನ ಸತ್ವವು ನಾಶವಾಗದು. ಆಯಾ ಋತುಗಳಿಗೆ ತಕ್ಕಂತೆ ಬೃಂದಾವನವು ತನ್ನ ಸೌಂದರ್ಯದ ಮುಖವನ್ನು ಪ್ರತಿಬಿಂಬಿಸುತ್ತಲೇ ಇರುತ್ತದೆ. ತನ್ನ ಸೌಂದರ್ಯದ ಮುಖವನ್ನು ಪ್ರತಿಬಿಂಬಿಸುತ್ತಲೇ ಇರುತ್ತದೆ. ಬೃಂದಾವನದ ವೃಕ್ಷಗಳ ಬೇರಿನ ಸತ್ವವು ನಾಶವಾಗದು. ಫುಲ್ ಸ್ಟಾಪ್. ಆಯಾ ಋತುಗಳಿಗೆ ತಕ್ಕಂತೆ ಬೃಂದಾವನವು ತನ್ನ ಸೌಂದರ್ಯದ ಮುಖವನ್ನು ಪ್ರತಿಬಿಂಬಿಸುತ್ತಲೇ ಇರುತ್ತದೆ. ಸಖ್ಯವೆಂಬುದು ಈ ರೀತಿಯ ಬೃಂದಾವನದ ಸಖ್ಯವೆಂಬುದು ಈ ರೀತಿಯ ಬೃಂದಾವನದ ಸತ್ವಮಯ ಬೇರು ಇದ್ದ ಹಾಗೆ. ಆಪ್ತ ಗೆಳೆಯರನ್ನು ಭೇಟಿ ಆಗಲಿ ಆಗದಿರಲಿ ಆಪ್ತ ಗೆಳೆಯರನ್ನು ಭೇಟಿಯಾಗಲಿ ಆಗದಿರಲಿ ನಮ್ಮ ವಿಚಾರಗಳೆಲ್ಲವೂ ಅವರಿಗೆ ತಿಳಿಯದೇ ಹೋಗಲಿ ಗೆಳೆತನದ ಸ್ಮರಣೆ ಮನಸ್ಸಿನ ಪಟಲಕ್ಕೆ ಬಂದರೆ ಮೈ ನವಿರೇಳಿ ಅಲ್ವಾ, ಮೈ ನವಿರೇಳಿ ಪುಳಕಾಂಕಿತರಾಗಿ ರೋಮಾಂಚನವನ್ನು ಗೊಳ್ಳುವ ಹಂತವೇ ಸ್ನೇಹದಿಂದ ಭಕ್ತಿಯ ಮಾರ್ಗವಲ್ಲ ಮುಖವನ್ನು ತಲುಪುತ್ತದೆ. ಸ್ನೇಹದಿಂದ
ಭಕ್ತಿಯ ಮುಖವನ್ನು ತಲುಪುತ್ತದೆ. ಈ ಪಾಯಿಂಟ್ ತುಂಬಾ ಮುಖ್ಯ. ಇದು ಒಬ್ಬರಿಗಾದರೆ ಸಾಲದು, ಇದು ಒಬ್ಬರಿಗಾದರೆ ಸಾಲದು, ಪರಸ್ಪರ ಭಾವ, ಪರಸ್ಪರ ಭಾವ. ನಮ್ಮ ಸ್ನೇಹಗಳಿಂದ ನಮ್ಮಲ್ಲಿ ಯಾರಿಗಾದ್ರೂ ಈ ರೀತಿ ಆಗಿದ್ಯಾ? ಸುಜಾತ ಮಾಮಿ ಎಲ್ಲ ನೆಂಚ್ಕೊಂಡು ಉಂಗ್ಳಕ್ ರೋಮಾಂಚನವಾಗಿ ಪುಳಕಾಂಕಿತರಾಗಿ ಪ್ರಜ್ಞಾ ಶೂನ್ಯರಾಗಿ ಏನಾದ್ರೂ ಆಗಿದ್ಯಾ? ಆಗಿಲ್ಲ. ನಂಗೂ ಸುಜಾತ ಮಾಮಿ ಮೇಲೆ, ಶೈಲಾ ಬಾಬಿ ಮೇಲೆ, ವಿಜಯರಾಘವನ್ ಮಾಮ ಮೇಲೆ, ನನಗ ಅವ್ರ மாமானே ஒருவில் பார்த்தா மாமா, ஆனா அந்த மாமாவை விட ஒரு கை மேல என்ன ನಮ್ಮ ಫ್ರೆಂಡ್ಶಿಪ್. ವಯಸ್ಸು ಅಂತರವೂ ಇಲ್ದೆ ವಿಜಯರಾಘವನ್ ಮಾಮ ಅಂದ್ರೆ ನನಗೆ ಏನೋ ಒಂದ್ ಸೌಹಾರ್ದತೆ ಮನಸ್ಸಲ್ಲಿ ಅಲ್ವಾ. ಸ್ಮಿತಾ, ರಂಗನಾಯಕಿ ಮಾಮಿ ಜೊತೆ ನಾನು ಸಣ್ಣ ವಯಸ್ಸನ್ನ ಆಟ ಆಡಿಕ್ರೇನೋ ಹೋದೋ ಎನ್ಕು ಮರನ್ போய்க்கிறது வெளியில. ராகவனந்த ஹாத்து நீ நானும் குடுகுடுகுடுவோ நீ ஓடி போகும் எதிராத்துக்கு. எங்கட ஆஷு, அப்புறம் உங்களோட லக்ஷ்மி, சுஜாதா, சிக்கம்மால ದೊಡ್ಡಮ್ಮನ್ மಗಳು, லீலா மாமின் பண்ணு, அவளே எங்களுக்கு ஒரு பெரிய ஹீரோயின் அப்ப எல்லாம். அவே அப்புறம் இந்த கவித்து உடனந்தாத்த கவித்து, அப்புறம் எங்கட ஆஷு ஆச்சா, இவாளே எங்களுக்கு பெரிய மெயின் டார்கெட் ஃபிகரு இல்லை. அப்ப சಣ್ಣ வயசுன்னும் தெரியாது. அப்போ இந்த லதாக்குனும் எங்களுக்கு கோஷ்டியில் இருந்தாலும் ஓதோ தெரியல. அந்த கோழிராம இந்த பண்ணு ஒத்தி புஷ்போನಿ மேலே ஹாட்லிಂದ அவ ಹಿಂಗ ಅಂಗಡಿ வச்சுಕೊಂಡಿದ್ದಾಳೆ ಕಲ್ಲೋನಿ. ಅವ ನೋಡ ಅಮ್ಮನ ಪೇರು ಮರಂದೊಟ್ಟಿಕ್ರೆ ಕಲಾ ನೀ ನೀಗಳು ಎಂಗಳು ಗೋಷ್ಠಿ ದಿಂದಿಗಳು. ಅವಾಗೆಲ್ಲ ಹಿಂಗೆ ಮುಗ್ಧ ಮನಸ್ಸಿಂದ ನಾವ್ ಆಟ ಆಡ್ತಾ ಇದ್ವಿ. ಯಾರನ್ನೋ ಒಬ್ಬರನ್ನ ಒಂದು ಹೀರೋಯಿನ್ ತರ. ಲಕ್ಷ್ಮಿ ಬಾರಿ ಜಾಸ್ತಿ ನಾಳೈತೆ ಹೀರೋಯಿನ್ ಅವೇ எங்களுக்கு. ಲಕ್ಷ್ಮಿ ಉನ್ನತೆಕ್ಕೂ ಸಿಕ್ಕಿಂದಾಳೆ ಉಂಗಡ ಹತ್ತೆ ಫಂಕ್ಷನ್ಲೆ. ನೀವೇ ನನ್ನ ದೊಡ್ಡ ಹೀರೋಯಿನ್ ಚಿಕ್ಕ ವಯಸ್ಸಲ್ಲಿ. ಅದಕ್ಕೆ ಕಣ್ಣಲ್ಲೇ ಪಾಪ ನೀರ್ ಬಂದ್ಬಿಡ್ತು. ನಮ್ ನಾಸ್ಟ್ರಾಲಜಿ ಎಲ್ಲ ಮರ್ತೇ ಹೋಗಿತ್ತು ವಿವೇಕ್. ಆಫ್ಟರ್ ಮೀಟಿಂಗ್ ಯು ವಿ ಕುಡ್ ರೀಕಾಲ್ ಎವ್ರಿಥಿಂಗ್ ಅಂತ ಸುಮಾರು ಹೊತ್ತು ನಾವಿಬ್ರು ಮಾತಾಡಿದ್ವಿ. ಆ ಸಣ್ಣ ವಯಸ್ಸಿದ ಸಖ್ಯ ಎಷ್ಟು ಮನಸ್ಸಲ್ಲಿ ಆಳೂರಿರುತ್ತೆ ಅಂದ್ರೆ ಒಂದು ಭಾವನಾತ್ಮಕ ಲೋಕವನ್ನೇ ನಮ್ಮಲ್ಲಿ ಅದು ತರಿಸುತ್ತೆ. ಬಟ್ ಹಂಗೆ ಅಂತ ನೆನೆಸ್ಕೊಂಡ್ರೆ ಒಂದ್ ಸದ್ಭಾವನೆ ಇರುತ್ತೆ ಹೊರತು ನಿಮ್ಮನ್ನ ನೆನ್ಸ್ಕೊಂಡ್ರೆ ನಂಗೆ ರೋಮಾಂಚನವಾಗಿ ಪುಳಕಾಂಕಿತವಾಗಿ ತಳಿರು ಮಿಳುಮಾಗಿ ನಾನ್ ಯಾವ ನೆಲೆಯಲ್ಲಿ ನಿಕ್ಕರೆ ಪುಡಿಯೇ ಮರ್ದು ಪೋಚಿ ಅನ್ನೋ ಲೆವೆಲಲ್ಲಿ ಇದೆಯಾ? ಇಲ್ಲ. ಅದು ಕೇವಲ ಆ ಪರಮಾತ್ಮನಲ್ಲಿ ಸಖ್ಯ ಆದ್ರೆ ಮಾತ್ರ ಅದಾಗುತ್ತೆ. திருமங்கையாழ்வார் கப்படி ஆச்சா. ஏன்னா திருமங்கையாழ்வார் நினைச்சே என்னுடைய தோழன், என்னுடைய ಫ್ರೆಂಡ್. ನೀನ್ ಏನೇ ನನಗೆ ಪಂಚ ಸಂಸ್ಕಾರ ಮಾಡಿದ್ರು, ಓಂ ನಮೋ ನಾರಾಯಣಾಯ ಅಂತ ಬೋಧನೆ ಮಾಡಿದ್ರು, ಅಟ್ ಫಸ್ಟ್ ಲೆವೆಲ್ ಯು ಆರ್ ಮೈ ಫ್ರೆಂಡ್. ಮೇ ಬಿ ಅಟ್ ದ ಅಲ್ಟಿಮೇಟ್ ಲೆವೆಲ್ ಯು ಆರ್ ಮೈ ಭಗವಾನ್. ನಾನು ನಿನಗೆ ಸೊತ್ತು, ನೀನು ನನಗೆ ಧಾತ. ಅದು ಲೋಕಾಭಿರಾಮವಾಗಿ ಗೊತ್ತಿರೋ ವಿಚಾರ. ಆದ್ರೆ ನನ್ನ ಮನಸ್ಸಿಗೆ ಸ್ಫುರಿಸುವಂತಹ, ಸ್ಪರ್ಶಿಸುವಂತಹ ಏಕೈಕ ಸ್ನೇಹಿತ ಯಾರು ಅಂದ್ರೆ ನೀನೆ. ಆ ಸ್ನೇಹ ಎಲ್ಲಿವರೆಗೂ ಲೀಡ್ ಆಗ್ಬೇಕು ನಿಮ್ಗೆ? ನೆನೆಸ್ಕೊಂಡ್ರೆ ನಿಮ್ಮನ್ನೇ ನೀವು ಮರಿಬೇಕು. ಆ ಲೆವೆಲ್ ಅಲ್ಲಿ ಏನಾದ್ರು ಇಲ್ಲಿ ಸ್ನೇಹಿತರು ಇದಾರ ನಿಮಗೆ? ನನಗಂತೂ ಇಲ್ಲ. ದಯವಿಟ್ಟು ಇದ್ರೆ ನೀವು ಹೇಳಿ ನನಗೆ. ಇದಾರ? ಶೈಲಾ ಮ್ಯಾಮ್ ಯೋಚನೆ ಮಾಡ್ತಾ ಇದ್ದಾರೆ ಅವ್ರ ಲಿಸ್ಟ್ ಅಲ್ಲಿ ಯಾರಿರ್ಬೋದು ಅಂತ ಅಲ್ವಾ ಮಮ್ಮಿ? ಖಂಡಿತವಾಗ್ಲೂ ಸ್ಟ್ಯಾಂಪ್ ಪೇಪರ್ ಮೇಲೆ ನಿಮ್ ಪರವಾಗಿ ನಾನೇ ಬರ್ಕೊಡ್ತೀನಿ. ಯಾರು ಆ ಮಟ್ಟಕ್ಕೆ ಸ್ನೇಹವನ್ನ ಬೆಳೆಸಕ್ ಸಾಧ್ಯವಿಲ್ಲ. ಏನಿಲ್ಲ ಅಂದ್ರೂ ಏನಪ್ಪಾ ಚಿರ್ಕಿಳ ಬೇರೆ. ಸುಜಾತ ಮಾಮಿ ಕಂಡ ಇಲ್ಲ ಅಪ್ಪ, ಅವ್ರು ಎಲ್ಲೋ ನೋಡ್ತಾ ಇರ್ತಾರೆ. ಶ್ರೀನಿವಾಸರಿಗೆ ವರ್ದು ತೆರಿಯೋ ಆನಾಳು ಮುಕ್ತ ತಿರ್ಕೊಂಡು ಹೋಗ್ತಪ್ಪಾರು ಅನ್ನೋದು ಬರುತ್ತೆ ಅಲ್ವಾ? ಅವ್ರೇನೋ ಟೆನ್ಷನ್ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಮರ್ತು ಹೋಗಿರ್ತಾರೆ ಈ ವಿವೇಕ್ ಬಂದಿರ್ತಾನೆ ಏನೋ. ಆனா ನಾನೇ ಅವ್ರ ಡೆಫಿನೇಷನ್ எழுதி ಅದಕ್ಕೆ ಕ್ಲೀನ್ ಟೈಟಲ್ ಕೊಡ್ತು, ಅವಾಯ್ಡ್ ಪಣ್ಣ ಎನ್ನ ಸುಜಾತ ಮಾಮಿ ಹೆಡ್ಡಿಂಗ್ ಡಿಕ್ಲೇರ್ ಮಾಡಿ ನಂದೇ ಸ್ಲೋಗನ್ ಎಲ್ಲ ಹಾಕಿ ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ಸಾಧ್ಯವಾದ್ರೆ ಬೈಂಡು ಮಾಡಿ ಹಂಚು ಬಿಡ್ತೀನಿ. ಇವ್ರಿಗೆ ಗೊತ್ತಿರಲ್ಲ ಅವ್ರ ಮೇಲೆ ಈ ತರ ಒಂದು ಬಂದಿದೆ ಅಂತ. ಪ್ರಕಟಣೆಗಳು ಅಂತ. ನ್ಯೂಸ್ ಬರೀ ಸುಳ್ಳು ಅನ್ನೋದು ಅದಕ್ಕೆ. ವದಂತಿ ಅನ್ನೋದು ವದಸಕ್ಕೆ ಅದು ಇರೋದು. ಅಯ್ಯೋ ನಾನ್ ಎದುರ್ಚಿಯ ಅನಿಕ್ಕಿ ரொம்ப வேலையா இருந்து
ஏதோ பெருமாளை பார்த்தோமா, வெளியில போனாமா, நம்ம வேலை நம்ம கவனிச்சோமா அப்படி இருந்து இவர் என்னை பத்தி எழுதினாரே, புஸ்தகமா போட்டிருக்காருப்பா, நல்லದಾಚಿ ಬಿಡುಂಗೋ, ಅದೆಲ್ಲ உங்களுக்கு ಆಶೀರ್ವಾದ ಅನ್ನೋದು ಸುಮ್ಮನಾಗೋದಷ್ಟೇ ಅಲ್ವಾ? ಆ ತರ ಎಲ್ಲೋ ಒಂದ್ ಕಡೆ 0.5% ಎಕ್ಸ್ಪೆಕ್ಟೇಷನ್ ಮನುಷ್ಯ ಜನ್ಮಕ್ಕೆ ಇದ್ದೇ ಇರುತ್ತೆ. ಕಟ್ಟಿಟ್ಟ ಬುತ್ತಿ ಅದು. ಅದ್ರಲ್ಲೆಲ್ಲಾರು ಶಾಮಿಲೆ. ನಾನು ಅದನ್ನ ಗೆದ್ದಿದ್ದೀನಿ ಅನ್ನೋರು ಯಾರು ಇಲ್ಲ. ಆದ್ರೆ ನಮಗೆ ಈ ಒಂದು ಸಾತ್ವಿಕ ಭಾವದಲ್ಲಿ ರೋಮಾಂಚನಗೊಂಡು ಸ್ತಂಭಿಸಿ ಹೋಗಿ ನೀವು ನಿಮ್ಮ ಇರುವಿಕೆಯ ಸಾಧ್ಯತೆಗಳನ್ನೇ ಮರೆಯುವ ಸತ್ಯ ಪರಮಾತ್ಮನಲ್ಲಿ ಮಾತ್ರ ಸಾಧ್ಯ. ಅದೇ ಇಲ್ಲಿ ಹೇಳ್ತಾ ಇರೋದು. ಪರಸ್ಪರ ಆಗ್ಬೇಕು. ಪರಮಾತ್ಮನಿಗದಾಗುತ್ತಂತೆ ಗೊತ್ತಾ ನಿಮಗೆ? ஒரு பெரிய ஆழ்வாரியோ ஒரு நம்ம ஆழ்வாரியோ நினைச்சுண்டா பரமாத்மாவுக்கு என்ன பண்றதுன்ட்டு தெரியாம உடம்பெல்லாம் அப்படி கூஷி போறது ಅಂತ நம்மாழ்வார் ತಮ್ಮ ತಿರುವಿರುತ್ತದಲ್ಲಿ ಹೇಳ್ತಾರೆ. நான் என்ன பண்ணட்டும் ஆழ்வீர், வந்தா வராதே அப்படி முகத்து மேலேயே கதவை சாத்துறேன். வராம இருந்தா வரலையே, நீ வராம பாரு என்னுடைய அவஸ்தை தினாவஸ்தையா போயிருக்கேன்ட்டு ரோதனமா அப்படி ரோதிப்பேன். நான் என்ன பண்ணுவேன்? வந்தா வரமாட்டேங்கிறேன், போனா ஏன் போனேங்கிறேன். வாட் ஷுட் ஐ டூ? திக்கு முக்காடி வச்சிருக்கார் நம்மாழ்வாரும் திருமங்கை ஆழ்வாரும் ஒரு ரங்கனை பிடிச்சு. திக்கு முக்கா ஆடி போறார் பெருமாளை. ಭಕ್ತಿ ಎಂಗದ್ದು ಇವ್ಳು ತೀಕ್ಷ್ಣಮಾ ಇರ್ಕಾ ಅಂತ ಹೇಳಿ. ಆ ರೀತಿ ಈ ಪರಾಂಕುಶ ನಾಯಿಕೆಗೂ ಪರಕಾಲ ನಾಯಿಕೆಗೂ ಆ ನಾಯಕನಾದಂತಹ ಪರಮಾತ್ಮನೇ ಸಕಲ ಸೌಖ್ಯವೂ ಸಕಲ ಸಖ್ಯವೂ அதுதான் நமக்குள்ள வர வேண்டிய சக்கிய பக்தி. சுதாமா ಆ ರೀತಿ ತೋರಿಸ್ತಾನೆ ಅಲ್ವಾ? ನಾಂದ ದಿನವೂ ಪಾಕರೇನೆ ಕೃಷ್ಣನೇ. ಇವತ್ತೇನು ಹೊಸದಾಗಿ ಕೃಷ್ಣನ್ ಹೋಗಿ ನೋಡುವಂತ ಇದೆಯಲ್ಲ ಅಂದ್ರೆ ನಿನ್ನ ಮನಸ್ಸಲ್ಲಿ ಏನೋ ಎಕ್ಸ್ಪೆಕ್ಟೇಷನ್ ಇರ್ಬೇಕು. ಅವಾಗ ನಮ್ಮ ಸಖ್ಯದಲ್ಲಿ ಕಲ್ಮಶ ಅದು ಅಂತ ತನ್ನ ಹೆಂಡತಿಗ್ ಸುಧಾಮ ಹೇಳಿದ್ರು. ಇಲ್ಲ, ನೀವ್ ಹೋಗಿ ಕೇಳಿ ಅನ್ನೋದಿದ್ರೆ ನಾನು ಯಾವತ್ತೋ ನಿಮ್ಮನ್ನ ಹೋಗಿ ಅಂತಿರ್ತಾ ಇದ್ದೆ. ನಮಗೊಂದ್ 12-20 ಜನ ಮಕ್ಕಳು ಹೆತ್ತು ಹೊತ್ತು ಅವಕ್ ಹೊಟ್ಟೆ ಹಿಡಿಲ್ದೇ ಇರೋ ಸಂದರ್ಭದಲ್ಲೂ ನಾ ನಿಮ್ಮನ್ನ ಹೋಗಿ ಇರ್ಲಿಲ್ಲ ಕೃಷ್ಣನಿಗೆ ಕೇಳಿ ಅಂತ. ಇವತ್ತೇನೋ ಕೃಷ್ಣನ ಸಂಕಲ್ಪ ಬಲವಾಗಿದೆ ಅನ್ಸುತ್ತೆ. ನನ್ನೊಳಗಡೆ ಅವನು ಕೂತು ಪ್ರಚೋದಿಸ್ತಾ ಇದ್ದಾನೆ ನಿಮ್ಮನ್ನ ನೋಡ್ಬೇಕು ಅಂತ. ಅದರಿಂದ ಸಾಧ್ಯವಾದ್ರೆ ಹೋಗಿ ಎಂದೇ ಹೊರತು ನನಗೋಸ್ಕರ ನೀವು ಹೋಗ್ಲೇಬೇಡಿ ಅಂದಾಗ ಸುಧಾಮ ತನ್ನ ಪ್ರಯಾಣವನ್ನೇ ತುಂಬಾ ಒಂದು ಪ್ಯೂರಿಟಿ ಕ್ಲಾರಿಟಿ ಎರಡೂ ಇದೆ ನೋಡಿ ಅದ್ರಲ್ಲಿ. ಒಂದು ಕ್ಲಾರಿಟಿ, ಒಂದು ಪ್ಯೂರಿಟಿ. ಅದನ್ನ ಕನ್ಫರ್ಮ್ ಮಾಡ್ಕೊಂಡೆ ಅವನು ಹೊರಡ್ತಾ ಇರೋದು. ಯಾಕಂದ್ರೆ ನಾಳೆ ದಿನ ವಾಪಸ್ ಬರ್ತಾನೆ ಕೃಷ್ಣ ನೋಡ್ಬಿಟ್ಟು ದ್ವಾರಕೆಯಿಂದ. என்ன கொண்டு வந்து என்ன வரத்தை கேட்டு ಕಣ್ಣನ ಸಂದಿಚ್ಛೆ ಇಲ್ಯಾ? ಏನನ್ ಕೇಳಿದ್ರಿ? ಯಾವ್ದಕ್ಕೂ ತರವಿಲ್ಲ ನನ್ನ ಗಂಡ, ಅಪ್ರಯೋಜಕ. ಅಲ್ಲಿವರೆಗೂ ಹೋಗಿರು ಕೃಷ್ಣನ್ ಮೀಟ್ ಮಾಡಿನು ಏನು ஒரு 3 காசு பிரயோஜனம் இல்லை. இதுக்கு மேல போறது ವ್ಯರ್ಥம், போயிட்டு வந்தது அவ்வளவுதான் ಅಂತ ಎಲ್ಲ ಎಕ್ಸ್ಪೆಕ್ಟೇಷನ್ ಇದ್ರೆ ಅಲ್ವಾ? ಅದಕ್ಕೆ he was very clear from the mind. நான் அதே சுதாமாதா கல்யாணி, நான் இங்கிருந்து புறப்படுறேன், கண்ணனை பார்ப்பேன், கண்ணனை சந்திப்பேன், முடிஞ்சா பேசுவேன், எல்லா பண்ணாலும் திரும்பி வரும்போது கடுகளவு என்னல மாற்றமே இருக்காது. அதே சுதாமா ಅಂತ he makes it very clear to the wife so that she should not have any expectation being a third person between our friendship ಅಂತ ನಿರ್ಧಾರಿತವಾಗಿ ಹೇಳ್ಬಿಟ್ಟು ಹೊರಡ್ತಾರೆ. ಎಷ್ಟ್ ಜನಕ್ಕೆ ಇದಾರ್ಢ್ಯತೆ ಇರುತ್ತೆ ಹೇಳಿ? ಒಬ್ಬ ಸ್ನೇಹಿತ ತುಂಬಾ ಚೆನ್ನಾಗಿ ಯಾವ್ದೋ ಒಂದ್ ರೀತಿಯಲ್ಲಿ ಇದಾರೆ ಅಂದ್ರೆ ಅವನ ಹತ್ರ ಏನಾದ್ರೂ ಒಂದು ಯಾಚಿತವಾಗಿ ಹೇಳ್ಕೋಬೇಕು ಅಂತ ಮನ್ಸು, ಫ್ರೆಂಡ್ಶಿಪ್ ಮೇರೆಗೆ ಕ್ಯಾನ್ ವಿ ಆಸ್ಕ್ ಸಮಥಿಂಗ್ ಅನ್ನೋದೇ ತಾನೇ ಬರುತ್ತೆ ಅಲ್ವಾ? ಅದನ್ನೂ ಕೂಡ ನಿನ್ನಲ್ಲಿ ಬರ್ಕೊಡ್ದು ನಮ್ಮ ಫ್ರೆಂಡ್ಶಿಪ್ಗೆ ನಿನ್ನಿಂದ ಲೋಪವಾಗುತ್ತೆ ಅನ್ನೋ ಒಂದು ಪರಿಯನ್ನ ತೋರ್ಸ್ಬಿಟ್ಟು ಗ್ಯಾರಂಟಿ ಮಾಡ್ಕೊಂಡೆ ಸುಧಾಮ ಹೊರಡ್ತಾರೆ. ಸುಧಾಮಪುರಿ ಸಚ್ಚೆ ಉನ್ನತವಾದ ಮನಸ್ಸಿನ ನೆಲೆ ಇದು. ದಿಸ್ ಇಸ್ ಕಾಲ್ಡ್ ದ ಭಕ್ತಿ ಕಲ್ಮಿನೇಟೆಡ್ ವಿತ್ ಫ್ರೆಂಡ್ಶಿಪ್, ಫ್ರೆಂಡ್ಶಿಪ್ ಕಲ್ಮಿನೇಟೆಡ್ ವಿತ್ ಭಕ್ತಿ ಅಲ್ವಾ? ಆ ಭಕ್ತಿ ಅಂಡ್ ಫ್ರೆಂಡ್ಶಿಪ್ ನ ಸರಿಯಾದ ರೀತಿಯಲ್ಲಿ ಜೆಲ್ ಮಾಡೋದು, ಸರಿಯಾದ ರೇಷಿಯೋದಲ್ಲಿ ಅದನ್ನ ಎರಡನು நிறைய சர்க்கரையா இருந்து பால் ஏதோ கொஞ்சமா இருக்குன்னா அப்படியே தித்திப்பு கரிக்கும், குடிக்கவே முடியாது. நிறைய பால் இருக்கு,
சர்க்கரை வேணுமோ இல்லையோ அப்படி இருக்குன்னா we can adjust. என்னமோ பாலா இருக்கு, சர்க்கரை குறைவா இருக்கு, ಪರವಾಗಿಲ್ಲ, இந்த ಕಾಲದಲ್ಲಿ ಎಲ್ಲರಿಗೂ ಶುಗರ್, we can adjust. ಆದ್ರೆ ಒಂದು ಹದವಾಗಿ ಚೆನ್ನಾಗಿ ಹಾಲನ್ನು ಕಾಯಿಸಿ ಕರೆಕ್ಟ್ ಆಗಿ ಅದಕ್ಕೆ ಸಕ್ಕರೆ ಹಾಕೊಡಿ. ಅಪ್ಪ ನೇಣೆ ಚಿಡಾಳೆ ಇಪ್ಪುವೆ எனக்கு வேணும் போல இருக்கு இல்லையா? ಆ ತರ ಹದ ತುಂಬಾ ಮುಖ್ಯ. ಕೆಲವರು ಫ್ರೆಂಡ್ಶಿಪ್ ಅಲ್ಲಿ ಹದವನ್ನ ಕಳ್ಕೋತಾರೆ. ನಿಮ್ಮ ಪರ್ಸ್ ನನ್ ಪರ್ಸ್ ಆಗುತ್ತೆ ಹೋಗಿ ಜಾಗದಲ್ಲಿ. ನೋ, ವಿ ಕೆನಾಟ್ ಟೇಕ್ ಸಚ್ ಲಿಬರ್ಟೀಸ್. ನಿಮ್ಮ ತನ ಎಲ್ಲ ನನ್ನ ತರ ಆಗೋಗುತ್ತೆ. ನನ್ನ ಆಸೆ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ, ನನ್ನ ಆಸೆನೆಲ್ಲ ನಿಮ್ ಮೇಲೆ ಇಂಪೋಸ್ ಮಾಡ್ಬಿಡ್ತೀನಿ. ಹೌ ಕ್ಯಾನ್ ಯು ಡೂ ಸಚ್ ಲಿಬರ್ಟಿ? You should have that kind of distance between yourself and you have to maintain with others as well. ನೀವು ಅದನ್ನ ಕ್ರಾಸ್ ಮಾಡಬಾರ್ದು, ಅವ್ರನ್ನು ಕ್ರಾಸ್ ಮಾಡಕ್ ಬಿಡಬಾರ್ದು ಅಲ್ವಾ? ಅದರಲ್ಲಿ ಇರೋ ಸೌಖ್ಯ ಮತ್ತೆ ಆ ಸೊಬಗೆ ಅದು, ಆ ಸೌಂದರ್ಯವೇ ಅದು. ನಿಮ್ ಲಿಮಿಟ್ ಅಲ್ಲಿ ನೀವು ಇದ್ಕೊಂಡು ಅವರನ್ನು ನಿಮ್ ಲಿಮಿಟ್ ಒಳಗಡೆ ಸೇರಿಸ್ಕೊಳ್ಳದೆ ಇರೋ ತರ ಮೇಂಟೈನ್ ಮಾಡೋದಿದೆ ನೋಡಿ, ಎಷ್ಟು ಸೌಂದರ್ಯ ಅಲ್ವಾ? ಅದಕ್ಕೆ ಶಾಪಿಂಗ್ ಎಲ್ಲ ಹೋಗೋವಾಗ ಯಾವ ಫ್ರೆಂಡ್ಸ್ ಜೊತೆನೂ ಹೋಗಲ್ಲ. ನನ್ನ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ನಾನು ಶಾಪಿಂಗೇ ಮಾಡಲ್ಲ. ಎಂತ ಇಷ್ಟವಾದ ವಸ್ತು ಇದ್ರು ಅವ್ರ ಮುಂದೆ ನಾನು ತಗೊಳಲ್ಲ. ಏನಾಗುತ್ತೆ ಗೊತ್ತಾ, ಅವರು ಇದಕ್ಕೆ ಅನಿಸಿಕೆಗೆಲ್ಲ ಬೆಲೆ ಕೊಟ್ಕೊಂಡು ಕೊನೆಗೆ ನಮ್ತನ ನಾವು ಕಳ್ಕೊಂಡ್ಬಿಡ್ತೀವಿ. ಎಸ್ಪೆಷಲಿ ಈ ಸೀರೆ ಎಲ್ಲ ತಗೊಳಕ್ ಲೇಡೀಸ್ ಹೋದಾಗ ನೀವೆಲ್ಲ ಹೋಗ್ತೀರಾ, ಸುಮ್ನೆ ಗಂಭೀರವಾಗಿ ನೀವ್ ಮಾತ್ರ ಹೋಗ್ಬೇಕು. ಪಕ್ಕದಲ್ಲಿ ಯಾರನ್ನಾದ್ರೂ ಹೇರ್ಕೊಂಡ್ ಹೋದ್ರು ಕடைசியில் ಯು ವಿಲ್ ಬಿ ಇನ್ chaos. ಉಂಗ ತನಮೇ ನಿಂಗ ಬಿಟ್ಬಿಟ್ಟು ಯಾರೋ ಇಷ್ಟಕ್ಕೆ ನಾನು ತಗಲ ಹಾಕೊಂಡ್ ಬಂದೆ ಏನೋ ತರ ಆಗೋಗುತ್ತೆ ಅಲ್ವಾ? ಸಮಟೈಮ್ಸ್ ಇಟ್ ಹ್ಯಾಪನ್ಸ್. ಸೊ ಆ ತರ ಎಷ್ಟೋ ವಿಚಾರಗಳು ಹಂಗೇನೆ ನಮ್ಗೆ ಇನ್ಫ್ಲೂಯೆನ್ಸ್ ಆಗೋದ್ ಬೇಕಿರಲ್ಲ, ಆದ್ರೆ ನಿಷ್ಠೂರ ಕಟ್ಕೊಳಕ್ ಆಗಲ್ಲ. ಒಂದು ಸ್ನೇಹ ಭಾವದಿಂದ ನಡ್ಕೋಬೇಕು. ಅವ್ರನ್ನ ಎದುರಾಕೊಳಕ್ ಆಗಲ್ಲ. ಏನೂ ಇಲ್ಲ, ಎದುರಾಕೊಳ್ಳೋದೇನ್ ಕಷ್ಟ ಇಲ್ಲ, ನಿಷ್ಠೂರ ಆಗೋದು. ಒಂದು ಒಳ್ಳೆ ರ್ಯಾಪೋ ಇರ್ಲಪ್ಪ ಅವ್ರ ಜೊತೆ ನಮ್ಗೆ ಅನ್ನೋದು ಒಂದ್ ಸದ್ಭಾವನೆ ಇರುತ್ತೆ ಅಲ್ಲೂವೆ, ಅಷ್ಟೇನೆ. ಹಾಗಾಗಿ ನೋವು ಮಾಡೋದ್ ಬೇಡ ಸುಮ್ನೆ ಅಂತ ನಮ್ಮ ಅನಿಸಿಕೆಗಳನ್ನೆಲ್ಲ ನಾವು ಬಲಿ ಕೊಡ್ತೀವಿ. ಒಂದ್ಸಲ 2 ಸಲ ಆದ್ರೆ ಪರವಾಗಿಲ್ಲ, ಏನ್ ಅದೇ ಜೀವನ ಅಲ್ಲ. ಆದ್ರೆ 30 ಅದೇ ಆಗ್ಬಿಟ್ರೆ 30 ಅದೇ ಐಟ ಬರು ಬೇರೆ ಒಳಗೆ ಸೇರ್ಕೊಂಡಿರ್ತದೆ. ಹಂಗಾಗಿ ಈ ಒಂದು ಮನುಷ್ಯ ಲೌಕಿಕ ಯುಗದಲ್ಲಿ ಎಂತಹ ಗಾಢವಾದ ಸ್ನೇಹದಲ್ಲೂ ಎಲ್ಲೋ ಒಂದು ಚೂರು ಕಲ್ಮಶ ಇದ್ದೇ ಇರುತ್ತೆ. ಸಾಯಕ್ಕೆ 1 ಬಾಟ್ಲ್ ವಿಷ ಬೇಕಿಲ್ಲ, 1 ಸ್ಪೂನ್ ವಿಷನೇ ಸಾಕು ಅಲ್ವಾ? ನಮ್ಮ ಭಾವನೆಗಳು ಸಾಯಕ್ಕೆ ನಮಗೆ 1% ಕಲ್ಮಶವೇ ಸಾಕು. ಅದಕ್ಕೆ ಪೂರ್ತ ಕಲುಷಿತ ಆಗ್ಬೇಕು. ಪೂರ್ತ ಕಲುಷಿತ ಆದ್ರೆ ತುಂಬಾ ಒಳ್ಳೇದೆ. ಯಾಕೆ ಹೇಳಿ? ಅವ್ನ್ ಕೆಟ್ಟವನು ಅಂತ ಗೊತ್ತಿರ್ತಾನೆ, ಅವ್ನ್ ಹಂಗೆ ಇರ್ತಾನೆ, ನಾವು ಅವ್ನ ದೂರ ಇಟ್ಬಿಡ್ತೀವಿ. ದುರ್ಯೋಧನ ವಾಸ್ ಮಚ್ ಬೆಟರ್ ದನ್ ಯುಧಿಷ್ಠಿರ. ನಾನು ಯಾವಾಗ ಮಹಾಭಾರತ ಓದುವಾಗ್ಲೂ ಅನ್ಕೋತೀನಿ, ಅಯ್ಯೋ ಯುದ್ಧಮೇ ಬೇಡ, ಯುದ್ಧಮೇ ಬೇಡ, ಯುದ್ಧಮೇ ಬೇಡ ಅಂತ ಕடைசியில நல்லா சாங்கோபாங்கியமா யுத்தத்தை நடத்தினவன் தான் தர்மராஜ. யுத்தம் 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 அப்படி பேட்டிக்கு போட்டியா எப்ப பார்த்தாலும் போடாளு கையுமா இருந்தவன் துரியோதனன். ಹಾಗಾಗಿ ದುರ್ಯೋಧನ ಪಳಿಚ್ಚನ ತೆರೀರಾನ್, ಅವನ್ ಕೆಟ್ಟವನು ಕೆಟ್ಟವನು ಕೆಟ್ಟವನು. ಎಲ್ಲಿ ಯುಧಿಷ್ಠಿರನ್ನ ಕೆಟ್ಟದಕ್ಕೆ ತಟ್ಟೆಗೆ ಹಾಕ್ತೀರಾ, ಒಳ್ಳೆಯವ್ರ ತಟ್ಟೆಗೆ ಹಾಕ್ತೀರಾ? ಅಂತ ಸಂದರ್ಭ ಬಂದಾಗ ತುಂಬಾ ಚೆನ್ನಾಗಿ ನಮ್ಗೊಂದು ಆನ್ಸರ್ ಇತ್ತು. ಏನ್ ಹೇಳಿ? ಧರ್ಮದಲ್ಲಿ ಅವನಿದ್ದವನು ಅಂದ್ಬಿಡ್ತೀವಿ. ಕಂಡವ್ರು ಯಾರು, ಯಾವ ಧರ್ಮವೋ ಅಲ್ವಾ? ಪರಮಾತ್ಮನ ಗೊತ್ತು. ಸಂದಿಗ್ಧ ಪರಿಸ್ಥಿತಿ ಬಂದಾಗ ಈಗ ಈ ಯುಧಿಷ್ಠಿರ ಕೆಟ್ಟವರಲ್ಲಿ ಗುಂಪಲ್ಲ ಇದ್ದಾನ, ದುರ್ಯೋಧನ ಹೇಳ್ಬೋದು ವೆರಿ ಈಸಿ, ಟ್ರಾನ್ಸ್ಪರೆಂಟ್. ಅಥವಾ ಒಳ್ಳೆಯವ್ರ ಗುಂಪಲ್ಲಿದ್ದಾನ ಗೊತ್ತಿಲ್ವಲ್ಲ, ಇಲ್ಲ ಧರ್ಮದ ಗುಂಪಲ್ಲಿದ್ದಾನೆ. அந்த தர்மத்தை எக்ஸ்பிளைன் பண்ணுங்கன்னா முடியாது ಅಲ್ವಾ? ಸೊ ಈ ರೀತಿ ಈ ಒಂದು ಲೌಕಿಕ ಜಗತ್ತಿಂದ ಮೇಲೆ ಹೋಗಿ ಪರಮಾತ್ಮನ ಸಖ್ಯ ನಮ್ಗೆ ನಿರಂತರ, ನಿತ್ಯ, ನೂತನ, ಯಾವತ್ತು ಕಡಿದೇ ಇರೋ, ರಬ್ ಆಗದೆ ಇರೋ, ಇಚ್ಚಿಂಗ್ ಆಗದೆ ಇರೋ, ಯಾವ ರೀತಿ ಡ್ಯಾಮೇಜು ಆಗದೆ ಇರೋ ಸಖ್ಯ, ಈ ಒಂದು ಸಖ್ಯ ಅಂತಾನೆ ಕೃಷ್ಣ ಸುಧಾಮ ಇಬ್ರು ಉறுದಿಯಾಗಿ ನಮ್ಗೆ ತೋರಿಸ್ತಾರೆ. ನೆಕ್ಸ್ಟ್ ಲೈನ್ ಬರ್ಕೊಳ್ಳಿ. ಪರಸ್ಪರ ಭಾವ ಆಯ್ತಲ್ವಾ? ಸುಧಾಮನನ್ನು ನೆನೆದರೆ ಅಲ್ಲ, ಲಾಸ್ಟ್ ವರ್ಡ್ ಇದು ಒಬ್ಬರಿಗಾದರೆ ಸಾಲದು, ಪರಸ್ಪರ ಲಾಸ್ಟ್ ಪರಸ್ಪರ ಭಾವ ಅಷ್ಟೆ. ಇದು ಒಬ್ಬರಿಗಾದರೆ ಸಾಲದು, ಪರಸ್ಪರ ಭಾವ.
ಅಂದ್ರೆ ಈ ಒಂದು ಭಾವನೆ ಮಾತ್ರ. ಗೆಳೆತನದ ಸ್ಮರಣೆ ಮನಸ್ಸಿನ ಪಟಲಕ್ಕೆ ಬಂದರೆ ಮೈನವಿರೇಳಿ ಪುಳಕಾಂಕಿತರಾಗಿ ರೋಮಾಂಚನವನ್ನು ಗೊಳ್ಳುವ ಪರಿ ತಲುಪುತ್ತದೆ. ಇದು ಒಬ್ಬರಿಗಾದರೆ ಸಾಲದು, ಪರಸ್ಪರ ಭಾವ. வெரி சிம்பிள் எக்ஸாம்பிள் ஆழ்வார் அண்ட் பெருமாள். ஆழ்வாருக்கும் அதே பாவம், பெருமாளுக்கும் ಆಳ್ವಾರೆ ನೆನಚ ಅದೇ ಭಾವ. ಆಳ್ವಾರ್ ಇನ್ಫ್ಯಾಕ್ಟ್ ಎಷ್ಟೋ ಕಡೆ ಆರ್ಡರೇ ಮಾಡಿದಾರೆ ಗೊತ್ತಾ, ನೀ உனக்க ಎಣ್ಣೆ ಬಿಟ್ಟ உனக்கு ಇನ್ ಯಾರು இருக்கா, ಭಕ್ತ ಪರಾದಿನ ಟೈಟಲ್ ಇದ್ರೆ ಸಾಕ ನಿನಗೆ? ಭಕ್ತರ ಬಗ್ಗೆ ತಾನೇ ನೀ ಯೋಚನೆ ಮಾಡ್ಬೇಕು. ಯಾವ್ದೋ ನಿತ್ಯ ಸೂರಿಗಳ ಬಗ್ಗೆ ನಾ ಯೋಚನೆ ಮಾಡ್ಬೇಕು ನೀನು. அவரவர் புண்ணியத்துக்கு அவ கரையேறிட்டு போறான்னா அவ பத்தி நீயே கவலைப்படுற. என்ன போன்ற ஒருத்தன் ரொம்ப அதம ஸ்தானத்துல இருக்கான்னா எப்படி மாத்தியமமா அவனை கொண்டு வர்றது, எப்படி உத்தமமாக்குறது, எப்படி உத்தமோத்தமாக்குறது, எப்படி பாகவதனாக்குறது, எப்படி பாகவத தன்மையத்தினால பாகவதோத்தமனாக்குறது, இப்படி நீ யோசிக்கணுமே தவிர ஏதோ ஒரு புண்ணியத்தாலேயே பாகவதோத்தமனா ஒருத்தன் இருக்கானா ಅವನ ಪತಿ ಮೊನಕೆನ್ನ ಕವಲೆ ಅಂತ ನಮ್ಮ ಆಳ್ವಾರ್ ಒಂದು ಪ್ರಬಂಧದಲ್ಲಿ ಘೋಷಿಸ್ತಾರೆ. ಆ ರೀತಿ ಭಕ್ತಿ ಅನ್ನೋದು ಪರಮಾತ್ಮನಿಗೆ ನಾವೇ ಬೇಕು, ಪರಮಾತ್ಮನೇ ಹೆಂಗ್ ಬೇಕು, ಇಟ್ ಈಸ್ ದ ಅದರ್ ವೇ ಆಲ್ಸೋ. ಸಖ್ಯ ಪರಮಾತ್ಮನಿಗೂ ನಮ್ಮಂಥವ್ರೆ ಭಾಗವತವನ್ನ ಅನುಸಂಧಾನ ಮಾಡೋರೆ, ಅವನಲ್ಲಿ ಆಸೆ ಇರೋರೆ ಅವನಿಗೂ ಬೇಕು ಅಲ್ವಾ? ಇದೇ ಪರಸ್ಪರ ಭಾವ. ಸುಧಾಮನನ್ನು ನೆನೆದರೆ ಕೃಷ್ಣನ ಹೃದಯವು ಕಂಪಿಸುತ್ತಿತ್ತು. ಸುಧಾಮನನ್ನು ನೆನೆದರೆ ಕೃಷ್ಣನ ಹೃದಯವು ಕಂಪಿಸುತ್ತಿತ್ತು. ಕೃಷ್ಣನನ್ನು ನೆನೆದರೆ ಸುಧಾಮನ ಹೃದಯವು ಮಿಡಿಯುತ್ತಿತ್ತು. ಕೃಷ್ಣನನ್ನು ನೆನೆದರೆ ಸುಧಾಮನ ಹೃದಯವು ಮಿಡಿಯುತ್ತಿತ್ತು. ಯಾವ ರೀತಿಯ ಕೊಡುವಿಕೆ ಹಾಗೂ ಪಡೆಯುವಿಕೆ, ಯಾವ ರೀತಿಯ ಕೊಡುವಿಕೆ ಹಾಗೂ ಪಡೆಯುವಿಕೆ ಎಂಬುದೇ ಅವರೀರ್ವರ ಸ್ನೇಹಕ್ಕೆ ಗೊತ್ತಿರಲಿಲ್ಲ. ಯಾವ ರೀತಿಯ ಕೊಡುವಿಕೆ ಹಾಗೂ ಪಡೆಯುವಿಕೆ ಎಂಬುದೇ ಅವರೀರ್ವರ ಸ್ನೇಹಕ್ಕೆ ಗೊತ್ತಿರಲಿಲ್ಲ. ತಮ್ಮನ್ನೇ ತಾವು ಕೊಟ್ಟುಕೊಂಡು ಪರಸ್ಪರ ಪಡೆಯುತ್ತಿದ್ದರು. ತಮ್ಮನ್ನೇ ತಾವು ಕೊಟ್ಟುಕೊಂಡು ಪರಸ್ಪರ ಪಡೆಯುತ್ತಿದ್ದರು. ಇದುವೇ ಶುದ್ಧ ಸಖ್ಯ ಭಕ್ತಿಯ ಸಂಕೇತ. ಇದುವೇ ಶುದ್ಧ ಸಖ್ಯ ಭಕ್ತಿಯ ಸಂಕೇತ. ಇದುವೇ ಶುದ್ಧ ಸಖ್ಯ ಭಕ್ತಿಯ ಸಂಕೇತ. ಇದ್ರಲ್ಲಿ ವಿಶಾಖಹರಿ ಒಂದು ಪಾಯಿಂಟ್ ಹೇಳ್ತಾರೆ, ಯಾರಿಗಾದ್ರೂ ನೆನಪಿದ್ಯಾ? ತುಂಬಾ ಚೆನ್ನಾಗಿ ಹೇಳ್ತಾರೆ. ನಂಗಂತೂ ಯಾವಾಗ್ಲೂ ಅದು ಮನಸ್ಸಲ್ಲಿ ಒಂಥರ, ಕೆಲವೊಂದೆಲ್ಲ ಪಂಚ್ ಡೈಲಾಗ್ ಅಂತಾರಲ್ಲ, ಅದು ಒಂಥರ ಮನಸ್ಸನ್ನೇ ಬಿಟ್ಟು ಹೋಗಲ್ಲ ಅನ್ನೋ ತರ. தங்கத்தை பார்த்தாலும் தங்கம் அப்படி தோணல சுதாமாவுக்கு, வைரத்தை பார்த்தாலும் வைரம் அப்படி தோணல. எவ்வளோ வெள்ளி டம்ளர் வந்தது, கல்யாணி எங்க லிஸ்ட் போடு, லாரியில வந்ததா, கொரியர் பண்ணானா கண்ணன், இங்க எத்தனை பூஷணங்கள் வந்தது, எதுவுமே ஒரு கேள்வி இல்லை. இதெல்லாம் கொடுக்கவா நான் கேட்டேன் கண்ணா? தங்கத்தை பார்த்தாலும் கிருஷ்ண கிருப்பை, வைரத்தை பார்த்தாலும் கிருஷ்ண கிருப்பை, எதை பார்த்தாலும் கிருஷ்ಣ ಕೃಪೆ. ಇದೇ ಸುಧಾಮ ಮುಂಚೆ ಆ ಬಡತನವನ್ನ ನೋಡಿದಾಗ್ಲೂ ಕೃಷ್ಣ ಕೃಪೆ. ಹರಕಲು ಬಟ್ಟೆ ಹಾಕೊಂಡು ಮಕ್ಕಳು ಹೊಟ್ಟೆಗಿಲ್ದೆ ಬಿದ್ದಾಡ್ತಾ ಇದ್ರು, ಕೃಷ್ಣ ಕೃಪೆ. ಕಲ್ಯಾಣಿ ಮಾನ ಮುಚ್ಕೊಳಕ್ಕೂ ಒಂದು ಸೀರೆ ನೆಟ್ಟಿಗಿಲ್ಲ ಅಂದ್ರು, ಕೃಷ್ಣ ಕೃಪೆ. ಅದೇ ಸುಧಾಮ
வெள்ளி தங்கமா அப்படி வீட்டு முழுக்க குமிச்சிருக்கு. ருக்மிணி எத்தனை பூஷணங்களை பூஷிச்சுட்டு இருந்தாலும் அதுக்கு ஒரு படி மேலே ಕಲ್ಯಾಣಿ இன்னைக்கு இருக்கா. இருந்தாலும் ಕೃಷ್ಣ ಕೃಪೆ ಕೃಷ್ಣ ಕೃಪೆ. ಅದೆಷ್ಟು ಚೆನ್ನಾಗಿದೆ ನೋಡಿ ಆ ಡೈಲಾಗ್. தங்கத்தை பார்த்தும் தங்கமா தோணலை, வைரத்தை பார்த்தும் வைரமா தோணலை. நமக்கெல்லாம் பெருமாளை பார்த்தும் பெருமாளை பார்க்கறதாக தோணலை. அவ மேல எவ்வளவு வைரம் இருக்கு, எத்தனை மதிப்புள்ளது, இதுதான் தோணும் இல்லையா? இத்தனை வைரம் இத்தனை மதிப்போட இருக்க இந்த ತಿರುಪತಿ ಬಾಲಾಜಿಯನ್ನ உள்ள ಖಜಾನಾವಲೆ எவ்வளவு இருக்கோ இந்த மாதிரி ತಾನೇ ಥಾಟ್ ಪ್ರೋಸೆಸ್ ಓடும். ಆ ತರ ಅನುಭವದಲ್ಲಿ ಪರಮಾತ್ಮನ ನಿಲ್ಸ್ಕೊಂಡ್ರೆ ಇದಕ್ಕೆ ಮೇಲಿನ ಸತ್ಯ ಇಲ್ಲ, ಅನುಭವಕ್ಕೆ ಬರ್ಬೇಕು ಅಲ್ವಾ? ಕುಚೇಲನ ಅನುಭವಕ್ಕೆ ಇದು ಕೇಳ್ತೇನಾ ಕಣ್ಣ ಮುಕ್ಕಟ, ಇದನ್ನ ಕೇಳದೆ ನಿನ್ನ ಹತ್ರ, ಏನೋ ಕೇಳದೆ ಇರೋ ತನ್ಮಯತೆಯಿಂದ ನಾನಿದ್ದೆ, ನಿನ್ನ ಸಖ್ಯ ಸಾಕು ನನಗೆ ಅನ್ನೋ ತರ ಇದ್ದೆ. ವೆನ್ ಯು ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ದ ಲಾರ್ಡ್, ಅಳ್ಳಿ 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 ಕುಡುಪಾಂ இல்லையா? ಬಟ್ ಇಫ್ ಯು ಹ್ಯಾವ್ ಅನ್ ಎಕ್ಸ್ಪೆಕ್ಟೇಷನ್, ಖಂಡಿತವಾಗಲೂ ನಿಮಗೆ ಆ ಎಕ್ಸ್ಪೆಕ್ಟೇಷನ್ ಯಾರೂ ಪೂರೈಸಕ್ಕೆ ಸಾಧ್ಯವಿಲ್ಲ. ನೀವ್ ಸಾಕಿರೋ ಒಂದು ಬೆಕ್ಕು ನಾಯಿನೂ ಪೂರೈಸಲ್ಲ. ಆ ನಾಯಿ ಬಾಲ ಅಲ್ಲಡ್ಸ್ಕೊಂಡ್ ಬರ್ಬೇಕು, ನನ್ ಪಕ್ಕ ಕುತ್ಕೋಬೇಕು, ನಾ ಮುದ್ದಾಡೋದ್ನ ಮುದ್ದಾಡಿಸ್ಕೋಬೇಕು ಅಂತ ನಿಮಗಿರುತ್ತೆ ಎಕ್ಸ್ಪೆಕ್ಟೇಷನ್. அதுக்கேனிருத்த எப்ப பார்த்தாலும் தொட்டுட்டே இருக்காளே, கொஞ்ச நாள் தொடாம என்ன இருக்க முடியாதா, நான் போய் அந்த பக்கமா ஃப்ரீயா உக்காந்துக்கிறேன் அந்த அதர் மனசுல ஒரு எண்ணம் இருக்கும். நமக்கு தெரியுமா? தெரியுமா? ನಾಯಿ ಆದ್ರೇನು ಬೇಕಾದ್ರೇನು ಎಲ್ಲಾರ್ಗು ಅವ್ರದೇ ಆದ ಮನಸ್ಸಿಲ್ವಾ? ಇದೆಯಾ ಇಲ್ವಾ? ಸೊ the world can never be up to your expectation. But ಆ ಎಕ್ಸ್ಪೆಕ್ಟೇಷನ್ ಇಲ್ದೇ ಇರೋದು ಅನ್ನೋದನ್ನ ನಮ್ಗೆ ಯೋಚನೆ ಮಾಡ್ಕೊಳಕ್ಕೂ ಸಾಧ್ಯವಿಲ್ಲ. ಹೇಳ್ತೀವಿ ಅಷ್ಟೇ, ಮೈಕ போட்டு பேச முடியும், ஆனா காரிகத்தமா நம்மளால அதை நடத்த முடியுமா? ಅಲ್ವಾ? ನಿರ್ವೈರಾಯ ಅಂತ ಯಾವ ವಿಶಾಖ ಹರಿವೇಲು ಕುಡಿಮಾಮ ಎಲ್ಲ ಮಾತಾಡ್ತಾರೋ ಅವರನ್ನೇ ನೀವು ಉಪನ್ಯಾಸ ಕರೆದು ಸಂಭಾವನೆನೇ ಕೊಡಲ್ಲ ಅಂದ್ರೆ ಬರ್ತಾರಾ? ಅವ್ರ ಜೀವನ ನಡಿಬೇಡ್ವಾ? ಪಾಪ ಇದನ್ನೇ ನಂಬ್ಕೊಂಡಿದಾರ ಅವರು. ನಡಿಬೇಕಾ ನಡಿಬೇಡ್ವಾ? ಆತರ ಯು ಹ್ಯಾವ್ ಅನ್ ಎಕ್ಸ್ಪೆಕ್ಟೇಷನ್ ಅಥವಾ ಸಂದರ್ಭ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡೋ ತರ ಮಾಡ್ಬಿಡುತ್ತೆ ಸಂಸಾರ ಜೀವನ ಅನ್ನೋದು. ಅದನ್ನ ಪಾಠವಾಗಿ ಕಳಿಸಿ, ನೋ, ನೀನ್ ಒಬ್ರಿಗೆ ಏನಾದ್ರೂ ಹಿಂಗ್ ಕೊಡೋದಿದ್ರೆ ನಿನಗೆ ಏನಾದ್ರೂ ಒಂದು ಪಡ್ಕೊಳ್ಳೋ ಶಕ್ತಿ ಇರ್ಬೇಕು ಅಂತ ಅದು ಪಾಠமா உங்களுக்கு உணர்த்திடும் இல்லையா? ಆದ್ರೆ ಪರಮಾತ್ಮನ ವಿಚಾರದಲ್ಲಿ ಮಾತ್ರ ಆ ಪೂರ್ಣತ್ವ ಅನ್ನೋದು ಬಂದ್ಬಿಡ್ಬೇಕು. ಬರುತ್ತೆ ನಮ್ಗೆ ಆ ಪೂರ್ಣತ್ವ ಬಂದ್ಬಿಡುತ್ತೆ. ಕೇಳಕ್ಕೂ ಏನು ಇಲ್ಲ, ನಮ್ಮನ್ನೇ ನಾವು ಕೊಟ್ಕೊಂಡು ಪರಸ್ಪರ ಪಡೆಯುವಿಕೆ. ಒಪ್ಕೋತೀರಾ? ಇದು ಈಗ ಪ್ರಹ್ಲಾದನಲ್ಲಿ ಯಾವ ತರ ನೋಡಿದ್ರಿ ಅನ್ನೋದು ತುಂಬಾ ಮುಖ್ಯ. ಪ್ರಹ್ಲಾದನಲ್ಲಿ ಪ್ರತಿಬಿಂಬಿತ ಬರ್ಕೊಳ್ಳಿ. ಪ್ರಹ್ಲಾದನಲ್ಲಿ ಪ್ರತಿಬಿಂಬಿತ ತನ್ನಲ್ಲಿ ಪರಮಾತ್ಮನ ಇರುವಿಕೆಯನ್ನು ತನ್ನಲ್ಲಿ ಪರಮಾತ್ಮನ ಅದೇ ಪ್ರಹ್ಲಾದನಲ್ಲಿ ಪ್ರತಿಬಿಂಬಿತ ಅಂತ ಸುಮ್ನೆ ಹಾಕೊಳ್ಳಿ. ಈಗ ಇಷ್ಟೊತ್ತು ಈ ಒಂದು ಎಕ್ಸ್ಪ್ಲನೇಷನ್ ಅದಕ್ಕೆ ಕರೆಕ್ಟ್ ಆಗಿ ಸುಧಾಮ ಕೃಷ್ಣನ ಎಕ್ಸಾಂಪಲ್ ತಗೊಂಡ್ರಿ ಅಲ್ವಾ? ಅದು ಹೌ ಇಟ್ ರಿಫ್ಲೆಕ್ಟ್ಸ್ ಇನ್ ಪ್ರಹ್ಲಾದ ಅಂತ ಅಲ್ಲಿ ಸುಮ್ನೆ ಒಂದು ಚಿಕ್ಕ ಉಪ ಹೆಡ್ಡಿಂಗ್ ಹಾಕೊಳ್ಳಿ. ಪ್ರಹ್ಲಾದನಲ್ಲಿ ಪ್ರತಿಬಿಂಬಿತ ಕೋಲನ್, ಆಯ್ತಾ? ಅಲ್ಲಿಂದಲೇ ಸೆಂಟೆನ್ಸ್ ಶುರು ಆಗುತ್ತೆ. ತನ್ನಲ್ಲಿ ಪರಮಾತ್ಮನ ಇರುವಿಕೆಯನ್ನು ಭಕ್ತಿಯ ಮೂಲಕ ಅಲ್ಲದೆ ತಾನಿರುವ ಸಹಜ ಸ್ಥಿತಿಯಲ್ಲೇ ಅನ್ನೋದನ್ನ ಮಾತ್ರ ಅಂಡರ್ಲೈನ್ ಮಾಡ್ಕೊಳ್ಳಿ, ತುಂಬಾ ಮುಖ್ಯ ಅದು. ತನ್ನಲ್ಲಿ ಪರಮಾತ್ಮನ ಇರುವಿಕೆಯನ್ನು ಭಕ್ತಿಯ ಮೂಲಕ ಅಲ್ಲದೆ ತಾನಿರುವ ಸಹಜ ಸ್ಥಿತಿಯಲ್ಲೇ ಭಗವಂತನೇ ತನ್ನ ಸ್ನೇಹಿತನಾಗಿ ತಾನಿರುವ ಸಹಜ ಸ್ಥಿತಿಯಲ್ಲೇ ಭಗವಂತನೇ ತನ್ನ ಸ್ನೇಹಿತನಾಗಿ
ಇರುವುದನ್ನು ಮತ್ತೆ ಮತ್ತೆ ಇರುವುದನ್ನು ಮತ್ತೆ ಮತ್ತೆ ಮೆಲುಕು ಹಾಕುತ್ತಾ ಮತ್ತೆ ಮತ್ತೆ ಮೆಲುಕು ಹಾಕುತ್ತಾ ತಾನು ರೋಮಾಂಚನದ ಅನುಭವವನ್ನು ಪಡೆಯುವುದಲ್ಲದೆ ತಾನು ರೋಮಾಂಚನದ ಅನುಭವವನ್ನು ಪಡೆಯುವುದಲ್ಲದೆ ತನ್ನ ಗೆಳೆಯನಾದ ಭಗವಂತನು ಇದರಿಂದ ಪುಳಕಾಂಕಿತನಾಗುವುದನ್ನು ತಾನು ಅನುಭವಿಸಿ ನೋಡುತ್ತಾನೆ. ತನ್ನಲ್ಲಿ ಪರಮಾತ್ಮನ ಇರುವಿಕೆಯನ್ನು ಭಕ್ತಿಯ ಮೂಲಕ ಅಲ್ಲದೆ ತಾನಿರುವ ಸಹಜ ಸ್ಥಿತಿಯಲ್ಲೇ ಅಂಡರ್ಲೈನ್ ಭಗವಂತನೇ ತನ್ನ ಸ್ನೇಹಿತನಾಗಿ ಇರುವುದನ್ನು ಮತ್ತೆ ಮತ್ತೆ ಮೆಲುಕು ಹಾಕುತ್ತಾ ತಾನು ರೋಮಾಂಚನದ ಅನುಭವವನ್ನು ಪಡೆಯುವುದಲ್ಲದೆ ತಾನು ರೋಮಾಂಚನವನ್ನ ಪಡೆಯುವುದಲ್ಲದೆ ಅಲ್ಲಿವರೆಗೂ ಸಹಜ ಅದು. ಅದಾದ್ಮೇಲೆ ಅಸಹಜವಾದದ್ದು ಯಾವುದು? ತನ್ನ ಗೆಳೆಯನಾದ ಭಗವಂತನು ಇದರಿಂದ ಪುಳಕಾಂಕಿತನಾಗುವುದನ್ನು ತಾನು ಅನುಭವಿಸಿ ನೋಡುತ್ತಾನೆ. ನಾನ್ ಸ್ಮಿತಾ ನೆನ್ಸ್ಕೊಂಡು ನನ್ನ ಮೈ ರೋಮಾಂಚನವಾಯ್ತು ಅನ್ನೋದು ನಾ ಹೇಳಿದ್ರೆ ಅದಕ್ಕೇನೋ ಒಂದು ಅರ್ಥ ಇದೆ. ನಾನು ಸ್ಮಿತಾನ ನೆನೆಸಿದ್ದಕ್ಕೆ ಸ್ಮಿತಾಗೂ ರೋಮಾಂಚನವಾಯ್ತು. ಅದು ಹೆಂಗ್ ನಿಮಗೆ ಗೊತ್ತು? யாரு ಗೊತ್ತು? ரொம்ப வெறுப்பா ಕೋಪವಾಗೇ வந்திருக்குதா அவளுக்கு தெரியுமா? ಛೀ ಅಂತ ಅನ್ಸಿರ್ಬೋದು ಅಲ್ವಾ? ಗೊತ್ತಾ ನಮ್ಗೆ? ಇನ್ನೊಬ್ರ ಅನಿಸಿಕೆಗೆ ನಾವ ಓನರು ಹೇಳಿ. ಆದ್ರೆ ಇಲ್ಲಿ ನೋಡಿ ಹೆಂಗಿದೆ, ಪರಮಾತ್ಮನಲ್ಲಿ ನಡೆಯುವ ಭಾವನೆ ಕೂಡ ಭಾವಾದಿಗಳು ಕೂಡ ಓರ್ವ ಭಕ್ತನಾದ ನಿಜವಾದ ಸಖ್ಯದಲ್ಲಿರುವವನಿಗೆ ಗೊತ್ತಾಗುತ್ತೆ. ದೇ ಕ್ಯಾನ್ ಫೀಲ್ ಇಟ್ ಅಂತ ಇಲ್ಲಿ ಹೇಳಲ್ಪಟ್ಟಿದೆ ಅಲ್ವಾ? ಬೇರೆಯವ್ರ ನೆನ್ಸ್ಕೊಂಡಾಗ ನಮಗೇನಾಗುತ್ತೋ ಅದನ್ನ ನಾವು ಹೇಳಬಲ್ಲರೇ ಹೊರತು ನಾನು ಅವರ ಮನಸ್ಸಿನ ಪಟಲದಲ್ಲಿ ಬಂದ್ರೆ ಅವರಿಗೆ ಯಾವ ರೀತಿ ಭಾವನೆ ಬರುತ್ತೆ ಅನ್ನೋದನ್ನ ನಾವು ಹೇಳಕ್ಕಾಗಲ್ಲ. ಆಗತ್ತಾ ಶೈಲಾ ಮಾಮಿ, ಜಯರಾಘವನ್ ಮಾಮ ಆಗತ್ತಾ? ಸಾಧ್ಯವೇ ಇಲ್ಲ. ಅವ್ನ ಗಂಡ ಹೆಂಡತಿ ಮಧ್ಯದಲ್ಲೂ ಸಾಧ್ಯವೇ ಇಲ್ಲ. நீ என்னை ஸ்மரணை பண்ணா உனக்கு என்ன ஆறுது லைஃப் டைம்ல பெரிய ஒரு மிஸ்டேக் பண்ணும். அது மிஸ்டேக் இல்லை, டேமேஜ் அப்படி தோன்றுறது ಅಂತಾರ ಅವ್ರು. ಅಷ್ಟೇ ಅಲ್ವಾ? ಇನ್ನು பெரிய விஷயமா ஒண்ணுமே அங்க ஆகாது. ಯಾವ ಗಂಡ ಹೆಂಡತಿ ಮಧ್ಯದಲ್ಲೂ ಅಷ್ಟೇನೆ, ಯಾವ ಮಕ್ಕಳು ತಾಯಿ ಮಧ್ಯದಲ್ಲೂ ಅಷ್ಟೇನೆ ದೊಡ್ಡ ಮಟ್ಟದ ಆ ರೋಮಾಂಚನಕಾರಿ ವಿಚಾರಗಳು ಏನೂ ನಡೆಯಲ್ಲ ಅಲ್ವಾ? ಆದ್ರೆ ನಡೆಯೋದು ಒಂದೇ, ಮನಸ್ಪರ್ಶಿಯಾಗಿ ಪರಮಾತ್ಮನ ಫೀಲಿಂಗು ನಮ್ಮಿಂದ ಹೇಳಲು ನಮಗೆ ಸಾಧ್ಯ. ಅದು ಗೋಚರಿಸ್ಕೋಬೇಕು ನಾವಷ್ಟೇನೆ. ನಮ್ಮ ಫೀಲಿಂಗು ನಮ್ಮಿಂದ ಹೇಳಲು ಸಾಧ್ಯ. ಆ ಪರಸ್ಪರ ಅನುಭವ ಅನ್ನೋದೇ ಲೌಕಿಕವನ್ನ ಮೀರಿ, அந்த கட்டையை உடைச்சி அப்படியே ಅಲೌಕಿಕವನ್ನು ಮೀರಿ ಲೌಕಿಕವೂ ಅಲ್ಲ ಅಲೌಕಿಕವೂ ಅಲ್ಲ ಅದರದೇ ಆದಂತಹ ಮಟ್ಟಕ್ಕೆ ಅದು ಹೋಗಿ ನಿಲ್ಲೋದು. ತುರ್ಯಾತಿರೇಕತೀತ ಅಂತ ಬರ್ತಾ ಇದನ್ನ ವರ್ಣನೆ ಮಾಡ್ತಾನೆ. ತುರ್ಯಾತಿರೇಕತೀತ. ಒಳ್ಳೆ ಸಂಗೀತ ಕೇಳದ್ ಬಿಟ್ರೆ ತುಂಬಾ ಮನಸ್ಸಿಗೆ ಆಕರ್ಷಣೆ ಬಿಟ್ಟಾಕಿ மனசு போய் அதுல லயிச்சுடுத்து. வந்தனமு ரகுநந்தனா கீர்த்தனை பாடும்போது உண்மையிலேயே ராகவனுக்கு நான் தான் வந்தனம் பண்றேன் அந்த அளவுக்கு அவ பாடியாச்சுன்னா கை தட்டல் பாராட்டல் கூட நம்மளால கொடுக்க முடியாது. ஆகத்தா, you cannot even react for good music. Just tears will roll out ಅಲ್ವಾ? ಒಂದು ಒಳ್ಳೆ ಡ್ಯಾನ್ಸರು அப்படியே ಕಡಿದು ಬೊಂಬೆ ತರ ಚೆನ್ನಾಗಿ ತನ್ನ ನಾಟ್ಯದ ಮೂಲಕ ಸಕಲವನ್ನು ನಮ್ಗೆ ಉಣಬಡಿಸಿದ್ರೆ ಚೆನ್ನಾಗಿದೆ ಅಂತ ಹೋಗಿ ಹೇಳಕ್ಕೂ ನಮ್ಮಿಂದ ಸಾಧ್ಯವಾಗಲ್ಲ.
ಈ ತರ ಎಷ್ಟೋ ಸಲ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ವೈರು ಮೋಡಿ ಮಾಮಿ ಎಪ್ಪಡಿ ಇರಂತು ಅಂದ್ರೆ ಏನ್ ಹೇಳೋಣ? ಏನೇ ಜನಸ್ತೋಮ ಇರ್ಲಿ, ಹೆಂಗೋ ಮಳೆನೋ ಪಳೆನೋ ಎಣಗಾಡ್ಕೊಂಡೆ ಹೋಗಿದ್ದೀರಾ ಅನ್ಕೊಳ್ಳೋಣ, ಕಷ್ಟಪಟ್ಟು ನೋಡಿದೀರಾ ಅನ್ಕೊಳ್ಳೋಣ, ಮಾಮಿ ನನ್ನ ಇರ್ತಾ ವೈರು ಮುಡಿ ಅಂದ್ರೆ ಇದೆಲ್ಲ ಅವ್ರು ಕೇಳ್ಬಿಯಾ ಅಲ್ವಾ? ಅದ್ರ ಮಹತ್ತರ ಸ್ಥಾನವೇ ಬೇರೆ ಅಲ್ವಾ? ಶಂಕರದಲ್ಲಾದ್ರೂ ನೋಡಿ, ಯಾವ ಚಾನೆಲ್ ಅಲ್ಲಾದ್ರೂ ನೋಡಿ, ಹೋದವ್ರ ಎಕ್ಸ್ಪೀರಿಯನ್ಸ್ ನಮಗಾಗತ್ತಾ? ಖಂಡಿತ ಆಗಲ್ಲ. ಆ ಕ್ಷಣ ಮಾತ್ರದಲ್ಲಿ ಆ ದೃಶ್ಯವನ್ನ ಕಣ್ಣು ಮುಂದೆ ಅಲ್ಲಿ ತಂದುಕೊಂಡು ಧನ್ಯತರಾದ್ರಿ ಸತ್ಯ, ಇಲ್ಲಿ ಬಂದಿದ್ದಕ್ಕೂ ನೋಡ ಸಾರ್ಥಕವಾಯ್ತು ಅನ್ನೋ ಆ ಭಾವನೆನೇ ಬೇರೆ ಅದು ಅಲ್ವಾ? ಅದು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕೇ ಹೊತ್ತು ಅದು ಎಕ್ಸ್ಪ್ರೆಷನ್ ಇಂದ ಬರುವಂತದ್ದಲ್ಲ. ಪರಮಾತ್ಮನಿಗೂ ಅದೇ ಆಗುತ್ತೆ ಗೊತ್ತಾ? ಪ್ರಹ್ಲಾದ ಹೇಳ್ತಾರೆ, ಎಷ್ಟು ಕಾತುರತೆ ಪರಮಾತ್ಮನನ್ನ ನೋಡಕ್ಕೆ. ಅಪ್ಪಡಿ ಅಲ್ಲಾಮೆ ಅಳಕಾಮೆ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ನೀವ್ ಹೋಗ್ತಿರೋ, ಅಷ್ಟೇ ಕಾತುರದಿಂದ ನನ್ನವರು ನನಗೆ ಸೇರಿದ ಆತ್ಮಸ್ವರೂಪಿಗಳು ಬರ್ತಾರಾ, ನನ್ನ ಬರ್ತಾರಾ ನೋಡ್ತಾರ ಅಂತ ಅವನು ಕಾಯ್ತಾ ಇರ್ತಾನೆ. ಇದೆ ಆ ಸ್ನೇಹದಲ್ಲಿ அந்த ಮನುಷ್ಯನೋಡಿಯ ಭಾವತೆಯು ಚೊಲ್ಲ ಮುಡಿಯು ನಂಬಳಾಲೆ ಅನ್ನೋದು ಪರಮಾತ್ಮನಲ್ಲಿ ಮಾತ್ರ. ನನ್ನ ಭಾವನೆಗಳನ್ನ ನಾನು ವ್ಯಕ್ತಪಡಿಸೋದು ಇದ್ದೇ ಇದೆ, ಆದ್ರೆ ನನಗೆ ಸಂಬಂಧಪಟ್ಟವರಲ್ಲಿ ಯಾವ ಭಾವನೆ ಇದೆ ಅನ್ನೋದನ್ನ ವ್ಯಕ್ತಪಡಿಸೋದಿದೆಯಲ್ಲ, ಅದು ದ ವೆರಿ ವೆಲ್ ನೋನ್ ಅಂಡರ್ಸ್ಟ್ಯಾಂಡಿಂಗ್ ಮನಸ್ಸು ಅನ್ನೋದು ಅದೇ. ಅದು ಬರೀ ಪರಮಾತ್ಮನ ಸಂಬಂಧದಿಂದ ಮಾತ್ರ ನಮ್ಗೆ ಏರ್ಪಡಲು ಸಾಧ್ಯ. ಮತ್ತೆ 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 ಅದನ್ನೇ ಉರುದಿ ಸಾಬೀತು ಮಾಡ್ತಾ ಇದ್ದಾನೆ ಪ್ರಹ್ಲಾದ. ಅನುಭವಿಸಿ ನೋಡುತ್ತಾನೆ. ನೆಕ್ಸ್ಟ್ ಬರ್ಕೊಳ್ಳಿ, ಭಗವಂತನು ತನ್ನನ್ನು ಕಾಪಾಡುತ್ತಾನೆ ಎಂಬುದು, ಭಗವಂತನು ತನ್ನನ್ನು ಕಾಪಾಡುತ್ತಾನೆ ಎಂಬುದು ಭಗವಂತನು ತನ್ನನ್ನು ಕಾಪಾಡುತ್ತಾನೆ ಎಂಬುದು ಭಗವಂತನನ್ನು ಭಗವಂತನ ಸ್ಥಾನದಲ್ಲಿ ಇಟ್ಟು ಕೋರಿಕೊಳ್ಳುವುದು. ಭಗವಂತನು ತನ್ನನ್ನು ಕಾಪಾಡುತ್ತಾನೆ ಎಂಬುವುದು ಭಗವಂತನನ್ನು ಭಗವಂತನ ಸ್ಥಾನದಲ್ಲಿ ಇಟ್ಟು ಕೋರಿಕೊಳ್ಳುವುದು. ಭಗವಂತನು ತನ್ನನ್ನು ಕಾಪಾಡುತ್ತಾನೆ ಎಂಬುದು ಭಗವಂತನನ್ನು ಭಗವಂತನ ಸ್ಥಾನದಲ್ಲಿ ಇಟ್ಟು ಕೋರಿಕೊಳ್ಳುವುದು. ಆದರೆ ಅದೇ ಭಗವಂತನು ಸ್ನೇಹಿತನಾದರೆ ಅದೇ ಭಗವಂತನು ಸ್ನೇಹಿತನಾದರೆ ಸಹಪಾಠಿಗಳಲ್ಲಿ ಕಾಪಾಡುವಿಕೆ ಎಂಬ ಕೋರಿಕೆಯು, ಆದರೆ ಅದೇ ಭಗವಂತನು ಸ್ನೇಹಿತರೆ ಸಹಪಾಠಿಗಳಲ್ಲಿ ಕಾಪಾಡುವಿಕೆ ಎಂಬ ಕೋರಿಕೆಯು ಅಣುಮಾತ್ರವು ತಲೆದೂರುವುದಿಲ್ಲ. ಸಲಿಗೆಯು ಏರ್ಪಡುವುದೇ ಹೊರತು ಮುಲಾಜು ಒಬ್ಬರಿಗೊಬ್ಬರಿಗಿರುವುದಿಲ್ಲ. ಸಲಿಗೆಯು ಏರ್ಪಡುವುದೇ ಹೊರತು ಮುಲಾಜು ಒಬ್ಬರಿಗೊಬ್ಬರಿ ಇರುವುದಿಲ್ಲ. ಸಲಿಗೆಯು ಏರ್ಪಡುವುದೇ ಹೊರತು ಮುಲಾಜು ಒಬ್ಬರಿಗೊಬ್ಬರಿಗಿರುವುದಿಲ್ಲ. ಒಪ್ಕೋತೀರಾ? ಒಂದು ಸಲಿಗೆ ಏರ್ಪಡುತ್ತೆ ಸ್ನೇಹದಲ್ಲೇ. ನೀನ್ ನನಗಿದ್ ಮಾಡ್ದೆ, ಹಂಗಾಗಿ ನಾನ್ ನಿನಗ್ ಇದ್ ಮಾಡ್ತೀನಿ. ನೀ ನನಗ್ ಈ ಗಿಫ್ಟ್ ಕೊಟ್ಟೆ, ಹಂಗಾಗಿ ನಾನ್ ನಿನಗ್ ಆ ಗಿಫ್ಟ್ ಕೊಡ್ತೀನಿ. ನೀನೋ ಮಾಡ್ದೆ, ನಾನ್ ಅದಕ್ಕೆ ನಿನಗ್ ಬೇಕೋ ಬೇಡವೋ ಮುಯಿ ತೀರಿಸ್ಕೋಬೇಕು, ನಾನು ಇದ್ ಮಾಡ್ಬಿಡ್ತೀನಿ. ಅದೆಲ್ಲ ಒಂದು ಸ್ನೇಹವಾ?
ಹೇಳಿ. ಋಣ ಇರಲ್ಲ, ಮುಲಾಜಿರಲ್ಲ, ಸಲಿಗೆ ಒಂದೇ ಇರುತ್ತೆ. ನನಗ್ ಮಾಡು ಅಂತ ಬೇಕಾದ್ರೆ ಆರ್ಡರ್ ಮಾಡ್ಬೋದು. ಕೃಷ್ಣ ನೀ ಎನக்கு ತೇರೋಟಿಯ ವರುಣು ವರಿಯಾ? ಅರ್ಜುನ ಕೇಳಲೇ ಇಲ್ಲ, ನೀ ಎನக்கு ತೇರೋಟಿಯ ವರುಣು, ನನಗ್ ನಿನ್ ತೇರ್ನ ಓಡಿಸ್ಬೇಕು, ನನಗ್ ನೀನೇ ಸಾರಥಿ ಆಗ್ಬೇಕು, ಪಾರ್ಥನ ಸಾರಥಿ ಆಗ್ಬೇಕು ನೀನು, ಅಷ್ಟೇನೆ. ಆಗ್ತೀಯಾ? ಎಲ್ಲಾದ್ರೂ ಅರ್ಜುನ ಕೇಳಿದ್ನಾ? ನೀನು ನಮ್ಮ ಪಾಂಡವರಿಗೆ ಕಣ್ಣಿನ ರಪ್ಪೆ ಹಾಗೆ ಇರ್ಬೇಕು ಕೃಷ್ಣ, ಅಷ್ಟೇ. ಇರ್ತೀಯ? ದಯವಿಟ್ಟು ಪ್ರಾರ್ಥಿಸ್ತೀನಿ ಇರು. ಕುಂತಿ ಒಂದು ದಿನವೂ ಅದನ್ನೆಲ್ಲ ಕೇಳಲಿಲ್ಲ. ಇರ್ಬೇಕು, ಆರ್ಡರ್ ಮಾಡ್ತಾಳೆ ಸಲಿಗೆ. ಆಯ್ತಾ? ಪರಮಾತ್ಮನಲ್ಲಿ ಕೋರಿಕೆ ಅನ್ನೋ ಮಟ್ಟವು ನಮ್ಮಲ್ಲಿ ಹೋಗ್ಬಿಡ್ಬೇಕು. ಸಲಿಗೆ ಅನ್ನೋದು ಸಹಜವಾಗಿ ನಮ್ಮಲ್ಲಿ ಬರ್ಬೇಕು. ಅದು ಸಖ್ಯದಲ್ಲಿ ಮಾತ್ರ ಸಾಧ್ಯ, ಆ ಸಲಿಗೆ ಅನ್ನೋದು. ಗೊತ್ತಾಯ್ತಾ? ಎಲ್ಲಿಗ್ ಬಿಟ್ಟೆ ಈಗ? ವಾಟ್ ಇಸ್ ದ ಲಾಸ್ಟ್ ಸೆಂಟೆನ್ಸ್? ಮುಲಾಜು ಒಬ್ಬರಿಗೊಬ್ಬರು ಇರುವುದಿಲ್ಲ. ಮುಲಾಜಿಲ್ಲದೆ ಏರ್ಪಡುತ್ತದೆ ಅದು. ಅಯ್ಯೋ, ಎಲ್ಲೋಗ್ಬಿಟ್ಟ. ಸಲಿಗೆಯು ಏರ್ಪಡುವುದೇ ಹೊರತು ಮುಲಾಜು ಒಬ್ಬರಿಗೊಬ್ಬರಿಗಿರುವುದಿಲ್ಲ. ಅದು ಸರಿ, ನಿಮ್ ಪಾರ್ಟ್ ನೀವ್ ಹೇಳ್ಬಿಟ್ರಿ, ನಂಗೆ ಲೈನನ್ನ ಹುಡ್ಕೊಳಕ್ ಆಗ್ತಾ ಇಲ್ಲ. ಸಲಿಗೆ ಸಿಕ್ತು. ಸಲಿಗೆಯ ಮೇರೆಗೆ ಮುಲಾಜು ಇರುವುದಿಲ್ಲ. ಎಲ್ಲಿ ಹೋಯ್ತಪ್ಪ ಈ ಲೈನು? ಸಿಕ್ಕಿತ್. ಒಂದು ವಿಚಾರವನ್ನು ಮಾಡಬಹುದಾ? ಬರ್ಕೊಳ್ಳಿ, ಎಕ್ಸ್ಪ್ಲನೇಷನ್ ಅಲ್ಲ, ಬರ್ಕೊಳ್ಳಿ. ಒಂದು ವಿಚಾರವನ್ನು ಮಾಡಬಹುದಾ? ಕ್ವೆಶ್ಚನ್ ಮಾರ್ಕ್. ಎಲ್ಲ ஒரே மாதிரி இருக்கா? ನೋಟ್ಸು ஒரே மாதிரி இருக்கு. ಹೆಂಗ ಎಕ್ಸ್ಪ್ಲನೇಷನ್, ಹೆಂಗ ನೋಟ್ಸು ಅನ್ಸ್ತಾ ಇದೆಯಾ? ಈಗ ಬರ್ಕೊಳ್ಳಿ. ಒಂದು ವಿಚಾರವನ್ನು ಮಾಡಬಹುದಾ? ಕ್ವೆಶ್ಚನ್ ಮಾರ್ಕ್. ಒಂದು ವಿಚಾರವನ್ನು ಮಾಡಬಹುದಾ? ದಯವಿಟ್ಟು ಮಾಡುವಿರಾ? ದಯವಿಟ್ಟು ಮಾಡುವಿರಾ? ಕ್ವೆಶ್ಚನ್ ಮಾರ್ಕ್. ನಡೆಸುವಿರಾ? ನಡೆಸುವಿರಾ? ಕ್ವೆಶ್ಚನ್ ಮಾರ್ಕ್. ಒಂದು ವಿಚಾರವನ್ನು ಮಾಡಬಹುದಾ? ದಯವಿಟ್ಟು ಮಾಡುವಿರಾ? ನಡೆಸುವಿರಾ? ಎಂಬ ಕೋರಿಕೆಯ ಧ್ವನಿಯ ಬದಲು ಒಂದು ವಿಚಾರವನ್ನು ಮಾಡಬಹುದಾ? ದಯವಿಟ್ಟು ಮಾಡುವಿರಾ? ನಡೆಸುವಿರಾ? ಎಂಬ ಕೋರಿಕೆಯ ಧ್ವನಿಯ ಬದಲು ಆ ವಿಚಾರವನ್ನ ಮಾಡು, ನಡೆಸು ಎಂಬ ಆಗ್ನೇಯ ಧ್ವನಿಯು ಸ್ನೇಹದಲ್ಲಿ ಸಹಜವಾಗುತ್ತದೆ. ಕರೆಕ್ಟಾ? ಒಂದು ವಿಚಾರವನ್ನ ಮಾಡುವಿರಾ ಅಥವಾ ದಯವಿಟ್ಟು ಮಾಡುವಿರಾ, ಮಾಡಬಹುದಾ ಅಥವಾ ನಡೆಸುವಿರಾ ಎಂಬ ಕೋರಿಕೆ ಧ್ವನಿಯ ಬದಲು ಆ ವಿಚಾರವನ್ನ ಮಾಡು. உறுதி இருக்கு இல்லையா? ஃப்ரெண்ட்ஷிப்ல அந்த உரிமை உண்டு இல்லையா நமக்கு? ಮಾಡು, ಮಟ್ಟು ಅಥವಾ ಇದು ನಡೆಸು, ನನಗೆ ನಡೆಸು ಎಂಬ ಆಗ್ನೇಯ ಧ್ವನಿಯು ಸ್ನೇಹದಲ್ಲಿ ಸಹಜವಾಗುತ್ತದೆ. ಅದು ನಾನು ಆಜ್ಞೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಅಹಂಕಾರದಿಂದಾನು ಅಲ್ಲಿ ಆಜ್ಞೆ ಇರಲ್ಲ. ನನಗಿದ್ ಮಾಡ್ಕೊಡು, ಇದರಿಂದ ನನಗೆ ಒಂಥರ ನೀನ್ ಮಾಡಿದಿಯಲ್ಲ ಅನ್ನೋ ಒಂದು ಕೃತಜ್ಞತೆ ಇದೆ, ಮಾಡ್ಕೊಡು ಅನ್ನೋ ಆ ಒಂದು ಸಲಿಗೆ ಹೆಚ್ಚಾಗತ್ತೆ. ಸಕಲ ಚರಾಚರ ವಸ್ತುಗಳಲ್ಲೂ ಸುಜಾತ ಮಮ್ಮಿ ಅಳತ್ಕೇಣಿಲ್ಲದೋ ಅಳತ್ಕೇಣಿಕ್ಕಿಲ್ಲ. ಸಕಲ ಚರಾಚರ ವಸ್ತುಗಳಲ್ಲೂ
ಅವ್ರು ಎಷ್ಟ್ ಕ್ಲೀನ್ ಆಗಿ ಕೂತಿದ್ದಾರೆ ಅಂದ್ರೆ ಅಲ್ಲಾಡ್ತಾನೆ ಇಲ್ಲ. ಹಂಗಾಗಿ ನಾನೇನ್ ಅನ್ಕೊಂಡೆ ಬರ್ಕೋತಾ ಇಲ್ವೇನೋ, ಸುಮ್ನೆ ಕೇಳಿಸ್ಕೊತಾ ಇದ್ದಾರೆ. ಇಲ್ಲ ಇರ್ಲಿ ಪರವಾಗಿಲ್ಲ. ಸ್ಕ್ರೀನ್ ಅಲ್ಲಿ ಅಲ್ಲಾಡದೆ ಕೂತಿದ್ದೀರಲ್ಲ, ನೀವ್ ಬರ್ದೇ ಇಲ್ವೇನೋ, ಬರ್ಕೊಂಡೇ ಇಲ್ವೇನೋ ಅಂತ ಸುಮ್ನೆ ಭಾಸವಾಯ್ತಷ್ಟೇನೆ. ಸೊ ಸಕಲ ಚರಾಚರ ವಸ್ತುಗಳಲ್ಲೂ ನೀನೇ ಇರುವೆ, ನೀನೇ ಇರುವೆ. ಅಂತೆಯೇ ಅಂದ್ರೆ ಅದೇ ರೀತಿ ಅಂತ. ಅಂತೆಯೇ ನನ್ನ ಭಾವನೆಗಳಲ್ಲಿ ನಿನ್ನ ಇರುವಿಕೆಯು ಇದೆ ಎಂದು ಪ್ರಹ್ಲಾದನು ಹೇಳಿದನೇ ಹೊರತು ಸಕಲ ಚರಾಚರ ವಸ್ತುಗಳಲ್ಲೂ ನೀನು ಇರುವೆ, ಅಂತೆಯೇ ನನ್ನ ಭಾವನೆಗಳಲ್ಲೂ ನಿನ್ನ ಇರುವಿಕೆಯು ಇದೆ ಎಂದು ಪ್ರಹ್ಲಾದನು ಹೇಳಿದನೇ ಹೊರತು ಇರಲಿ ಎಂದು ಕೋರಿಕೊಳ್ಳಲಿಲ್ಲ. ಸಲಿಗೆಯ ಮೇರೆಗೆ, ಲಾಸ್ಟ್ 2 ಲೈನು ಸಖಿ ಭಕ್ತಿಗೆ. ಸಲಿಗೆಯ ಮೇರೆಗೆ ಪರಮಾತ್ಮನಲ್ಲಿ ಆಟ, ಜಗಳ, ಪರಸ್ಪರ ಪ್ರಣಯ ಕಲಹ. ಸಲಿಗೆಯ ಮೇರೆಗೆ ಪರಮಾತ್ಮನಲ್ಲಿ ಆಟ, ಜಗಳ, ಪರಸ್ಪರ ಪ್ರಣಯ ಕಲಹ, ಪರಿಹಾಸ್ಯಗಳು, ಒಬ್ಬರನ್ನ ಒಬ್ಬರು ನಿಂದಿಸುವುದು, ನಿಂದಿಸುವ ಮೂಲಕ ಪ್ರಶಂಸಿಸುವುದು, ನಿಂದಿಸುವ ಮೂಲಕ ಪ್ರಶಂಸಿಸುವುದು, ಇವೆಲ್ಲವೂ ಪ್ರಹ್ಲಾದ ಹಾಗೂ ಭಗವಂತನ ನಡುವೆ ಸಹಜವಾಗಿತ್ತು. ಭಗವಂತ ಹಾಗೂ ಪ್ರಹ್ಲಾದನ ನಡುವೆ ಸಹಜವಾಗಿತ್ತು. ಇವೆಲ್ಲವೂ ಪ್ರಹ್ಲಾದ ಹಾಗೂ ಭಗವಂತನ ನಡುವೆ ಸಹಜವಾಗಿತ್ತು. ಸಕಲ ಚರಾಚರ ವಸ್ತುಗಳಲ್ಲೂ ನೀನು ಇದ್ದೀಯೆ, ಅಂತೆಯೇ ನನ್ನ ಭಾವನೆಗಳಲ್ಲೂ ನಿನ್ನ ಇರುವಿಕೆಯು ಇದೆ ಎಂದು ಪ್ರಹ್ಲಾದನು ಹೇಳಿದನೇ ಹೊರತು ಇರಲಿ ಎಂದು ಕೋರಿಕೊಳ್ಳಲಿಲ್ಲ. ಸಲಿಗೆಯ ಮೇರೆಗೆ ಪರಮಾತ್ಮನಲ್ಲಿ ಆಟ, ಜಗಳ, ಪರಸ್ಪರ ಪ್ರಣಯ ಕಲಹ, ಪರಿಹಾಸ್ಯಗಳು, ನಿಂದನೆಯ ಮೂಲಕ ಪ್ರಶಂಸೆ, ಇವೆಲ್ಲವೂ ಪ್ರಹ್ಲಾದ ಹಾಗೂ ಭಗವಂತನ ನಡುವೆ ಸಹಜವಾಗಿತ್ತು. ಡಬಲ್ ಕೋಟ್ಸ್ ಅಲ್ಲಿ ಬರ್ಕೊಡಿ. ಕ್ವಚಿತ್ ವದತಿ ಅಮ ಕ್ವಚಿತ್ ಹಸತಿ, ಕ್ವಚಿತ್ ವದತಿ ಕಾಮ ಕ್ವಚಿತ್ ಹಸತಿ, ಉದ್ಘಾಯತಿ ಕ್ವಚಿತ್ ಸ್ತಂಭಯನ್ ಪುಳಕೀಕೃತವಾನ್ ಕ್ವಚಿತ್ ಇಲ್ಲ ಕ್ವಚಿತ್ ನೆಕ್ಸ್ಟ್ ಬರುತ್ತೆ, ಸಾರಿ.
पुलकीकृतवान् क्वचित् वदति काम क्वचित् हसति काम उद्घायति क्वचित् काम स्तम्भयन् काम पुलकीकृतवान् काम पुलकीकृतवान् काम क्वचित् हसति क्रीडयति क्वचित् क्लोज द डबल कोट्स ಎಂಬಂತೆ ಸ್ನೇಹಿತರು ನಡೆಸುವ ಕ್ರೀಡಯತಿ ಕ್ವಚಿತ್ ಕ್ಲೋಸ್ ದ ಡಬಲ್ ಕೋಟ್ಸ್ ಎಂಬಂತೆ ಸ್ನೇಹಿತರು ನಡೆಸುವ ಎಲ್ಲಾ ಚೇಷ್ಟಿತಗಳನ್ನು ಪ್ರಹ್ಲಾದನು ಭಗವಂತನಲ್ಲಿ ಸರ್ವ ಸಹಜವಾಗಿ ತನ್ನ ವಲಯದ ವ್ಯವಹಾರದಲ್ಲಿ ನಡೆಸುತ್ತಿದ್ದನು. ಕೆಳಮಟ್ಟದ ಸ್ಥಾನ ಅಥವಾ ಮೇಲ್ಮಟ್ಟದ ಸ್ಥಾನ ಎಂಬುದು ಕೆಳಮಟ್ಟದ ಸ್ಥಾನ ಅಥವಾ ಮೇಲ್ಮಟ್ಟದ ಸ್ಥಾನ ಎಂಬುದು ಸಖ್ಯ ಭಕ್ತಿಯಲ್ಲಿ ಇಲ್ಲ. ಸ್ಥಾನರಹಿತವಾಗಿರುವುದೇ ಸಖ್ಯ ಭಕ್ತಿಯ ಉನ್ನತ ನಿದರ್ಶನ. ನನ್ ಫ್ರೆಂಡ್ ಇವನು ತುಂಬಾ ಬಡವ, ನನ್ ಫ್ರೆಂಡ್ ಇವನು ಬಹಳ ಆಗರ್ಭ ಶ್ರೀಮಂತ, ಆತರ ಏನಾದ್ರು ಇದೆಯಾ? ನನ್ ಫ್ರೆಂಡ್ ಇವನು ಪರಮಜ್ಞಾನಿ, ನನ್ ಫ್ರೆಂಡ್ ಇವನು ಶುದ್ಧಂ ಪಿಟ ಪೆದ್ದ, ಆತರ ಏನಾದ್ರು ಇದೆಯಾ? ಆತರ ಎಲ್ಲ ಏನೂ ಇಲ್ಲ. ಒಂದ್ಸಲ ಫ್ರೆಂಡ್ಶಿಪ್ ಆಯ್ತು ಅಂದ್ರೆ ಮುಗೀತು ಅಲ್ವಾ? ಇನ್ಫ್ಯಾಕ್ಟ್ ಅವ್ರ ಸೌಂದರ್ಯವನ್ನು ನಾವು ನೋಡಕ್ ಹೋಗಲ್ಲ. ನೋಡ್ತೀವಾ? ಒಳ್ಳೆ ಫ್ರೆಂಡ್ ಕೆಟ್ಟದಾಗಿದಾರ ನೋಡಕ್ಕೆ, ಒಳ್ಳೆ ಇದು ಚೆನ್ನಾಗಿದಾರ ನೋಡಕ್ಕೆ, ಎಕ್ಸ್ಟರ್ನಲ್ ಅಪಿಯರೆನ್ಸ್ ನಮ್ಗೆ ಹೊರಟೋಗುತ್ತೆ. ಇರುತ್ತಾ? ನನ್ನ ಎಕ್ಸ್ಟರ್ನಲ್ ಅಪಿಯರೆನ್ಸ್ ನಿಮ್ಗೆ ಯಾರಿಗಾದ್ರೂ ಮನಸ್ಸಿಗೆ ಬರುತ್ತಾ? ಯಾರೋ ವಿವೇಕಂದಾಗ ಬರ್ಬೋದು, ಅದನ್ನ ನಾನು ಇಲ್ಲ ಅನ್ನಲ್ಲ. ಬಟ್ ನನ್ ಜೊತೆ ಇಂಟ್ರಾಕ್ಷನ್ ಮಾಡುವಾಗ ಅಥವಾ ನಾನ್ ನಿಮ್ ಜೊತೆ ಇಂಟ್ರಾಕ್ಷನ್ ಮಾಡುವಾಗ ನೀವು ಉದ್ದಕ್ಕಿದ್ದೀರಾ, ದಪ್ಪಕ್ಕಿದ್ದೀರಾ, ಕೋಲಾಗಿದ್ದೀರಾ, ಒತ್ತಲ್ ತೊತ್ತಲ ಕೇಳ, ಅದೇನಾದ್ರೂ ಗಮನಕ್ಕೆ ಬರುತ್ತಾ ನಮಗೆ? ಆತ್ಮ ಸಂಬಂಧ ಐತಿ, ಯಾವ ತರದ ಎಫೆಕ್ಟು ಇರಲ್ಲ. ಎಕ್ಸ್ಟರ್ನಲ್ ಅಪಿಯರೆನ್ಸ್, எக்ஸ்டர்னல் தாழ்ச்சி வளர்ச்சி, எக்ஸ்டர்னல் வெற்றி தோல்வி எந்த விதத்திலும் நம்மளை பாதிக்காம இருக்கிறதா த பியூரிஃபைಡ್ ಫ್ರೆಂಡ್ಶಿಪ್, ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ಅಂತ ಹೇಳೋದು. ಇಲ್ಲಿಗೆ ಸಖ್ಯ ಭಕ್ತಿ ಮುಗೀತು. ಅರ್ಥ ಆಯ್ತಾ ಎಲ್ರಿಗೂ? ಯಾವುದೇ ಲೋಪದ ಪರಿಗಣನೆ ಇಲ್ಲ ಅಲ್ಲಿ. ಕರೆಕ್ಟ್. ಸ್ಥಾನರಹಿತ ಅಂತ ಅದನ್ನೇ ಅಲ್ಲಿ ನೀವು ಬರ್ಕೊಂಡಿರೋದು ಅಲ್ವಾ? ಕೊನೆಯ ಸೆಂಟೆನ್ಸ್ ಅದೇ, ಸ್ಥಾನರಹಿತವಾಗಿರುವುದೇ ಸಖ್ಯ ಭಕ್ತಿಯ ಉನ್ನತ ನಿದರ್ಶನ. ಪ್ರಹ್ಲಾದನಿಗೆ ಆ ರೀತಿ ಇತ್ತಂತೆ. ಹೊರಗಡೆಯಿಂದ ಎಲ್ರು ನೋಡೋರ್ಗೆ, ಚಂಡಾಮರ್ಕರು ಇವರೆಲ್ಲ ನೋಡೋರ್ಗೆ, ಇದೇನು ಈ ಮಗುಗೆ ಏನಾದ್ರು ಹುಚ್ಚಿಚ್ಚು ಹಿಡ್ದಿದ್ಯಾ ಅಥವಾ ಬುದ್ಧಿ ಭ್ರಮಣೆ ಆಗಿದ್ಯಾ, ಸುಮ್ನೆ ಅಳ್ತಾನೆ, ಇಲ್ಲಿದ್ರೆ ಸುಮ್ನೆ ಹರತಾನೆ, ಒಂದೊಂದ್ಸಲ ವಿಪರೀತ ಪುಳಕಾಂಕಿತನಾಗಿ ನಗ್ತಾ ಇರ್ತಾನೆ, ಕ್ವಚಿತ್ ಹಸತಿ ಕ್ವಚಿತ್ ರುದತಿ. ಅರ್ಥ ಏನ್? ಒಂದೊಂದ್ಸಲ ತಾನೇ டான்ஸ் எல்லாம் ಮಾಡ್ತಾನಂತೆ, எட்டுக்கட்டு பாடுறானா. இதெல்லாம் எப்படி இவனால முடியும்? ஏதாவது நடந்திருக்கா? குழந்தைக்கு ஏதாவது சம்பவிச்சு கொடுத்தா?
திடுக்கிடும் சம்பவங்கள் ಅಂತ ಹೇಳ್ತೀವಲ್ವಾ, பைத்தியம் பிடிச்சது போல ஏதாவது ಭ್ರಮಣೆಯಾ ಆயிருಕ ಅಂತ ಹೊರವಲಯಕದೆಲ್ಲ ಇದೆ. ಆದ್ರೆ ವಲಯಕ್ಕೆ ಅವನು ಪರಮಾತ್ಮನಲ್ಲಿ ಆ ರೀತಿ ಸಖ್ಯ ಭಕ್ತಿಯನ್ನ ಬೆಳೆಸ್ಕೊಂಡಿದ್ದ. ಹೋಮಾಗ ಹೋಗ್ತಾರಲ್ವ ಜನ, ಏನಂತೀರಾ ನೀವು? ಒನ್ನುಮೆ ತೆರಿಮಾಟೇನ್ಗಂದ ಒಳಕ್ಕೆ ಹೋಮ ಪೋಯಾಚ್ ಅಂತ ಹೇಳ್ತೀರಾ ಅಲ್ವಾ? ಯಾರು ಗೊತ್ತು? ಎಲ್ಲಾ ಗ್ರಹಿಸ್ತಾನೆ ಇರ್ಬೋದು, ನಿಮಗ್ ಗೊತ್ತಾ? Even doctors cannot say, science cannot explain for certain things. You know that? Up to one limit science ವರ್ಕ್ ಆಗುತ್ತೆ, ಅದಕ್ ಮೇಲ್ ವರ್ಕ್ ಆಗುತ್ತೆ ನಮ್ಮ ಸ್ಪಿರಿಚುಯಾಲಿಟಿ ಅಲ್ವಾ? ಮೃತ್ಯುವಿನ ನಂತರ ಈ ಆತ್ಮ ಅಲ್ಲೇ ಇರುತ್ತೆ. ಸೈನ್ಸ್ ಹೇಳಲ್ಲ, ಆದ್ರೆ ಸ್ಪಿರಿಚುಯಾಲಿಟಿ ಹೇಳುತ್ತೆ. ತನ್ನ ಶರೀರಕ್ಕೆ ಅದು ಪ್ರವೇಶ ಮಾಡ್ಕೋಬೇಕು ಅಂತ ತುಂಬಾ ನೋಡುತ್ತಂತೆ, ಆಗಲ್ವಂತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸತ್ತವರಿಗೆ ನಾನ್ ಸತ್ತಿದೀನಿ ಅಂತ ಗೊತ್ತಾಗಲ್ವಂತೆ. 1 hour ಆದ್ರೂ ಬೇಕಂತೆ. எதுக்கு எல்லாருமே கரைஞ்சிட்டு இருக்கா இப்படி சுத்தூர உட்காந்துட்டு எதுக்கு எல்லாருமே வந்திருக்கா? ವೈ ಹಲುಗುತ್ತಂತೆ ಆತ್ಮ. ಆಮೇಲೆ 1 hour ರಿಯಲೈಸ್ ಆಗತ್ತಂತೆ, ನಾ ದೇಹದಿಂದ ನಾನು ಹೊರಗಡೆ ಬಂದ್ಬಿಟ್ಟಿದೀನಿ ಅಂತ. ಆ ಪೇನ್ ಅನ್ನ ಫೀಲ್ ಮಾಡ್ಕೊಳ್ಳೋದಕ್ಕೆ ಇದು ಹೊರಗಡೆ ಬಂದಾಗಿದೆ. ಆ ಹೊರಗಡೆ ಬಂದಿರೋದು ಗೊತ್ತಾಗಿರಲ್ಲ ಅದಕ್ಕೆ. ಆ ಫೀಲ್ ಆದ್ಮೇಲೆ ಅಳುತ್ತಂತೆ, ಅಯ್ಯೋ ಈ ತರ ಈ ದೇಹ ಬಿಟ್ಟು ಬಂದ್ಬಿಟ್ನಲ್ಲ ಅಂತ. ಮತ್ತೆ ದೇಹಕ್ಕೆ ಪ್ರವೇಶ ಮಾಡಕ್ ನೋಡುತ್ತಂತೆ. ನೋಡ್ದಾಗ ಆಗಲ್ವಂತೆ. ಅವಾಗ ಯಮಕಿಂಕರಾದಿಗಳು ಬಂದು ಘೋರವಾದ ರೂಪ ಅವ್ರದ್ದು ಕರ್ಕೊಂಡು ಹೋಗ್ತಾರಂತೆ. ಕರ್ಕೊಂಡು ಹೋಗಿ ಎಷ್ಟು ಗಂಟೆ ಕಾಲ? 12 ಗಂಟೆ ಕಾಲದಲ್ಲಿ ಎಲ್ಲ ಡಿಸೈಡ್ ಮಾಡ್ತಾರಂತೆ. ಇದೋ ನಿನ್ನ ಪಾಪ ಕರ್ಮಗಳು ಪುಣ್ಯ ಕರ್ಮಗಳು. ಆ 12 ಗಂಟೆ ಕಾಲ ಮಿಸರಬಲ್ ಟೈಮ್. ಏನ್ ಗೊತ್ತಾ? 9 ತಿಂಗಳ ಗರ್ಭ ಶಿಶು ನಿನ್ನ ತಾಯಿಯ ಯೋನಿಯಿಂದ ನೀ ಹೊರಗಡೆ ಬಂದೆ ಅಲ್ವಾ, ಅಲ್ಲಿಂದ ಹಿಡಿದು ಇವತ್ತಿನ ದಿನದವರೆಗೂ ನಿನ್ನ ಜೀವನದಲ್ಲಿ ಏನೆಲ್ಲ ಆಗಿದೆ ಅಂತ ನಮ್ಮ ಕಣ್ಣು ಮುಂದೆ ಈ ತರ ವಿಡಿಯೋನ ಎಳೆಯೋ ತರ ಎಳಿತಾರಂತೆ. நா யார்கிட்ட என்ன கடன் வாங்கினேன், யார்கிட்ட யாருக்கு கடன் கொடுத்தேன், யார்கிட்ட துர்லபமா பேசினேன், யார்கிட்ட ரொம்ப கடிஷா நடந்துட்டேன், யார்கிட்ட ரொம்ப பிரியமா இருந்தேன், ಯಾರೋಡ ನಾ ಸಂಬಂಧ ಮೆಚ್ಚುಂಡೆ, ಎಲ್ಲ ಹಿಂಗೆ ಮನಸ್ಸಿನ ಪಟಲದಲ್ಲಿ ಹಿಂಗ್ ಚಿತ್ರಣ ಮೂಡ್ದಂಗ್ ಹೋಗುತ್ತಂತೆ. ಅದಾದ್ಮೇಲೆ ಕರ್ಕೊಂಡು ಹೋಗಿ ಎಲ್ಲಿ ಆ ಒಂದು ಮನುಷ್ಯ ಹೋದ್ನೋ ಅಲ್ಲೇ ಬಿಟ್ಬಿಡ್ತಾರಂತೆ. ಅದು ಬಂದು ವಿಲಪಿಸುತ್ತಂತೆ, ಎಲ್ಲಿ ಹೋಯ್ತು ನನ್ ದೇಹ, ಎಲ್ಲಿ ಹೋಯ್ತು ನನ್ ದೇಹ? ದೇಹಾಭಿಮಾನ ಅಷ್ಟು ಬೆಳೆಸ್ಕೊಂಡಿದ್ನೆಲ್ಲ ಎಲ್ಲಿ ಹೋಯ್ತು? ಪಂಚಭೂತಗಳಲ್ಲಿ ಅಷ್ಟೊತ್ತಿಗೆ ಆ ದೇಹವನ್ನ ಲೀನ ಮಾಡಿರ್ತಾರೆ, ಇಲ್ಲಿ ಸ್ಥೂಲಕಾಯ ಶರೀರವನ್ನ ಅಲ್ವಾ? ಸುಟ್ಟೋ ಬರಿ ಮಾಡೋ ಏನೋ ಮಾಡಿರ್ತಾರೆ. ಅವಾಗ ವಿಲಪಿಸುತ್ತಂತೆ, ಚೀರುತ್ತಂತೆ, ನನ್ನ ಅನುಮತಿ ಇಲ್ಲದೆ ನನ್ನ ದೇಹವನ್ನ ನೀವ್ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಕೇಳುತ್ತಂತೆ. ಸಿ, ನನ್ ಆಫ್ ದಿಸ್ ಇಸ್ ಬೀನ್ ಟೋಲ್ಡ್ ಇನ್ ಸೈನ್ಸ್, ಬಟ್ ಸ್ಪಿರಿಚುಯಾಲಿಟಿ ಇದನ್ನೆಲ್ಲ ಹೇಳುತ್ತೆ. ಇದೆಲ್ಲ ಗರುಡ ಪುರಾಣ ಹೇಳುತ್ತೆ. ವಿಲಪಿಸುತ್ತೆ, ಮಾಡುತ್ತೆ. ನನ್ನ ದೇಹದ ಇದು ಏನೋ ಮುಟ್ಟಕ್ ನಿಮ್ಗೇನ್ ಯಾರು ಅಧಿಕಾರ ಕೊಟ್ಟಿದ್ದು ಅಂತ ಕೇಳತ್ತಂತೆ. ಯಾರಿಗೂ ಏನು ಗೊತ್ತಾಗಲ್ಲ, ಯಾರಿಗೂ ಏನು ಗೊತ್ತಾಗಲ್ಲ. ಅಲ್ಲಿವರೆಗೂ ಒಂದು ಚಿತ್ತಭ್ರಮಣೆ ಇತ್ತಂತೆ, ನಾನಿಲ್ದೆ ಇವರೆಲ್ಲ ಏನೂ ಇಲ್ಲ ಅಂತ. ನಾನಿಲ್ದೇನು ಇವ್ರ ಜೀವನ ನಡೀತಾ ಇದೆ, ಎಷ್ಟು ಸುಭಿಕ್ಷವಾಗಿ ನೋಡು. ಎಲ್ಲೋ ಒಂದು 1 hour ಸತ್ರು ಅಂತ ಹತ್ರು ಅಷ್ಟೇನೆ, ಮುಗ್ದಾಯ್ತು. ಯಾರು ನನ್ ಜೊತೆ ಬರ್ಲಿಲ್ಲ. ಆದ್ರೆ ನಾನಿದ್ದೇ ಎಲ್ಲ ಅಂತ ಇಷ್ಟು ದಿನ ಅನ್ಕೊಂಡಿದ್ದೆ, ನಾನಿಲ್ದೇನು ಎಲ್ಲ ಅಂತ ಈಗ ನನಗ್ ಗೊತ್ತಾಗ್ತಾ ಇದೆ ಅಂತ ಇದು ಹೇಳತ್ತಂತ ಆತ್ಮ. ಈ ರೀತಿ ಒಂದೊಂದು ದಿನ ಒಂದೊಂದು ಭಾವನೆ, 13 ದಿನಕ್ಕೆ 13 ಭಾವನೆ ಹೇಳಲ್ಪಟ್ಟಿದೆ. ಅಲ್ಲೇ ತನ್ನವರನ್ನೇ ತಾನೆಲ್ಲ ಮಲ್ಕೊಂಡಿತ್ತೋ, ತಾನು ಎಲ್ಲಿ ಊಟ ಮಾಡ್ತಾ ಇತ್ತೋ, ತಾನು ಎಲ್ಲಿ ಒಡನಾಟಗಳನ್ನ ನಡೆಸ್ತಾ ಇತ್ತೋ, ತಾನು ಯಾರನ್ನೆಲ್ಲ ಸ್ನೇಹಿತ ಅನ್ಕೊಂಡು ಅವ್ರ ಜೊತೆ ಇತ್ತೋ ಸಂಪರ್ಕ, ಎಲ್ಲರನ್ನೂ ಹೋಗಿ ವೀಕ್ಷಿಸುತ್ತಂತೆ ಆ ಆತ್ಮ. ಅದೇ 10 ದಿನದ ಸೂತ್ಕ ಅಂತ ಹೇಳೋದು. ಯಾಕಂದ್ರೆ ಸತ್ತ ಆತ್ಮ ಅಷ್ಟು ಬೇಗ, ಅದಕ್ಕೆ ಊರ್ಜಸ್ ಅನ್ನೋ ಒಂದು ಶಕ್ತಿ ಬರ್ಬೇಕು. ಆ ಊರ್ಜ ಅನ್ನೋ ಶಕ್ತಿ ಬರೋವರೆಗೂ ಅದು ಬೇರೆ ಶರೀರ, ಯಾತನಾ ಶರೀರವನ್ನ ತಗೊಳಕ್ಕೆ ಸಾಧ್ಯವಿಲ್ಲ. ಆ ಯಾತನಾ ಶರೀರ ತಗೊಂಡ್ಮೇಲೆ ಯಮಕಿಂಕರರೋ ಅಥವಾ ದೇವಗೋಷ್ಠಕರಾದ ಜಯ ವಿಜಯರೋ ಬಂದು ನಮ್ಮನ್ನ ಹೇಳ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ಮೋಕ್ಷ ಪಡೆಯೋನ್ಗೂ ಇದೇ ರೂಲು, ಮೋಕ್ಷ ಇಲ್ದೇ ಇರೋನ್ಗೂ ಇದೇ ರೂಲು. ಗೊತ್ತಾಯ್ತಾ? ಇದೆಲ್ಲ ಸೈನ್ಸ್ ಹೇಳುತ್ತಾ ಸೈನ್ಸು? ಬಾಡಿ is cool, there is no pulse rate,
has become zero, no nothing, everything gone. Now you can take out the pacemaker, ಆಕ್ಸಿಜನ್ ಸಪ್ಲೈ ಆಗಿನೂ ಅದೇ ಪ್ರಯೋಜನವಿಲ್ಲ. ಡಿಕ್ಲೇರ್ ಆದ್ಮೇಲೆ ಯು ಆರ್ ಡೈ, ವಿ ಆರ್ ಡೈ ಅಷ್ಟೇ ಸೈನ್ಸ್ ಹೇಳೋದು. ಒಪ್ಕೋತೀರಾ? ಅದಾದ್ಮೇಲೆ ಯಾವ ರೀತಿ ಪರಕಾಯ ಪ್ರವೇಶ ಅದು ಹೊಂದುತ್ತೆ, ಆ ಒಂದು ಯಾತನಾ ಶರೀರಕ್ಕೆ ತನ್ನನ್ನ ತಾನು ಹೋಗಕ್ಕೆ ಇಲ್ಲಿ ತನಗೆ ಸೇರಿದವರು ತಿಲಾಂಜಲಿಯನ್ನ ಬಿಟ್ಟು ಪಿಂಡ ಪ್ರದಾನ ಮಾಡುವಾಗ ಅದರಿಂದ ಊರ್ಜಸ್ಸನ್ನು ಶಕ್ತಿ ಹೆಂಗೆ ಆ ಪ್ರೇತ ಯೋನಿ ಬರುತ್ತೆ, ನಂತರ ಅದ್ ಹೆಂಗೆ ಇಲ್ಲಿಂದ ಪ್ರಯಾಣವನ್ನ ಮಾಡುತ್ತೆ, ಇದೆಲ್ಲ ಬಿಟ್ಟು ಸೈನ್ಸ್ ಬಿಟ್ಟು ನಮಗೆ ಆಧ್ಯಾತ್ಮ ಹೇಳುತ್ತೆ. ಅದೇ ರೀತಿ ಅಲೌಕಿಕ ಪ್ರಜ್ಞೆಯಲ್ಲಿ ಪರಮಾತ್ಮನ ಸ್ನೇಹವನ್ನ ಹೇಳುವುದೇ ನಮಗೆ ಆಧ್ಯಾತ್ಮ. ಸೈನ್ಸ್ ಹೇಳಲ್ಲ. ಅರ್ಥ ಆಯ್ತಾ? ಕೊನೆಯ ಆತ್ಮನಿವೇದನೆ. ಎಸ್ ಮಾಮ. ಅದೇ ವೆನ್ ಸೈನ್ಸ್ ಎಂಡ್ಸ್ ರಿಲಿಜಿಯನ್ ಸ್ಟಾರ್ಟ್ಸ್ ಅಂತ. ಕರೆಕ್ಟ್, ಯು ಆರ್ ರೈಟ್. ವೆನ್ ಸೈನ್ಸ್ ಎಂಡ್ಸ್ ಫಿಲಾಸಫಿ ಸ್ಟಾರ್ಟ್ಸ್ ಅಲ್ವಾ? ಆ ಅಲೌಕಿಕ ಪ್ರಜ್ಞೆ ಅನ್ನೋದು ಅಲ್ಲೇ ಶುರುವಾಗೋದು. ஒரு ಆತ್ಮಾவுக்கு இவ்வளவு சொல்ற ಗರುಡ ಪುರಾಣத்துல. ಕೊನೆಗೆ ಅದು ದಹಿಸಿದಿರೋ ಅಸ್ಥಿ ಪಂಜೆ ತಗೊಂಡು ಹೋಗಿ ಬಿಡ್ತಾರಲ್ಲ ನೀರಲ್ಲಿ, ಕಾವೇರಿನಲ್ಲಿ, ಅದನ್ನು ನೋಡುತ್ತಂತೆ, ಅಳುತ್ತಂತೆ. ನಿಮ್ಗೆ ಯಾರು ಅಥಾರಿಟಿ ಕೊಟ್ರು, ನನ್ ದೇಹವನ್ನ ಯಾಕೆ ನೀವು ಸುಟ್ರಿ ಅಂತ ಕೇಳಂತೆ. ನಮ್ಗೆ ಏನು ಅರ್ಥ ಆಗಲ್ಲ, ಏನೋ ಅದಿರೋದೇ ಗೊತ್ತಾಗಲ್ಲ. ನಮ್ ಪಕ್ಕದ ಮನೆ ಆಂಟಿ ಅವ್ರು ತುಂಬಾ ನಾಯಿ ಸಾಕೋರು. ಸಾಮಾನ್ಯವಾಗಿ ಈ ನಾಯಿ, ಬೆಕ್ಕು ಈ ತರ ಪೆಟ್ಟಲ್ಲಿ ಮನಸ್ಸಿಟ್ಕೊಂಡು ವಿಪರೀತ ಸಾಕ್ತಾರಲ್ವಾ. ಸಾಕ್ತಾರೆ ಅಂದ್ರೆ ಯಾವ್ದೋ ಒಂದೋ ಎರಡೋ ಅಲ್ಲ, ಇದು ಒಂಥರ ಎಲ್ಲಿನ ಪರಮಾವಧಿ ಇದು ಅಂದ್ರೆ ಒಂದೇ ಸಲ ಮನೆಯಲ್ಲಿ 24 ನಾಯಿ ಇಟ್ಕೊಂಡಿರೋದು. ಅದಕ್ ಮಾಡಿ ಬೇಯಿಸಿ. ಹೌದು, ಸುಳ್ಳಲ್ಲ ಇದು. ಆ ನಾಯಿ ಸಂಸ್ಥೆಗೆ 3 ಬಸ್ ಡೊನೇಟ್ ಮಾಡಿದ್ರು. ಅವ್ರ ದೇವ್ರ ಮನೆಯಲ್ಲಿ ಡಾಗ್ ಇಸ್ ಈಕ್ವಲ್ ಟು ಗಾಡ್, ಗಾಡ್ ಇಸ್ ಈಕ್ವಲ್ ಟು ಡಾಗ್. ಎಲ್ಲಿ ಸ್ಪೆಲ್ಲಿಂಗ್ ನ ರಿವರ್ಸ್ ಮಾಡಿ ಎರಡು ಒಂದೇ ಆಗುತ್ತೆ ನೋಡಿ ಅಂತ ನಾಯಿನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು. ಹುಚ್ಚಿನ ಪರಮಾವಧಿ ಅಂತೀರೋ ಏನಂತೀರೋ ಏನೋ ಅನ್ಕೊಳ್ಳಿ ಒಟ್ನಲ್ಲಿ, ಅಲ್ವಾ? ಮನೆ ತುಂಬಾ ಬರೀ ನಾಯಿಗಳೇ. ನಮ್ಮ ಮನೇಲಿ ತುಂಬಾ ಗೆಸ್ಟ್ಗಳಾಗಿ ಹೋಗಿದ್ದಾರೆ. ಇವಾಗ ತುಂಬಾ ಬೇಯಿಸ್ಬೇಕು. ಪುಷ್ಪ 40 ಚಪಾತಿ ಆದ್ರೂ ಮಿನಿಮಮ್ ಮಾಡ್ಬೇಕು. 40 ಚಪಾತಿ ತಿನ್ನೋ ಅಷ್ಟು ಗೆಸ್ಟ್ ಯಾರೋ ಒಬ್ರು ಕಾಣ್ತಾನೆ ಇಲ್ವಾ? ಒಂಟಿ ಗೂಬೆ ತರ ಅವ್ರೊಬ್ರೇ ಇದ್ದಿದ್ದು. ಜೈಪುರ್ ಕಾಲು ಬೇರೆ ಒಂದ್ ಜೈಪುರ್ ಕಾಲು ಕುಂಟು. ಆದ್ರೂ ಈ ಒಂಟಿ ಇದಾರೆ 40 ಚಪಾತಿ ಏನಕ್ಕೆ? ಆಶ್ಚರ್ಯವೂ ಆಶ್ಚರ್ಯ. ಆದ್ರೆ ಅವ್ರು ಸಂಬೋಧನೆ ಮಾಡಿ ಹೇಳ್ತಾ ಇದ್ ಯಾವ್ದನ್ನ? ನಾಯಿನ. ಆ ನಾಯಿ ಅನ್ನೋದು ಪದ ಉಪಯೋಗಿಸ್ತಾ ಇರ್ಲಿಲ್ಲ. ನಾವೇನೋ ನಿಜವಾಗ್ಲೂ ಅವ್ರ ಮನೆಗೆ ಎಷ್ಟೇನೋ ಅನ್ಕೊಂಡ್ವಿ. ಪರಮ ಆಶ್ಚರ್ಯ ಆಗೋಯ್ತು ಕೊನೆಗೆ, ಅಲ್ವಾ? ಆ ಆಂಟಿ ಮುಂದೆ ನಾವು ನಾಯಿ ಏನ್ ಬರ್ತಿತ್ತು, ಇನ್ನೇನಂತ ಹೇಳ್ಬೇಕು? ನಮ್ಗೋ ಹೆಸರುಗಳು ಗೊತ್ತಾಗಲ್ಲ. ಅದು 24 ನಾಯಿ ಹೆಸರೆಲ್ಲ ಯಾವ ನೆನಪಿಟ್ಕೊಂಡಿರ್ತಾರೆ? ಅದೇನು ಅಷ್ಟೋತ್ತರ ಶತನಾಮಾವಳಿ ಸ್ತೋತ್ರವ ಏನೋ? ಅದಕ್ಕೆ ನಾವು ಮಾತಾಡ್ತಾ ಇದ್ವಿ. ನೀವ್ ಯಾಕೆ ಏನೇನೋ ಮಾತಾಡುವುದಿಲ್ಲ? ಮಂಗಳೂರವ್ರು ಬೇರೆ ಹಂಗನ್ನೋರು. ಅಲ್ಲ ಆಂಟಿ, ನೀವು ಬರೀ ಸೂಕ್ಷ್ಮ ನಾಯಿ ಅನ್ಬಾರ್ದು, ನಿಮಗ್ ಕಣ್ಣಲ್ಲೇ ನೀರ್ ಬಂದ್ಬಿಡುತ್ತೆ. ಅಫೆನ್ಸಿವ್ ಆಗಿ ನೀವ್ ಅದನ್ನ ಕನ್ಸಿಡರ್ ಮಾಡ್ತೀರಾ. ನಾವಾಗ ನಾಯಿನೇ ಏನಾದ್ರು. ಈ ತರ ಈ ಒಂದು ಬೇರೆ ರೀತಿಯಾದಂತಹ ಮೈಂಡ್ ಸೆಟಪ್ ಇರೋರಿಗೆ ಈ ಆತ್ಮಗಳು ಓಡಾಡೋದು ಕಾಣಿಸುತ್ತಂತೆ. ಅವ್ರಮ್ಮ ಹೋಗ್ಬಿಟ್ಟಾಗ ನಮ್ಮಮ್ಮ ಬಂದ್ ಇಲ್ಲೇ ಕೂತಿದ್ದಾರೆ, ನನಗ್ ಕಾಣಿಸ್ತಾ ಇದೆ ಅಂತ ಈ ಆಂಟಿ ಹೇಳೋರು. ನಾವ್ ಹತ್ರಕ್ಕೆ ಸುಳಿತಾ ಇರ್ಲಿಲ್ಲ, ಭಯ ನಮ್ಗೆ. ಪದ್ಧತಿಯೇ ಇದೆ ಮಾಮಿ ಅಂತ, ಅಲ್ವಾ? ಅವ್ರು ಕಾಣಿಸೋದಂತೆ. ನಮ್ಮಮ್ಮ ರಾತ್ರಿ ಇಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. 12 ದಿನ ಆದ್ಮೇಲೆ ನೋಡಿ ಅದೆಲ್ಲ ಅವರು ಈಗ ಕಾಣಿಸ್ತಾನೆ ಇಲ್ಲ, ಎಲ್ಲೋ ಹೊರಟೋದ್ರು ನಮ್ಮಮ್ಮ ಅಂದ್ರು. ಅವ್ರ ತಾಯಿ ಹೋಗಿ 12 ದಿನ ಆದ್ಮೇಲೆ. ಇದೆಲ್ಲ ನಡೆಯುತ್ತೆ ಜಗತ್ತಲ್ಲಿ ನಡೆಯುವಂತಹ ವಿಚಾರಗಳು. ಈ ರೀತಿ ಇದೇ ಏನಕ್ಕೆ ಇದನ್ನೆಲ್ಲ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದ್ರೆ, ನಮ್ಮನ್ನ ನೆನ್ಸ್ಕೊಂಡು ಪರಮಾತ್ಮನಲ್ಲೂ ಪುಳಕಾಂಕಿತ ಭಾವ ಆಗುತ್ತೆ ಅಂತ ಪ್ರಹ್ಲಾದ ಹೇಳ್ತಾನಂದ. ಇದೆ ಒಂದು ಅಲೌಕಿಕ ಪ್ರಜ್ಞೆ. ನಾನು ಪರಮಾತ್ಮನಿಗೆ ಸ್ನೇಹ ಭಾವಿ, ಪರಮಾತ್ಮ ನನ್ನ ಸ್ನೇಹ ಭಾವಿ ಅನ್ನೋದು ಆ ಭಕ್ತಿಯ ಪರಾಕಾಷ್ಠತೆಯಲ್ಲಿ ಅದನ್ನೂ ನಾವು ರಿಯಲೈಸ್ ಮಾಡ್ಕೋಬಹುದು. ಗೋಪಿಕೆಯರಿಗೆಲ್ಲ ಕೃಷ್ಣನ ಲಾಸ್, ಕೃಷ್ಣನ ಆಬ್ಸೆನ್ಸ್ ಯಾವ ರೀತಿ ವಿರಹವನ್ನ ತಂತೋ ನಿಮ್ಗೆ ಗೊತ್ತಿಲ್ಲ. ಅದೇ ವಿರಹ ಕೃಷ್ಣನಿಗೂ ತಂತು. ಹೇಳ್ತಾನೆ ರುಕ್ಮಿಣಿ, ಗೋಪಿಕೆಯರೆಲ್ಲ ಅನ್ಕೋತಾ ಇದ್ದಾರೆ
ಮಜುವಾಗಿ ನಾನಿದೀನ್ ದ್ವಾರಕೆಯಲ್ಲಿ ಅವ್ರನ್ನೆಲ್ಲ ಬಿಟ್ಟು ಅಂತ. ಅವರಲ್ಲಿ ಯಾವ ವಿರಹ ಆ ಯಾತನೆ ಇದೆಯೋ ಆ ವಿರಹವು ನನ್ನಲ್ಲಿ ಇದೆ. ಮತ್ ಯಾಕ್ ಬಿಟ್ಟು ಬಂದ್ರಿ ಗೋಕುಲವನ್ನ ನೀವು? ಅಲ್ಲೇ ಇರ್ಬೋದಿತ್ತಲ್ಲ. ಕರ್ತವ್ಯ ಅಲ್ವಾ? ಮಾ ಫಲೇಶು ಕದಾಚನ ಅಂತ ನಾನೇ ಹೇಳ್ಬಿಟ್ಟು ಕರ್ತವ್ಯ ಕರ್ಮಯೋಗಿಯಾಗಿರುವ ಮೇಲೆ ನನ್ನ ಕರ್ಮಾನುಸಾರ ಏನಿದೆಯೋ ಅದನ್ನ ಮಾಡ್ಲೇಬೇಕು. ಹಸ್ತಿನಾಪುರಕ್ಕೆ ಹೋಗ್ಬೇಕು, ಗೀತಾಚಾರ್ಯನಾಗಿ ನಿಲ್ಬೇಕು, ದ್ಯೂತ ಸಂಗ್ರಾಮದಲ್ಲಿ ಪಾಲ್ಗೊಳ್ಬೇಕು, ಕೆಟ್ಟ ಹುಳುಗಳನ್ನ ಅಧರ್ಮಿಗಳನ್ನ ಇದ್ರ ಮೂಲಕ ಸದೆ ಬಡಿಬೇಕು. ನಾನ್ ಬರೀ ಯಾವಾಗ ನೋಡಿದ್ರು ನವನೀತ ಚೌರ್ಯ, ಗೋಪಿಕೆಯರು ಹೆಂಗಳೆಯರು ಹಿಂದ್ಗಡೆನೆ ಇದ್ರೆ ಯಾರ್ ಮಾಡ್ತಾ ಇದ್ರು ಕಂಸವಧೆ? ಶಿಶುಪಾಲ ದತ್ತಭಕ್ತರಾದಿಗಳ ವಧೆ ಯಾರ್ ಮಾಡ್ತಾ ಇದ್ರು? ಜರಾಸಂಧನ ವಧೆ ಯಾರ್ ಮಾಡ್ತಾ ಇದ್ರು? ಆದ್ರೂ ಮನಸ್ಸಿನ ಭಾವನೆಗಳ ಪಟಲದಲ್ಲಿ ಗೋಪಿಕೆಯರು ನನ್ನ ಆಬ್ಸೆನ್ಸ್ ನ ಯಾವ ರೀತಿ ರಿಯಲೈಸ್ ಮಾಡ್ಕೋತಾ ಇದಾರೋ ಅಷ್ಟೇ ರಿಯಲೈಸೇಷನ್ ಗೋಪಿಕೆಗಳ ವಿರಹ ವ್ಯಾತನೆ ನನ್ನಲ್ಲೂ ಇದೆ ಅಂತ ರುಕ್ಮಿಣಿಗೆ ದೇವರಹಸ್ಯವನ್ನ ಕೃಷ್ಣ ಹೇಳ್ತಾರೆ. ಅಂದ್ರೆ ನಮ್ಮ ಭಾವನೆಗಳು ಪರಮಾತ್ಮನಲ್ಲಿ ಮಾತ್ರ ಸ್ಪರ್ಶಿಸಲ್ಪಡುತ್ತೆ ಅಂತ ಇಷ್ಟ ಆಗ್ತಾ ಇದೆಯಾ ಎಲ್ರಿಗೂ? ನಿಮ್ಮ ಭಾವನೆಗಳು ಇನ್ಯಾರ ಹತ್ರನೂ ಹೋಗಿ ಸ್ಪರ್ಶಿಸಲ್ಪಡಲ್ಲ. ಅದಕ್ಕೆ ಯಾರಾவது ಕೊಟ್ಟು ಓ ರಂಗಾಯಿ ಓ ಏನರಾದ ಓ ಅಂತ ನೀವು ನಿಮ್ಮ ಭಾವನೆಯನ್ನ ವ್ಯಕ್ತಪಡಿಸಿದ್ರೆ ಓ ಅಂತ ಕಿವಿ ಕೊಡೋನು ಅವನಾಗಿರ್ತಾನೆ, ಇನ್ಯಾರು ಆಗಿರಕ್ ಸಾಧ್ಯವಿಲ್ಲ. ಇದೇ ಸಖ್ಯ ಭಕ್ತಿಯ ಚಿಷ್ಟು. ಅರ್ಥ ಆಯ್ತಾ? ಇವತ್ತಿನ ಆತ್ಮನಿವೇದನೆ ತಗೊಳಲ್ಲ, ತುಂಬಾ ಹೋಗುತ್ತೆ. ಆತ್ಮನಿವೇದನೆ ಜಾಸ್ತಿ ಇಲ್ಲ, ಬರೀ ಒಂದೇ ಒಂದು ಪ್ಯಾರಾಗ್ರಾಫ್ ಇದೆ ಅಷ್ಟೇ. ಇಹದಿಂದ ಪರಕ್ಕೆ ಯಾವ ರೀತಿ ನಿಮ್ಮನ್ನ ವರ್ಗಾಯಿಸ್ಕೊಳ್ಳೋದು. ಯಾವಾಗ್ಲೂ ಇಹದಲ್ಲೇ 8 ಭಕ್ತಿಯನ್ನು ನಾವು ನೋಡಿದ್ವಿ, ಆದ್ರೆ ಪರದಲ್ಲಿ ಯಾವ ರೀತಿ 9ನೇ ಭಕ್ತಿ ಅನ್ನೋದು ಆತ್ಮನಿವೇದನ ಭಕ್ತಿ. ವಿಚ್ ಐ ಗೋಯಿಂಗ್ ಟು ಕವರ್ ನೆಕ್ಸ್ಟ್ ಕ್ಲಾಸ್. ಅದಾದ್ಮೇಲೆ ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲೇ ಆಳ್ವಾರಗಳು ಆಲ್ಮೋಸ್ಟ್ ನಿಮ್ಗೆ ಹೇಳಿ ಮುಗಿಸ್ಬಿಡ್ತೀನಿ. ಆಳ್ವಾರಗಳನ್ನ ನೋಟ್ಸ್ ಅನ್ನ ಡಿಕ್ಟೇಟ್ ಮಾಡಕ್ ಹೋಗಲ್ಲ, ಕಳಿಸ್ತೀನಿ ಗ್ರೂಪ್ಗೆ. ಓಕೆ, ಒಂದೊಂದು ಪ್ರಿಂಟ್ ಔಟ್ ತಗೊಂಡ್ಬಿಡಿ. ಏನೇ ಎಲ್ಲಾರ್ನೂ ಕಳಿಸ್ಬಿಡ್ತೀನಿ ನಿಮ್ಗೆ. ಯಾರೆಲ್ಲ ಮಿಸ್ ಮಾಡ್ಕೊಂಡಿದೀರೋ, ಮಧ್ಯದಲ್ಲಿ ಏನೇನ್ ಬಿಟ್ಟಿದೀರೋ, ಎಲ್ಲೋ ಒಂದ್ ಪ್ಯಾರಾಗ್ರಾಫ್ ಬಿಟ್ಟಿರ್ತೀರಾ, ಸೆಂಟೆನ್ಸ್ ಬಿಟ್ಟಿರ್ತೀರಾ, ಫಾಸ್ಟ್ ಆಗಿ ನಾನು ಹೋಗಿರ್ತೀನಿ ಗೊತ್ತಿಲ್ಲದೆ. ಸೊ ಪೂರ್ತಿ ನೋಟ್ಸ್ ಅನ್ನೇ ಕಳಿಸ್ತೀನಿ. ಅದಾದ್ಮೇಲೆ ಪ್ರಹ್ಲಾದನಿಗೆ ಯಾವ ರೀತಿ ನರಸಿಂಹ ಒಲಿದು ಹಿರಣ್ಯಕಶಿಪುವನ್ನ ವಧೆ ಮಾಡ್ತಾನೆ, ನಂತರ ಪ್ರಹ್ಲಾದನ ಸ್ತುತಿ, ಅದನ್ನೆಲ್ಲ ಮುಂಬರುವ ಕ್ಲಾಸ್ಗಳಲ್ಲಿ ಕೈಯಾಳ. ಮುಗಿಸೋಣ ಇವತ್ತು? ಅರ್ಥ ಆಯ್ತಾ? ಅಥವಾ ಅಯ್ಯೋ ಸತ್ಯ ಮುಗೀತಲ್ಲ ಅನ್ಸ್ತಾ? 2 ಅನ್ಸ್ತು ಮ್ಯಾಮ್. ಆಯ್ತು. 2 ಅನ್ನಿಸ್ತಾ ಇದೆ ಅಂತೀರಾ? ಅರ್ಥವೂ ಆಯ್ತು, ಸದ್ಯ ಮುಗೀತು. ನಾವ್ ಒಂದ್ಸಲ ವಿಷಯ ಹೆವಿ ಆದಾಗ ಅನ್ಸ್ಬೋದು, ತಪ್ಪಿಲ್ಲ. ಅಯ್ಯೋ ಇವ್ರು ಬೇಜಾರ್ ಮಾಡ್ಕೋತಾರೆ ಅದನ್ನ ಹೇಳ್ಬಾರ್ದು ಅಂತ ಅನ್ಕೋಬೇಡಿ. ನನ್ಗೂ ನಮ್ ವಾದ್ಯಾರ್ಗಳು ತುಂಬಾ ದೊಡ್ಡ ವಿಚಾರಗಳು ಹೇಳುವಾಗ ಅಯ್ಯೋ ಮನ್ಯೇ ಪುಡ್ಸ್ಕೊಳಕ್ನ ಆಟ್ರಪ್ಪ ಉಣ್ಣಕ್ಕೆ ಪೋರ್ಲ ನಂಗಂತೂ ಅನ್ಸುತ್ತೆ. ವೇಲುಕೊಡಿ ಮಾಮ ಅದು ಒಂದೊಂದು 3 ಟರ್ಮೇ ಇಟ್ಕೋತಾರೆ. ಪ್ರಮಾಥ, ಪ್ರಮೇಯ, ಪ್ರಮಾಣ, ಹತ್ರ ಪೋನಾಣ ಈಕಿರ್ಲ ಆತರ 3 ಇಟ್ಕೋತಾರ ಅವ್ರು. 3 ಟೆಕ್ನಿಕಲ್ ವರ್ಡ್. ಒಂದ್ಸಲ ಎಷ್ಟು ತಾಲ್ಕಿಟ್ಟು ಹೋಗುತ್ತೆ ಅಂದ್ರೆ ಪಾಸ್ ಮಾಡ್ಬಿಡ್ತೀನಿ, ಇಲ್ದಿದ್ರೆ ಮುಂದಕ್ಕೆ ನಾನೇ ಕರ್ಸರ್ನ ಎಳಿತೀನಿ. ಮುಂಚಿಂದ ಟಾಪಿಕ್ ಔಟ್ ಬೇರೆ ಐತಿಯನ್ನು ಚಲ್ರಾಳಪ್ಪ ಆಕ್ರಮ ಅನ್ಸ್ಬಹುದು ನಿಮಗೂವೆ. ಬಟ್ ನಾನ್ ಹೇಳ್ತೀನಿ, ಎಷ್ಟು ಆಗತ್ತೋ ಅಷ್ಟು ಗ್ರಹಿಸಿ ಅಷ್ಟೇ. ಓಕೆ, ಮುಗ್ಸೋಣವಾ? ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು ಪಂಗುನಿ ಬ್ರಹ್ಮೋತ್ಸವ ಶುರು ಆಗುತ್ತೆ ಶ್ರೀರಂಗದಲ್ಲಿ. ಪಂಗುನಿ ಉತ್ಸವ ಯಾರೆಲ್ಲ ಹೋಗ್ತಿರೋ ಹೋಗ್ಬೋದು ಶ್ರೀರಂಗಕ್ಕೆ. ತಾಯಾರ್ ಪೆರುಮಾಳ್ ಶೇರ್ತಿ ಸೇವೆ. ಅದೊಂದು ಮೇಜರ್ ವೈರ್ಮುಡಿ. ನೆಕ್ಸ್ಟ್ ಮೇಜರ್ ಅದು ನಮ್ ಶ್ರೀ ವೈಷ್ಣವರಲ್ಲಿ ಬಂದಿರೋ ಉತ್ಸವಾದಿಗಳಿದೆಲ್ಲ ದಿವ್ಯದೇಶಕ್ಕೆ ಕರೆಕ್ಟ್ ಆಗಿರೋ. ಓಕೆ, ನಮಸ್ಕಾರ. ನೆಕ್ಸ್ಟ್ ಕ್ಲಾಸ್ ನೋಡೋಣ. ಬಾಯ್. ಉತ್ಸವ ಇವತ್ತು 2 ಉತ್ಸವ. ಹೌದಾ? ಹೋಗಿ ಅಟೆಂಡ್ ಮಾಡಿ ಚೆನ್ನಾಗಿ. ಇಲ್ಲ ಹೋಗಲ್ಲ, ನಾನ್ ಬೆಂಗಳೂರಲ್ಲಿ. ಓಕೆ.
ಓಕೆ ನೋಡೋಣ ನೆಕ್ಸ್ಟ್ ಕ್ಲಾಸ್. Okay. ನಮಸ್ಕಾರ.